ಕನ್ನಡ ಜನತೆಗೆ, ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ಅಪ್ಪು, ನೀವು ಅಜರಾಮರ. ನೀನು ಯಾರು ಅನ್ನೋ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು. ಅಪ್ಪು ಸರ್ ರೂಪನ ಹೊಂದಿ ಜನ್ಮ ತಾಳಿರುವಂಥ ಜೂನಿಯರ್ ಅಪ್ಪು ಅಂತ ಪ್ರಸಿದ್ಧಿ ಆಗಿರೋ ಅಂಥ ಒಬ್ಬ ವ್ಯಕ್ತಿನ ನಾವು ನಿಮ್ಮ ಮುಂದೆ ಕರ್ಕೊಂಡು ಬಂದಿದ್ದೀವಿ. ನಿಮ್ಮ ಒರಿಜಿನಲ್ ಹೆಸರು ಏನಾದರೂ ಹೇಳ್ಬೋದಾ? ಮೇಡಮ್, ಅಪ್ಪು. ಈ ಥರದ್ದು ಒಂದು ಅಪ್ಪು ಸರ್ ಥರ ಕಾಣೋರ್ನ ನಾನು ಎಲ್ಲೂ ನೋಡಿಲ್ಲ ಮೇಡಮ್. ತುಂಬ ಜನ ಇದ್ದಾರೆ, ತುಂಬ ಜನ. ಕಮಿಷನರು, ಯಾವ ಸಿಮಿ ಕಮಿಷನರು, ಏನು ಸಿಮಿ ಕಮಿಷನರು, ನಿಮ್ಮ ಕಮಿಷನ್ ಬರ್ತಾರೆ ಹೋಗ್ತಾರೆ. ಒಬ್ಬನೇ ಅಪ್ಪು ಲೋಕಲ್. ನಮಸ್ಕಾರ ಎಲ್ಲ ಕನ್ನಡ ಜನತೆಗೆ, ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಶ್ವಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಎಪಿಸೋಡ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ಅಪ್ಪು, ನೀವು ಅಜರಾಮರ. ಇವತ್ತಿನ ಎಪಿಸೋಡನ್ನು ನಾವು ಅಪ್ಪು ಅವರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಪುನೀತ್ ರಾಜ್ಕುಮಾರ್ಸ್ ನಿಮಗೆ ಈ ಎಪಿಸೋಡನ್ನು ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಅಂದರೆ ಈ 6 ತಿಂಗಳ ಹಿಂದೆ ಒಂದು ಎಪಿಸೋಡನ್ನು ಹರೀಶ್ ಅನ್ನೋ ಒಬ್ಬ ಅಭಿಮಾನಿ ಮೂಲಕ ನಮ್ಮ ಪುನೀತ್ ರಾಜ್ಕುಮಾರ್ ಅವರಿಗೆ ಡೆಡಿಕೇಟ್ ಮಾಡಿದ್ವಿ. ಬಟ್ ಇವತ್ತು ನಾವು ಅಪ್ಪು ಅವರ ಅವತಾರ ಆಗಿ ಅಥವಾ ಅಪ್ಪು ಅವರ ರೂಪ ಹೊಂದಿರುವಂಥ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವರ ಮೂಲಕ ಅಪ್ಪು ಸರ್ಗೆ ಈ ಎಪಿಸೋಡನ್ನು ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಎಸ್, ಅಪ್ಪು ಅವರಿಲ್ಲ ಅಂತ ಅಂದಾಗ ತುಂಬ ಬೇಜಾರಾಯಿತು. ಮತ್ತೆ ಅಪ್ಪು ಅವರನ್ನು ನಾವು ನೋಡೋಕ್ಕಾಗಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ಆ ಮೂಮೆಂಟಲ್ಲಿ ನಾವು ನಮ್ಮ ಈ ಜೂನಿಯರ್ ಪುನೀತ್ ರಾಜ್ಕುಮಾರ್ನ ನೋಡಿದಾಗ ಎಲ್ಲೋ ಒಂದು ಕಡೆ ಸಮಾಧಾನ ಆಗ್ತಾ ಇತ್ತು. ಅಟ್ಲೀಸ್ಟ್ ಇವರ ರೂಪನಾದರೂ ನಾವು ನೋಡ್ಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಸಮಾಧಾನ ಆಗ್ತಾ ಇತ್ತು. ಹೌದು, ಅಪ್ಪು ಅವರ ಕೆಲಸಕ್ಕೆ ಅಪ್ಪು ಅವರೇ ಸಾಟಿ, ಅದು ನಿಜ. ಬಟ್ ಆದರೆ ಜೂನಿಯರ್ ಪುನೀತ್ ರಾಜ್ಕುಮಾರ್ನ ನೋಡ್ಬಿಟ್ಟು ನಾವು ಸ್ವಲ್ಪ ಸಮಾಧಾನ ಮಾಡ್ಕೋಬೋದು. ಅಪ್ಪು, ನೀವು ಯಾವತ್ತೂ ಅಜರಾಮರ. ಮತ್ತೆ ಹುಟ್ಟಿ ಬನ್ನಿ. ವಿ ಮಿಸ್ ಯು. ಸಾಧಕರ ಮಾತು ಕಾರ್ಯಕ್ರಮಕ್ಕೆ ನಮ್ಮ ಜೂನಿಯರ್ ಪುನೀತ್ ರಾಜ್ಕುಮಾರ್ನ ಸ್ವಾಗತ ಮಾಡೋಣ. ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಅವರನ್ನು ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ ಸರ್. ಸಾಧಕರ ಮಾತು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಪುನೀತ್ ರಾಜ್ಕುಮಾರ್ ಸರ್, ನಿಜವಾಗ್ಲೂ ಭಾಳ ಖುಷಿ ಆಯಿತು. ಅಂದ್ಕೊಂಡಿರಲಿಲ್ಲ ಲೈಫಲ್ಲಿ ಆಗ ಬಂದು ಕುಂತಿದ್ದಕ್ಕೂ ಈಗ ಕೂತಿರೋದಕ್ಕೂ ತುಂಬ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ. ಇವಾಗ ಫುಲ್ ವೈಬ್ ಆಗ್ತಿದೆ. ಆ ಥರ ಒರಿಜಿನಲ್ ಪುನೀತ್ ಅವರೇ ಬಂದು ಕೂತಿದ್ದಾರೆ ಅನ್ನೋಷ್ಟು ಒರಿಜಿನಾಲಿಟಿ ಮ್ಯಾಚ್ ಆಗ್ತಾ ಇದೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಮೇಡಮ್. ದೇವರ ಆಶೀರ್ವಾದ, ಜನರ ಪ್ರೀತಿ, ಅದೇ ಒಂದು ಆಶೀರ್ವಾದ ಇದ್ದಂಗೆ. ನಮ್ಮ ಪುನೀತ್ ಸರ್ ಆಶೀರ್ವಾದ, ಅಪ್ಪು ಸರ್ ಆಶೀರ್ವಾದ ಮೇನ್ ಅದೇ. ಅಪ್ಪು ಸರ್ ಆಶೀರ್ವಾದ, ದೇವ್ರು ಅಂದ್ರೆ ಅಪ್ಪು ಸರ್ ಆಶೀರ್ವಾದನೆ. ನಾವು ನಮ್ಮ ಮನೆ ದೇವ್ರು ಎಷ್ಟು ಮುಖ್ಯನೋ ಅದೇ ಥರ ಅಪ್ಪು ಸರ್ ನಮಗೆ ಮುಖ್ಯನೇ, ನಮ್ಮ ಜೀವನಕ್ಕೆ. ಹಾಗಾಗಿ ಅಪ್ಪು ಸರ್ ಆಶೀರ್ವಾದ. ಸರ್, ನಿಮ್ಮ ಬಗ್ಗೆ ಹೇಳಿ. ಯಾಕೆಂದರೆ ನಾನು ನೋಡಿರೋ ಹಂಗೆ ಎಲ್ಲರೂ ನಿಮ್ಮನ್ನು ಕರಿತಾ ಇರೋದು ಜೂನಿಯರ್ ಅಪ್ಪು ಅಂತಾನೆ ಕರಿತಾ ಇದ್ದಾರೆ. ಯಾರು ನಿಮ್ಮ ಒರಿಜಿನಲ್ ಹೆಸರಿಂದ ಕರಿತಾ ಇಲ್ಲ. ಈವನ್ ನನಗೂ ಗೊತ್ತಿಲ್ಲ ಒರಿಜಿನಲ್ ಹೆಸರು ಏನು ನಿಮ್ಮದು ಅಂತ. ನೀವು ಸಕಲೇಶ್ಪುರದವರು ಅಷ್ಟೇ ಗೊತ್ತು ನನಗೆ. ಮುಂದಿನ ನೀವು ಹೇಳಬೇಕು ಸರ್. ನಮ್ಮ ಜಿಲ್ಲೆ ಬಂದು ಹಾಸನ ಜಿಲ್ಲೆ, ಸಕಲೇಶ್ಪುರ ತಾಲೂಕು, ಕ್ಯಾನಹಳ್ಳಿ ಗ್ರಾಮ ಪಂಚಾಯತ್ ಅಂತ ಬರುತ್ತೆ. ಅಲ್ಲಿ ಒಂದು ಹಳ್ಳಿ ಹುಲ್ಲಹಳ್ಳಿ ಗ್ರಾಮ ಅಂತ. ಅದು ಸಕಲೇಶ್ಪುರದಿಂದ ಮಂಜರಾಬಾದ್ ಕೋಟೆ ಅಂತ ಬರುತ್ತೆ, ಅದು ಸಮೀಪನೇ ಇದೆ ಒಂದು ಹುಲ್ಲಹಳ್ಳಿ ಅಂತ. ನಮ್ಮ ಊರು ಭಾರಿ ಹತ್ತಿರವಾಗಿ ಪರಿಚಯ ಅಂದರೆ ನಮ್ಮ ಭಾಗ ಅಂದರೆ ಸಿಪಾಯಿ ಸಿನಿಮಾ ನೋಡಿದರೆ, ರವಿಚಂದ್ರದ ಸಿಪಾಯಿ ಸಿನಿಮಾ ನೋಡಿದರೆ ನಮ್ಮ ಊರು ಇದಿದೆ. ಸುತ್ತಮುತ್ತ ಎಲ್ಲ ಊರಲ್ಲೂ ರವಿ ಸರ್ ಶೂಟಿಂಗ್ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ರವಿ ಸರ್ ತೋರಿಸ್ತಾರೆ. ಆಮೇಲೆ ಅಪ್ಪು ಸರ್ ಪರಮಾತ್ಮ ಸಿನಿಮಾ ಮಾಡಿದ್ದಾರೆ. ಎಲ್ಲ ಹೀರೋಗಳು ಅಲ್ಲಿ ಬಂದು ಶೂಟಿಂಗ್ ಮಾಡಿದ್ದಾರೆ. ನಾನು ಮುಂಗರಮನೆ ಗಣೇಶ್ ಸರ್ನ ಕೂಡ ನಮ್ಮ ಮನೆ ಹತ್ರನೇ ಮಾತಾಡ್ಸಿದ್ದೀನಿ. ಜಗ್ಗೇ ಸರ್ ಕೂಡ ನಮ್ಮ ಮನೆ ಹತ್ರನೇ ಒಂದು ಸಿನಿಮಾ ಮಾಡಿದ್ದಾರೆ, ಕಾಶಿನಾಥ್ ಅವರು ಮಾಡಿದ್ದಾರೆ. ಹಿಂಗೆ ಒಂದು ಪ್ರವಾಸಿಗರ ತಾಣ ಸಕಲೇಶ್ಪುರ ಅಂದರೆ ತುಂಬ ಅದ್ಭುತ. ನಾನೆಂತೂ ಆ ಊರಲ್ಲಿ ಹುಟ್ಟಿದ್ದೀನಿ ಅಂತ ಪುಣ್ಯ ಮಾಡಿದ್ದೀನಿ. ಹಂಗಾಗಿ ಒಂದು ಪ್ರವಾಸಿಗರ ತಾಣ ಅಲ್ಟಿಮೇಟ್ ಸಕಲೇಶ್ಪುರ ಅಂದರೆ. ನಿಮ್ಮ ಒರಿಜಿನಲ್ ಹೆಸರು ಏನಾದರೂ ಹೇಳ್ಬೋದಾ ಮೇಡಮ್? ಅದ್ರ ವಿಷಯ ಬಂದ್ಬಿಡ್ತೀನಿ. ಅಪ್ಪು ಅಷ್ಟೇ. ಯಾಕಂದ್ರೆ ಆ ಪ್ರೀತಿ ಕೊಟ್ಟು ಅಭಿಮಾನ ಕೊಟ್ಟು ನಾನು ಅಪ್ಪು ಸರ್ ಸಿನಿಮಾ ಬಂದಾಗಿಂದನು ನಾನು ಬಂದಂತ ಇದಿದಲ್ಲ ಅವಾಗಿಂದೆಲ್ಲ ಕರೆದಿದ್ದಪ್ಪು ಅಪ್ಪು. ನಿಮ್ಮ ಒಂದು ಫ್ಯಾಮಿಲಿ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡಿಕೊಡಿ ಸರ್. ಮೇಡಮ್,
ಫ್ಯಾಮಿಲಿ ಅಂದರೆ ನಾನು ನಮ್ಮ ತಾಯಿ, ನಮ್ಮ ಅಣ್ಣಂದಿರಿಬ್ಬರು, ಓಕೆ. ಸೋಮಶೇಖರ್ ಮತ್ತು ನಾಗರಾಜ್ ಅಂತ. ಇನ್ನು ನಮ್ಮ ಇಬ್ಬರಿಗೂ ಎರಡೆರಡು ಮಕ್ಕಳಿದ್ದಾರೆ ಆಯಿತಾ. ನಮ್ಮ ಕೇಸರು ಹೇಮ ಅಂತ ಸೋಮಶೇಖರ್, ಮತ್ತು ನಮ್ಮ ವಿಶ್ರಾಂತ್ ವಿದ್ಯಾ ಇಂತ ಇದ್ದಾರೆ ನಮ್ಮ ದೊಡ್ಡ ಮಕ್ಕಳು. ಮತ್ತು ಇನ್ನೊಬ್ಬಗೆ ನಾಗರಾಜ್ ಅಂತ, ಅವರಿಗೆ 2 ಮಕ್ಕಳು, ನವ್ಯ ಮತ್ತು ಶಿವರಂಜನ್ ಅಂತ. ನಿಮ್ಮ ಎಜುಕೇಷನ್ ಸರ್? ಮೇಡಮ್ ನಂದು ಡಿಗ್ರಿ ಆಗಿದೆ. ಡಿಗ್ರಿ. ಇದು ನೀವು ಯಾವಾಗ ನಿಮ್ಗೆ ಅನ್ಸೋಕೆ ಯಾವಾಗ ಶುರುವಾಯಿತು ಸರ್, ನಾನು ಪುನೀತ್ ಥರ ಕಾಣ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಯಾವಾಗ ಅನ್ಸೋಕೆ ಶುರುವಾಯಿತು ನಿಮಗೆ? ಆ ವಿಷಯ ಅಂತ ಬಂದರೆ ಮೇಡಮ್ 2002ರಲ್ಲಿ ಅಪ್ಪು ಸರ್ ಅಪ್ಪು ಸಿನಿಮಾ ಬರುತ್ತೆ. ಅಪ್ಪು 2002ರಲ್ಲಿ ಅಪ್ಪು ಸರ್ದು ಅಪ್ಪು ಸಿನಿಮಾ ಬರುತ್ತೆ. ಆವಾಗ ಅಪ್ಪು ಸರ್ ಗೊತ್ತಲ್ಲ, ಹಾಡಿರ್ಬೋದು, ಆ ಡ್ಯಾನ್ಸ್ ಇರ್ಬೋದು, ಆ ಸಿನಿಮಾ ನೋಡಿದ ತಕ್ಷಣ ಎಲ್ರಿಗೂ ಕನ್ನಡಕ್ಕೆ ಒಂದು ಮುತ್ತುನೇ ಸೃಷ್ಟಿಯಾಗ್ಬಿಡ್ತು. ಅದ್ಭುತ ಅಂತ ಒಂದು ಅಲ್ಟಿಮೇಟಾಗಿ ಅಪ್ಪು ಯೂತ್ಸ್ನ ಅಟ್ರಾಕ್ಟ್ ಮಾಡಿದಂಥ ಮೂವಿ ಅದು. ಹೌದೌದು, ಅಪ್ಪು ಸಿನಿಮಾ ಅಲ್ವಾ. ಹಾಗಾಗಿ ಅಪ್ಪು ಸರ್ ನಾವು ಅವ್ರ ಬಗ್ಗೆ ಮಾತಾಡೋಕ್ಕೆ ದೊಡ್ಡ ಮಾತುಗಳೇ ಇಲ್ಲ, ಪದಗಳೇ ಇಲ್ಲ ಅಂತ. ಆವಾಗ ಅವರು ಅಪ್ಪು ಸಿನಿಮಾ ರಿಲೀಸ್ ಆಗುತ್ತೆ, ನಾನು ಆವಾಗ 10th ಸ್ಟ್ಯಾಂಡರ್ಡು. ಅಪ್ಪು ಸಿನಿಮಾ ಬಂದಾಗ ನಾನು 10th ಸ್ಟ್ಯಾಂಡರ್ಡು. ಆವಾಗ ನಾನು ಒಂದು ಹುಡುಗನ ಒಂದು ಶಾಲೆ ಹತ್ರ ಬಿಡ್ಲಿಕ್ಕೆ ಹೋಗ್ತೀನಿ. ಆವಾಗ ಅಪ್ಪು ಸಿನಿಮಾ ನೋಡಿದಂಥವ್ರೊಬ್ಬರು ಲಕ್ಷ್ಮೀ ದೇವಮ್ಮ ಟೀಚರ್ ಅಂತ ಒಬ್ಬರಿದ್ದಾರೆ. ಅವರು ಸಿನಿಮಾ ನೋಡಿರ್ತಾರೆ. ನೋಡಿದ ತಕ್ಷಣ ಹುಡುಗನ ಬಿಡೋಕೆ ಹೋದ ತಕ್ಷಣ ನಾನು ಹಿಂಗೆ ನೋಡ್ಬಿಟ್ಟು ನಂತರ ಬಾರಿಲ್ಲಪ್ಪ ಅಂತ ಕರೀತಾರೆ. ಕರೆದ್ಬಿಟ್ಟು ನೀನು ಯಾರಂಗಿದ್ದೀವಿ ಗೊತ್ತಾ ಅಂತ ಕೇಳ್ತಾರೆ. ಯಾರು ಹಿಂಗೆ ಮೇಡಮ್ ಅಂತ. ಅವಾಗ ಅಂತಾರೆ ಅಪ್ಪು ಗೊತ್ತಾ? ಅಪ್ಪುನಾ ಅಂತ ಅಂತೀನಿ. ಅವಾಗ ರಾಜ್ಕುಮಾರ್ ಮಗ ಗೊತ್ತಿಲ್ಲ ನಾನು, ಅದೇ ಪುನೀತ್ ರಾಜ್ಕುಮಾರ್ ಅಪ್ಪು. ನೀನು ಹಾಗೆ ಇದೆಯಲ್ಲಪ್ಪ ಅಂತ ಅವರು ಅವಾಗ ಅಂತಾರೆ. ಅವ್ರು ಅಷ್ಟು ಅಂದಿದೆ ತಡ ನಾನು ಬಂದು ಮಿರರಲ್ಲಿ ಒಂದು 10-15 ಸಲ ನೋಡ್ಕೊಳ್ತೀನಿ, ನಾನು ಅವ್ರಂಗಿದ್ದೀನಿ ಅಂತ. ನಮಗೆ ಅದ್ರ ಮೇಲೆ ಇದಿಲ್ಲ ಒಲವೇನು, ನಮ್ಮಲ್ಲಕ್ಕೂ ನಮಗೆ ಗೊತ್ತಾಗಲ್ಲ ಸರ್, ಗೊತ್ತಾಗಲ್ಲ ಅಲ್ವಾ. ಹಿಂಗೆ ಹೇಳ್ತಿರಲ್ಲ. ಆವಾಗ ಒಂದ್ಸಲ ಮನೆ ಕರೆಸ್ತಾರೆ, ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಾರೆ, ಕಾಫಿ ಟೀ ಎಲ್ಲ ಕೊಡ್ತಾರೆ ಅವರು. ಆಮೇಲೆ ಹಿಂಗೆ ಬರ್ತಾ ಸಿಗ್ತಾರಲ್ಲ ಮಾತಾಡೋದು ಸ್ಟಾರ್ಟ್ ಮಾಡ್ತಾರೆ. ನೀನು ಪುನೀತ್ ಥರ ಇದೆಯಾ, ಪುನೀತ್ ಥರ. ನಮ್ಮ ಕಾಲೇಜಲ್ಲಿ ನಂತರ ಕಾಲೇಜು ಅದ್ರ ಫ್ರೆಂಡ್ಸ್ ಎಲ್ಲ ಹಂಗೆ ಮಾಡ್ಕೊಳ್ತಾರೆ. ಇಲ್ಲ ನೀನು ಅಪ್ಪು ಸರ್ ಥರ ಇದೆ ಅಂತ. ಆವಾಗಿಂದ ನಾನು ಸ್ಟಾರ್ಟಿಂಗ್ ನಾನು ಹಾಗಾಗಿ ಅಪ್ಪು ಸಿನಿಮಾಯಿಂದ ಬಂದಂಥ ಜೂನಿಯರ್. ಅಪ್ಪುಯಿಂದಾನೇ ನೀವು ಅಪ್ಪು ಆಗಿ ಹೊರಗೆ ಬಂದ್ರಿ? ಬರ್ತೀನಿ. ಅವಾಗ ಕಾಣಿಸ್ತೀವಿ. ಆವಾಗ ಕಾಣೋದಕ್ಕೆ ಒಂದು ವಿಶೇಷತೆ ಏನು ಗೊತ್ತಾ ಮೇಡಮ್, ಅಲ್ಲಿ ಜನರು ಒಂದು ಪ್ರೀತಿ ಕೊಡ್ತಾರೆ. ಕಾಣ್ತೀವಿ ಅನ್ನೋದು ಮುಖ್ಯ ಅಲ್ಲ, ಈಗ ಕಾಣ್ತೀವಿ, ಆದರೆ ಆ ಜನರು ಅವ್ರಂಗೆ ಕಾಣ್ತಾರೆ ಅನ್ನೋದು ಒಂದು ಪ್ರೀತಿ ತೋರಿಸ್ತಾರೆ. ಹೌದು, ಆ ಪ್ರೀತಿ ನಮ್ಮನ್ನು ಹಿಡಿದಿಟ್ಕೊಬಿಡುತ್ತೆ. ಎಷ್ಟು ಪ್ರೀತಿ ಕೊಡ್ತೀರಲ್ವ, ಎಷ್ಟು ಇದು ಮಾಡ್ತಿರಲ್ಲ ಅಂತಂದು ನಮ್ಮ ಮನಸ್ಸಿಗೆ ಒಂದು ಸಂತೋಷ ಕೊಡ್ತಾ ಹೋಗ್ತಿರ್ತದೆ. ಅಲ್ಲಿಂದ ಸ್ಟಾರ್ಟ್ ನಂದು, ಅಲ್ಲೇ ಅಪ್ಪು ಸರ್ ಕಾಣೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಅಪ್ಪು ಸರ್ ಸಿನಿಮಾ ಬಂದಮೇಲೆ ನಂತರ ಅವರು ಒಂದೊಂದಾಗಿ ಹಿಟ್ ಸಿನಿಮಾಗಳನ್ನ ಕೊಡ್ತಾ ಹೋಗ್ತಾರೆ. ಒಂದೊಂದಾಗಿ ಹಿಟ್ ಸಿನಿಮಾಗಳು ಕೊಡ್ತಾ ಹೋಗ್ತಾರೆ. ಅಂದರೆ ವೀರ ಕನ್ನಡಿಗ, ಅಭಿ, ಅಪ್ಪು ಸ್ಟಾರ್ಟು. ಆಮೇಲೆ ಅಜಯ್, ಮಿಲನ, ಆಕಾಶ್ ಎಲ್ಲ ಒಂದ್ರ ಮೇಲೆ ಒಂದು ಎಲ್ಲ ಬಿಡಿ ಮೇಡಮ್, ಎಲ್ಲ ಹಿಟ್ ಮೂವಿಗಳನ್ನ ಕೊಡ್ತಾ ಹೋಗ್ತಾರೆ. ಬಟ್ ನಾನು ಆವಾಗ 10th ಆಗಿ ಇನ್ನೇನು PUCಗೆ ಬರ್ತೀನಿ ಅಲ್ವಾ. PUCಗೆ ಬರ್ತೀನಿ, ಅಲ್ಲೂ ಕೂಡ ಅಷ್ಟೇ ಪ್ರೀತಿ, ಅಭಿಮಾನ, ಎಲ್ಲರೂ ಬಂದು ಮಾತಾಡ್ಸೋದು ಅವಾಗೆಲ್ಲ. ಮತ್ತು ಡ್ಯಾನ್ಸ್ ಎಲ್ಲ ಅವಾಗಿಂದನೇ PUCಯಿಂದನೇ ನಿಮಗೆ ಎಲ್ಲರೂ ಜನ ಗುರುತಿಸ್ತಾ ಇದ್ರು. SLC ಅಪ್ಪು ಸಿನಿಮಾ ಬಂದಾಗಲೇ ನಾನು ಕಾಣಿಸ್ಕೊಂಡಂಥ ಹುಡುಗ. ಎಷ್ಟು ನಾನು ಅದನ್ನೇ ಒತ್ತಿ ಯಾಕೆ ಹೇಳ್ತೀನಿ ಅಂದರೆ, ಈ ಜನರ ಪ್ರೀತಿ ಇದೆಯಲ್ಲ ಮೇಡಮ್, ಅದು ಅಷ್ಟು ಸುಲಭವಾಗಿ ಸಿಗೋಂಥದ್ದಲ್ಲ. ಆಲ್ಮೋಸ್ಟ್ 18 ವರ್ಷ ಆಯಿತು. ಹೌದೌದು ಮೇಡಮ್ ಅಲ್ವಾ, ಅಷ್ಟು ಸುಲಭವಾಗಿ ಸಿಗೋಂಥದ್ದಲ್ಲ ಮೇಡಮ್. ಹಂಗಾಗಿ ನಾನು ಅದನ್ನೇ ಯಾವತ್ತೆಲ್ಲೇ ಹೋದ್ರೆ ಹೇಳ್ತೀನಿ, ಆ ಜನರ ಪ್ರೀತಿಗೆ ನಾವು ತಲೆಬಾಗ್ಬಿಡ್ಬೇಕಂತ ಹೇಳ್ತಿರ್ತೀನಿ. ಜನರ ಪ್ರೀತಿ, ಆ ಪ್ರೀತಿ ಸಿಕ್ತು. ಮತ್ತು ಅಪ್ಪು ಸರ್ ಅಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ, ಅಪ್ಪು ಸರ್ ಮುದ್ದಿನ ಮಗ, ದೊಡ್ಡ ಮನೆಯ ಆಸ್ತಿ ಅಪ್ಪು ಸರ್ ಅಲ್ವಾ. ಆ ದಿನಗಳಲ್ಲಿ ಅಪ್ಪು ಸರ್ ಬರ್ತಾರೆ ನಮಗೆ. ಈಗ ಒಬ್ಬ ವ್ಯಕ್ತಿ ಇರ್ತಾರೆ ಅಂದಾಗ ನೋಡಿ ಅಪ್ಪು ಸರ್, ಅಪ್ಪು ಅವರು ಕೈಗೆಟಕ್ತಾ ಇಲ್ಲ, ಇಲ್ಲಿ ಜೂನಿಯರ್ ಅಪ್ಪು ಸಿಗ್ತಾ ಇದ್ದಾರೆ ಅನ್ನೋದು ಒಂದು ಖುಷಿ ಜನಗಳಿಗೆ. ಅವತ್ತಿನಿಂದಲೇ ನೋಡ್ತಿದ್ದಾರೆ, ಖುಷಿ ಪಡ್ತಿದ್ದಾರೆ. ಆ ಪ್ರೀತಿನ ನಮಗೆ ಹೇಳ್ತಿದ್ದಾರೆ, ಹಿಂಗೆ ಸರ್ ನೀವು ಹಂಗಿದ್ದೀರಾ, ನೋಡಪ್ಪ ಹಿಂಗಿದೆ ಅಂತ ಹೇಳ್ತಿದ್ದಾರೆ. ಆವಾಗ ನಾನು ಹೌದಾ ಅಂತ ಅಷ್ಟೇ. ಈ ಥರ ಒಂದು ಇದ್ರಲ್ಲೇನು ಫುಲ್ಲು ಈ ಥರ ಬಂದು ಎಲ್ಲ ಪ್ರೋಗ್ರಾಮ್ಸ್ ಕೊಡ್ಬೇಕನ್ನೋ ಮಟ್ಟಕ್ಕೆ ಇರಲಿಲ್ಲ. ಅಲ್ಲೇ ಡ್ಯಾನ್ಸ್ ಮಾಡ್ಕೊಂಡು ಅಪ್ಪು ಸರ್ ಚಿಕ್ಕದ್ರಿಂದಲೂ ಸಿನಿಮಾಗಳು ನೋಡಿದ್ವಿ. ಅಪ್ಪು ಸರ್ನ ಫ್ಯಾನೇ, ಮೊದಲಿಂದಾಗ ಅಪ್ಪು ಸರ್ ಫ್ಯಾನ್.
ಆಮೇಲೆ ಎಲ್ಲರೂ ಅಪ್ಪು ಸಿನಿಮಾದಿಂದಲ್ಲ ತಾನೇ ಎಲ್ಲ ತಂದರು. ಆಮೇಲೆ ಬರ್ತೀವಿ ಪಿ ಯು ಸಿ ಆಗುತ್ತೆ. ಪಿ ಯು ಸಿ ಬಂದ ನಂತರ ನಾನು ಆಮೇಲೆ ಒಂದು ಪಿ ಯು ಸಿ ಅನ್ನೋ ಡಿಗ್ರಿಗೆ ಬರ್ತೀನಿ. ಡಿಗ್ರಿಲಿ ಬಂದಾಗ ನಾನು ನಮ್ಮ ಸಕಲೇಶ್ಪುರದಲ್ಲಿ ಒಂದು ಅಪ್ಪು ಸಿ ಡಿ ಸೆಂಟರ್ ಅಂತ, ಅದೇ ಅಪ್ಪು ಸಿ ಡಿ ಸೆಂಟರ್ ಅಂತ ಓಪನ್ ಮಾಡ್ತೀನಿ. ಅವಾಗ ಸಿ ಡಿ ಟ್ರೆಂಡು. ಹೌದು, ಸಿ ಡಿಗಳು ನಿಮಗೆ ಟ್ರೆಂಡ್ ಇತ್ತು. ಸಿ ಡಿ ಟ್ರೆಂಡ್ ಮಾಡ್ಕೊಂಡು ನಾನು ಡಿಗ್ರಿ ಮಾಡ್ತಾ ಇರ್ತೀನಿ. ಆವಾಗ ಎಲ್ಲರೂ ಬಂದು ಮಾತಾಡ್ಸ್ತಿರ್ತಾರೆ, ಎಲ್ಲ ಬಂದು ನೋಡ್ಕೊಂಡು ಹೋಗ್ತಿರ್ತಾರೆ, ಬರ್ತಿರ್ತಾರೆ. ಸಿನಿಮಾ ಶೂಟಿಂಗ್ ಬಂದರೂ ಕೂಡ ಇಲ್ಲ ಹುಡುಗ ಪುನೀತ್ ರಾಜ್ಕುಮಾರ್ ಮಾಡ್ತಾರೆ ಅಂದಾಗ ಎಲ್ಲ ಬಂದು ಮಾತಾಡ್ತಿರ್ತಾರೆ. ಆವಾಗ ನಾನು ಹೆಂಗೂ ಸ್ಟೇಜ್ ಮೇಲೆಲ್ಲ ಕರಿತಿದ್ದೆಲ್ಲ ನನ್ನ ಜೂನಿಯರ್ ಪುನೀತ್ ರಾಜ್ಕುಮಾರ್ ಜೂನಿಯರ್ ಅಪ್ಪು ಬರ್ತಾರೆ ಅಂತಲೇ ಸ್ಟೇಜಿಗೆ ಕರೆದು ಡ್ಯಾನ್ಸ್ ಎಲ್ಲ ಮಾಡಿಸ್ತಿದ್ರು. ಅವಾಗೆಲ್ಲ ಸ್ಟಾರ್ಟಿಂಗ್ ಬಂದ ಅಪ್ಪು ಸಿನಿಮಾ ಬಂದಮೇಲೆ ನಮಗೆ ಸ್ಟಾರ್ಟಿಂಗ್ ಯಾವಾಗಿಂದಲೇ. ಬಟ್ ದೊಡ್ಡ ಸ್ಟೇಜಿಗೆಲ್ಲ ಹೋದರು, ದೊಡ್ಡ ಸ್ಟೇಜಿಗೆಲ್ಲ ಹೋಗ್ತಾ ಇರಲಿಲ್ಲ. ಬಟ್ ಚಿಕ್ಕ ಆವಾಗ ಸ್ಟಾರ್ಟಿಂಗ್ ಅಲ್ಲ ಅವ್ರು ಸ್ಟಾರ್ಟಿಂಗು, ನಾನು ಆವಾಗ ಸ್ಟಾರ್ಟಿಂಗ್ ಗುರುತಿಸಿದ್ರು ಎಲ್ಲ ಆಯಿತು. ಬರ್ತಾಯಿದ್ದೆ ಹಿಂಗೆ ಮಾಡ್ತಿದ್ದೆ. ನಂತರ ಕೆಲವೊಂದು ಹಿಂಗೆ ಅಲ್ಲಿ ಒಂದು ಈ ಫಂಕ್ಷನ್ ಆರ್ಕೆಸ್ಟ್ರಾಗಳು ಬಂದಾಗ ಪುನೀತ್ ಜೂನಿಯರ್ ಇದ್ದಾರೆ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ಗಳೆಲ್ಲ ಮಾಡಿಸ್ತಿದ್ರು, ಡ್ಯಾನ್ಸ್ಗಳು ಮಾಡ್ತಿದ್ದೆ. ನಂತರ ಅದೆಲ್ಲ ಮಾಡ್ತಿರ್ಬೇಕಾದ್ರೆ ನನಗೊಂದು ಫೋನ್ ಕರೆ ಬರುತ್ತೆ, ಅದೇ ಜಿ ಕನ್ನಡದಲ್ಲಿ ಫೋನ್ ಕರೆ ಬರುತ್ತೆ. ಏನಂತ ಹಿಂಗೆ ಎಲ್ಲ ಜೂನಿಯರ್ಸ್ಗಳಾಗಿ ಮಾಡ್ತಿದ್ವಿ, ಒಬ್ಬ ಜೂನಿಯರ್ ಪುನೀತ್ ಬೇಕಲ್ಲ ಅಂತ ಹುಡುಕ್ತಿದ್ವಿ. ಹೀಗೆ ಒಬ್ಬರು ನಿಮ್ಮ ಸ್ನೇಹಿತರೊಬ್ಬರು ಜೂನಿಯರ್ ರಂಗಯ್ಯನರಿಗೂ ಕೊಟ್ರೇಶ್ ಭದ್ರಾವತಿನವ್ರು ನಂಬರ್ ಕೊಟ್ಟರು ಅಂತ ಹೇಳ್ತಾರೆ. ನಮ್ಮ ಆತ್ಮೀಯ ಸ್ನೇಹಿತ ಜೂನಿಯರ್ ರಂಗಯ್ಯನರಿಗೂ ಕೊಟ್ರೇಶ್ ಅಂತ ಹೇಳಿದಾಗ ಅವರು ನಾವೆಲ್ಲ ಒಂದು ಬಟ್ಟೆ ಹಾಕೊಂಡು ಬ್ಯಾಗ್ ತಗೊಂಡು ಹೋಗ್ತೀವಿ ಜಿ ಕನ್ನಡಕ್ಕೆ. ಅವಾಗ ನೋಡಿ ಅನುಶ್ರೀ ಮೇಡಮ್ ಕೂಡ ಅಪ್ಪು ಸರ್ ಅಭಿಮಾನಿ, ಅವರು ಆ್ಯಂಕರಿಂಗ್ ಎಲ್ಲ ಮಾಡ್ಕೊಂಡು ಅವಾಗ ಸ್ಟಾರ್ಟಿಂಗ್ ಅವ್ರದ್ದು ಜರ್ನಿ ತುಂಬ ಖುಷಿ ಆಗುತ್ತೆ. ಅನುಶ್ರೀ ಮೇಡಮ್ ತುಂಬ ಎಲ್ಲರಿಗೂ ಅಷ್ಟೇ ಅವ್ರು ಪ್ರೋತ್ಸಾಹಿಸಿದ್ರಲ್ಲಿ. ಅನುಶ್ರೀ ಮೇಡಮ್ ಇದಾರಲ್ಲ, ಸೊ ಪ್ರೋತ್ಸಾಹ ಮಾಡ್ತಾರೆ ಎಲ್ಲರಿಗೂ ಪ್ರೋತ್ಸಾಹ. ಮೇಡಮ್ ಇದು ಜಿ ಕನ್ನಡ ಇರ್ಬೋದು, ಜಿ ಕನ್ನಡನೂ ಅಷ್ಟೇ. ಒಬ್ಬ ಜಿ ಕನ್ನಡನೂ ಅಷ್ಟೇ, ಆ ವೇದಿಕೆ ಇದಲ್ಲ ಸಾಮಾನ್ಯ ವೇದಿಕೆ ಅಲ್ಲ, ಅದು ಒಂದು ದೇವಾಲಯದ ವೇದಿಕೆ ಇದ್ದಂಗೆ ಅದು. ಆ ವೇದಿಕೆಗೆ ಬಂದ್ರೆ ಎಷ್ಟು ಜನ ಕಲಾವಿದರನ್ನ ಹುಟ್ಟಾಕಿದೆ, ಆ ವೇದಿಕೆ ಜೀವನ ಕೊಟ್ಟಿದೆ. ಹೌದೌದು, ಎಲ್ಲ ಚಾನಲ್ಗಳಾಗ್ಲಿ ಆ ಚಾನಲ್ಗಳು ವೇದಿಕೆಗೆ ಹೋಗ್ಬಂದ್ರೆ ಉಂಟಲ್ಲ ಒಂಥರ ಅದೃಷ್ಟ. ಅವೆಲ್ಲ ವೇದಿಕೆ ಮೇಲೆ ಹೋಗ್ಬಾರೋದು ಒಂದು ಅದೃಷ್ಟ ಮೇಡಮ್. ಸುಮ್ಮನೆ ಅಲ್ಲ, ನಾವು ಯಾವ ವೇದಿಕೆಗೆ ಇದು ಮಾಡೋದಲ್ಲ, ಯಾವ ವೇದಿಕೆ ಮೂಗು ಪುನೀತ್ ರಾಜ್ಕುಮಾರ್ ಅವ್ರ ತರನೇ ಇದೆ, ಸೇವ್ ಈ ತರ ಚೂಪ್ಗೆ ಅವ್ರ ತರನೇ ಇದೆ ನಿಮ್ದು ಮೂಗು. ಅದು ಮೇಡಮ್ ಅದು ನಿಮಗೆ ಗೊತ್ತಾಗಬೇಕು. ನಮ್ಮ ಪರಿಚಯ ನಿಮ್ಗೆ ಹೊಸದಾಗಿದೆ, ಎಲ್ಲ ನೀವು ಹೇಳೋದ್ರ ಮೇಲೆ ನಮಗೆಲ್ಲ ಗೊತ್ತಾಗುತ್ತೆ ಮೇಡಮ್. ನಾವು ಇವತ್ತು ನಾವೇನು ಇದು ಅಪ್ಪು ಸರ್ ತರ ಕಾಣಿಸ್ತೀವಿ ಅಂತ ಎಲ್ಲೂ ಓಡಾಡ್ಕೊಂಡು ಆಡಾಡೋದ್ರಲ್ಲ. ಹಾಗೆ ನಾನು ಆ ಥರದನ್ನಲ್ಲ, ನಾನು ಹಿಂಗೆ ಅವೆಲ್ಲ ಇಷ್ಟನೂ ಆಗಲ್ಲ. ಬಟ್ ಸಣ್ಣ ಸಂದರ್ಭದಲ್ಲಿ ಹಿಂಗೆ ಏನಾರು ಹೇಳ್ಬೇಕಂದ್ರೆ ಜೂನಿಯರ್ ಪುನೀತ್ ರಾಜ್ಕುಮಾರ್ ಸರ್ ಹಿಂಗೆ ಬಂದಿದೆ ಅಂತ ಹೇಳ್ಬೇಕಾದ್ರೆ ಸಂದರ್ಭದಲ್ಲಿ ಮಾತ್ರ ಹೇಳೋದು. ಬಾಕಿ ಟೈಮ್ ಸುಮ್ಮನೆ ಜನರಲ್ ನಮ್ಮದು ಈ ಥರ ಇದು ಹೋಗೋದು. ಬಟ್ ನಾನು ಅದನ್ನಕ್ಕೆ ಹೇಳಕ್ಕೆ ಬರ್ತೀನಿ, ಏನು ಹೇಳಕ್ಕೆ ಬರ್ತೀನಿ ಅಂದರೆ ಜೂನಿಯರ್ ಪುನೀತ್ ರಾಜ್ಕುಮಾರ್ಗೆ ಅಭಿನಯ ನೋಡಬೇಕು, ಎಲ್ಲ ಮಾಡ್ಬೇಕಂದ್ರೆ ವೇದಿಕೆ ಮೇಲೆ ನೋಡಬೇಕು ಅಷ್ಟೇ. ಎಲ್ಲ ಕಡೆ ಮಾಡಾಕ ಎಲ್ಲ ಕಡೆ ಹಂಗೆ ಇರಬಾರ್ದು, ನಾವು ಅದಕ್ಕೆ ವ್ಯಾಲ್ಯೂ ಇರಲ್ಲ ಮತ್ತು ನಾವು ಅಲ್ಲ, ನಾವು ಆ ಥರ ಅಲ್ಲ, ಎಲ್ಲ ಕಡೆ ಅಲ್ಲ, ವೇದಿಕೆ ಮೇಲೆ ಜೂನಿಯರ್ ಪುನೀತ್ ರಾಜ್ಕುಮಾರ್ ಆಗಿ ವೇದಿಕೆ ಮೇಲೆ ನೋಡಿ. ಯಾಕಂದರೆ ಈಗ ಪುನೀತ್ ಅಂತ ಯಾಕೆ ಕರೆದಿರ್ತಾರೆ, ಅದಕ್ಕೆ ಅವರದ್ದೇ ತೂಕ ಇದೆ ಅಲ್ವಾ. ಪುನೀತಾಗಿ ಯಾಕೆ ಕರೀತಾರೆ, ವೇದಿಕೆ ಮೇಲೆ ತೋರಿಸ್ಲೇಬೇಕು. ವೇದಿಕೆ ಮೇಲೆ ಜೂನಿಯರ್ ಪುನೀತ್ ರಾಜ್ಕುಮಾರ್ ನಿಂತು ಅವ್ರ ಅಭಿನಯ ಮಾಡಿ ಅವ್ರ ಪಾತ್ರದೊಳಗೆ ಇನ್ವಾಲ್ವ್ಮೆಂಟ್ ಆಗಿ ಅವ್ರನ್ನ ನಾವೇ ಅನ್ಕೊಂಡು ಹೋಗ್ಬೇಕಾಗಿರುತ್ತೆ. ಇದು ತಪ್ಪಾಗಿ ಯಾರು ತಿಳ್ಕೊಬಾರ್ದು. ನೀನು ಹೆಂಗೆ ಆಗ್ತಿ ಅಂತ ಈ ಕಮೆಂಟ್ ಸೆಕ್ಷನ್ ಏನು ಬೇಕು ಹಾಕ್ಬೋದು, ಹಂಗಲ್ಲ ಇದು ಅದು ಆ ಥರ ಅಲ್ಲ. ನಾವು ವೇದಿಕೆ ಮೇಲೆ ಬಂದು ನಿಂತಾಗ ಅದು ನಾನೇ ಅವ್ರಂತ ಹೋದಾಗ ನಾನು ಆ ಪಾತ್ರದೀನಿ ಪರಕಾಯ ಪ್ರವೇಶ ಮಾಡಿದಾಗ ಮಾತ್ರ ಜನಕ್ಕೆ ಇವ್ರು ನೋಡ್ತಿದ್ವಿ ಇವರಲ್ವಾ ಅಂತ ಅನ್ಸಕ್ ಬರೋದು ಆಗ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಸಾಮಾನ್ಯವಾಗಿ ಜನರು ಡ್ಯಾನ್ಸ್ ಮಾಡೋರು ಮಾಡ್ತಾರೆ, ಹಾಡಾಡ್ತಾರೆ ಅಲ್ವಾ, ಹಾಡಾಡ್ತಾರೆ, ಅಲ್ಟಿಮೇಟ್ ಡ್ಯಾನ್ಸ್ ಮಾಡೋರಿದ್ದಾರೆ. ಪುನೀತ್ ರಾಜ್ಕುಮಾರ್ ತರ ಅಲ್ಟಿಮೇಟ್ ಡ್ಯಾನ್ಸ್ ಮಾಡಿರ್ತಾರೆ, ಸ್ಟೆಪ್ ಸಖತ್ತಾಗ್ತಿದ್ದಾರೆ. ಬಟ್ ನಾವು ಆ ಮಟ್ಟಕ್ಕೆ ಇಲ್ಲ ಅಂದ್ರು ಆ ಮಟ್ಟಕ್ಕೆ ಒಂಚೂರು ರೀಚ್ ಮಾಡ್ಬೇಕಂದ್ರೆ ನಾನೇ ಅನ್ಕೊಂಡು ಹೋದಾಗ ಮಾತ್ರ ಆಗ ಸಾಧ್ಯ. ಮಾಡ್ತೀವಿ ಆ ಥರ. ಅದಕ್ಕೆ ಯಾಕೆ ನೀನು ಕ್ಲಿಯರ್ ಕಟ್ ಯಾಕೆ ಕೇಳ್ತೀನಿ ಅಂದರೆ, ಈಗ ಅದು ಅನಿಸುತ್ತೆ. ಈಗ ನಾವು ಜೂನಿಯರ್ ಪುನೀತ್ ರಾಜ್ಕುಮಾರ್ ಅಂದಾಗ ಅದು ಅಪ್ಪು ಸರ್ ಹೆಸರು ಬಂದು ಜೂನಿಯರ್ ಪುನೀತ್ ಅಂತ ಬಂದ್ಬಿಡುತ್ತೆ. ಪುನೀತ್ ರಾಜ್ಕುಮಾರ್ ಜೂನಿಯರು ನಾವಾಗ್ತೀವಿ, ಪುನೀತ್ ರಾಜ್ಕುಮಾರ್ ಅಂತ ಬಂದಾಗ ಅದು ಅಲ್ಲಿ ಬರುತ್ತೆ, ಅಲ್ಲಿ ಆ ಮ್ಯಾಟ್ರ್ ಬರುತ್ತೆ. ಹಂಗಾಗಿ ಸರ್ ನಾನು ಇನ್ನೊಂದು ಕೇಳಲೇಬೇಕು ನಿಮಗೆ. ನೀವು ಒಬ್ಬ ಸಾಮಾನ್ಯ ಹುಡುಗ, ಬಟ್ ಈಗ ನೀವು ಒಂದು ಜೂನಿಯರ್ ಪುನೀತ್ ಅವರ ಪರಮ ರೂಪ ನಿಮ್ಮಲ್ಲಿದೆ ಅಂತ ಹೇಳ್ಬೋದು, ಅಥವಾ ಪರಮ ಏನು ಅವತಾರ ಅಂತಲೂ ಹೇಳ್ಬೋದು. ಪುನೀತ್ ರಾಜ್ಕುಮಾರ್ ಅವರ ಪರಮ ಅವತಾರ ಅಂತಲೂ ಹೇಳ್ಬೋದು. ಸರ್, ಹೀಗಿದ್ದಾಗ ನಿಮಗೆ ಎಷ್ಟು ಜವಾಬ್ದಾರಿ ಇದೆ ಸರ್? ಏಕೆಂದರೆ ಕಾಮನ್ ಒಬ್ಬ ಅಂದರೆ ನಿಮ್ಮ ಏಜಿನ ಹುಡುಗರು ಎಲ್ಲಿ ನಿಂತ್ಕೊಳ್ತಾರೆ ಆ ಥರ ಕುತ್ಕೊಳ್ಳೋಂಗಿಲ್ಲ, ಏನೋ ಬಾಯಿಗೆ ಬಂದಿದ್ದು ಮಾತಾಡೋಂಗಿಲ್ಲ. ನಿಮಗೆ ತುಂಬ ಜವಾಬ್ದಾರಿ ಇದೆ. ಏಕೆಂದರೆ ಅಪ್ಪು ಸರ್ಗೆ ಎಲ್ಲಿ ಚ್ಯುತಿ ಬಂದ್ಬಿಡುತ್ತೋ ಅನ್ನೋದೊಂದಿದೆ. ಎಷ್ಟು ಜವಾಬ್ದಾರಿ ಇದೆ ಸರ್? ಇದನ್ನು ಹೆಂಗೆ ಮ್ಯಾನೇಜ್ ಮಾಡ್ತೀರಾ ನೀವು?
ಬಹಳ ಒಳ್ಳೆ ಕ್ವಶನ್ ಕೇಳಿದ್ರು ಮೇಡಮ್, ತುಂಬ ಒಳ್ಳೆ ಪ್ರಶ್ನೆ ಇದು. ಹೌದು ಸರ್. ತುಂಬ ಜವಾಬ್ದಾರಿ ಇದು. ತುಂಬ ಅಂದರೆ ಅದು ಸಾಮಾನ್ಯದಲ್ಲ. ಯಾಕಂದರೆ ಈಗ ಅಪ್ಪು ಸರ್ ಇಲ್ಲ ಅಂತ ನಾನು ಜವಾಬ್ದಾರಿ ತಾಳೋದಲ್ಲ, ಅಪ್ಪು ಸರ್ ಇದ್ದಾಗಿದ್ರು ನನ್ನ ಜವಾಬ್ದಾರಿ ಇದೆ. ಇದನ್ನ ಈ ವಿಷಯನ ನಾನು ನಿಮ್ಮ ಸಾಧಕರ ಅನ್ನೋ ಒಂದು ಮಾತಲ್ಲಿ ನಾನು ಹೇಳಲೇಬೇಕು. ಯಾಕಂದ್ರೆ ತುಂಬ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಡಮ್. ಇದನ್ನು ತುಂಬ ನಾನು ಮನಸ್ಪೂರ್ವಕವಾಗಿ ಹೇಳ್ಬೇಕಾಗುತ್ತೆ. ನಾನು ಇವಾಗಿಂದ ಅದು ನಾನು ಯಾವಾಗಿಂದ ಅಂದರೆ, ಈಗ ಅಪ್ಪು ಸರ್ ಸಿನಿಮಾ ನೋಡೋದು ಬೇರೆ. ಅಪ್ಪು ಸರ್ ಸಿನಿಮಾ ನೋಡ್ತೀವಿ, ಖುಷಿ ಪಡ್ತೀವಿ, ಚಪ್ಪಾಳೆ ತರ್ತೀವಿ, ಸೂಪರ್ ಅಂತೀವಿ, ಎಂಜಾಯ್ ಮಾಡ್ತೀವಿ, ಖುಷಿ ಪಡ್ತೀವಿ. ಬಟ್ ನಾನು ಯಾವ ರೀತಿ ಇದೆ ಅಂದರೆ, ಸಿನಿಮಾ ನೋಡಿದೆ ಅಲ್ವಾ, ಸಿನಿಮಾ ನಾನು ಎಲ್ಲರಂತ ನೋಡ್ಕೊಬರ್ತೀನಿ. ಬಟ್ ನಾನು ಅಪ್ಪು ಸರ್ನ ನೋಡಿದ್ದು ಯಾವ ರೀತಿ ಅಂದರೆ, ನಾನು 2002 ನೆನ್ಪಿಟ್ಕೊಳ್ಳಿ, ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಇವತ್ತಿಂದ ಅಲ್ಲ, ನಾನು ಅವತ್ತಿಂದ ಯಾವ ರೀತಿ ಅದು ಮನಸ್ಸಲ್ಲಿ ಬಂದ್ಬಿಡ್ತಂದರೆ, ಅಪ್ಪು ಸರ್ ಬಂದರು, ಎಲ್ಲೋ ಜನಗಳ ಮಧ್ಯೆ ಬಂದರು, ಹೆಂಗಿದ್ರು ಅಪ್ಪು ಸರಲ್ಲಿ ಯಾವುದೋ ಒಂದು ಟಿ ವಿ ಚಾನಲ್ ಮಧ್ಯೆ ಯಾವ ರೀತಿ ಮಾತಾಡಿದರು, ಯಾವ ರೀತಿ ಹೆಂಗೆ ಮಾತಾಡಿದರು, ಇವರಿಗೆ ಓಹೋ ಹಿಂಗಿದ್ರಲ್ವಾ, ಈ ಥರ ಇದ್ದರು, ಎಷ್ಟು ಸಿಂಪ್ಲಿಸಿಟಿಲಿದ್ರು, ಎಷ್ಟು ನಾರ್ಮಲ್ ಆಗಿದ್ರು. ಅಯ್ಯೋ ಎಂಥ ದೊಡ್ಡ ಜವಾಬ್ದಾರಿ ಇದೆ, ಇದು ಬೇಕಾಗಿದೆ. ಯಾಕೆ ಅಲ್ಲಿ ಜನ ನಾನು ಬಂದು ಮಾತಾಡಿಸ್ತೀರಂದ್ರೆ ನಮ್ಮ ಅಪ್ಪು ಸರ್ ಅದನ್ನ ಜನರಿಗೆ ಪ್ರೀತಿ ಕೊಡ್ತಾರೆ. ಅದಕ್ಕೆ ಆ ಜನರ ಪ್ರೀತಿ ಕಂಡುಬಿಟ್ಟು ನನ್ನನ್ನು ಮಾತಾಡಿಸ್ತಾರೆ. ಸರಲ್ಲೆಲ್ಲ ನೋಡಿದೀನಿ. ಇವಾಗಿಂದೆಲ್ಲ ಅಪ್ಪು ಸರ್ರನ್ನ ಒಂದು 2010 ಮೇಲೂ ತಗೋಬೇಡಿ, 2002 ತಗೊಳ್ಳಿ ಅವರು. ಯಾಕಂದರೆ ದೊಡ್ಡ ಮನೆ ಅಂದರೆ ಜನರ ಜೊತೆ ಇನ್ವಾಲ್ವ್ಮೆಂಟ್ ಆಗಿ ಜನರ ಜೊತೆ ಬೆಳೆದಂಥ ಒಂದು ಕುಟುಂಬ ಅದು ದೊಡ್ಡ ಮನೆ ಅಂದರೆ. ಅದಕ್ಕೆ ಅವರಿಗೆ ಎಲ್ಲ ನೋಡಿ ಅಪ್ಪು ಸರ್ ಏನು ಹೇಳ್ತಿರ್ತಾರೆ, ಅವರಿಗೆ ಎಲ್ಲ ಗೊತ್ತದು. ಜನರನ್ನೇ ದೇವ್ರು ಅನ್ಕೊಂಡು ಹೋದ್ರು ಅವರು. ದೊಡ್ಡ ಮನೆ ಅಂದ್ರೆ ಜನರನ್ನೇ ದೇವ್ರು ಅನ್ಕೊಂಡು ಅವ್ರು ಹೆಜ್ಜೆ ಇಟ್ಟರು ಅವರು. ದೊಡ್ಡ ಮನೆಯಲ್ಲಿದ್ದು ತುಂಬಾ ಸರಳವಾಗಿ ಜೀವನ ಮಾಡಿದ್ದಕ್ಕೆ ಅವ್ರನ್ನ ದೊಡ್ಡ ಮನೆ ಅಂತ ಹೇಳ್ಬಿಟ್ಟು ಇವತ್ತು ಜನ ಗೌರವಿಸ್ತಿರೋದು, ಪ್ರೀತಿಸ್ತಾ ಇರೋದು ಅಲ್ವಾ. ದೊಡ್ಡ ಮನೆಯಲ್ಲಿ ಸರಳತೆನ ಕಂಡ್ಕೊಂಡವರು. ಅದೇ ಉದ್ದೇಶದಿಂದ ನಾನು ಹೇಳ್ತಿರೋದು. ಈಗ ಅಲ್ಲಿಗೆ ಬರ್ತೀನಿ ಮೇಡಮ್. ಈಗ ದೊಡ್ಡ ಮನೆ ಅಂದ್ರೆ ದೇವ್ರು ಅಂತ, ಜನಗಳನ್ನ ದೇವ್ರು ಅಂತ ಆರಾಧಿಸ್ಕೊಂಡು ಹೋದಂಥ ಕುಟುಂಬ ದೊಡ್ಡ ಮನೆ ಅಂದ್ರೆ ಅಲ್ವಾ. ಹಾಗಾಗಿ ಅಲ್ಲಿಂದ ಬಂದಿರ್ತಾರೆ. ಅದಕ್ಕೆ ಅಪ್ಪು ಸರ್ ಎಲ್ಲಾರನ್ನೂ ಪ್ರೀತಿಯಿಂದ ನೋಡಿದಂಥ ಒಂದು ಸರಳತೆಯ ವ್ಯಕ್ತಿತ್ವದ ಅಪ್ಪು ಸರ್. ಅದು ಅವಾಗ ಇದೆಲ್ಲ ನಾನು ಹಿಂಗೆ ನೋಡ್ತಿದ್ದೆ ಅಪ್ಪು ಸರ್ನ, ಈ ಥರದಲ್ಲಿ ಹಿಂಗೆ ಹೋಗ್ತೀನಿ ಹಿಂಗೆ. ಅವಾಗ ನಾನು ಅಂದ್ಕೊಂಡಿದ್ದೆ ಅಷ್ಟೇ ಅಲ್ವಾ, ಇದು ನಮ್ದು ಯಾರೋ ನಾನು ಅನ್ಕೊಂಡು ನನಗೆ ನೀವು ಪ್ರೀತಿ ಕೊಡ್ತಿಲ್ಲ, ನಾನು ಹಣ ಇದ್ದಂತನಲ್ಲ, ನಾನೇನಾದ್ರು ಒಬ್ಬ ಸಾಹಿತ್ಯಗಾರ ಅಂತ ಅದನ್ನಲ್ಲ, ಮತ್ತು ನಾನೇನು ಯಾವುದೋ ಸಿನಿಮಾ ಮಾಡಿ ಅಂತ ನನಗೆ ಪ್ರೀತಿ ಕೊಡ್ತಿಲ್ಲ. ಅದೊಂದು ದೊಡ್ಡ ನಮ್ಮ ಒಂದು ದೇವರಾದಂಥ ಅಪ್ಪು ಸರ್ನ ನೋಡಿ ಆ ಪ್ರೀತಿ ತಂದು ನಮಗೆ ಸರ್ ಹಂಗೆ ಇದ್ದೀರಾ ಅಂತ ಪ್ರೀತಿ ಕೊಡ್ತಾರೆ, ಗೌರವ ಕೊಡ್ತಾರೆ ಅಂದಾಗ ಇದನ್ನು ಕಾಪಾಡ್ಕೋಬೇಕಂದ್ರೆ ನಮ್ಮ ಗುರುಗಳೇ ಯಾವ ರೀತಿ ಜನರನ್ನು ಪ್ರೀತಿಸ್ತಿದ್ರು ಆ ದಾರಿಲಿ ನಾನು ಸ್ವಲ್ಪ ಹೋಗ್ಬೇಕಾಗಿದೆ. ನಮಗೆ ಫುಲ್ ಸಂಪೂರ್ಣ ಆಗಿ ಸ್ವಲ್ಪ ಮಟ್ಟಿಗೆ ಹೋಗ್ಬೇಕಾಗುತ್ತೆ ಅಂತ ನಾವು ಹಿಂಗೆ ಬಂದ ಮೇಡಮ್. ಇಷ್ಟೇ ಅದನ್ನು ಹೆಂಗೆ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಅಂದರೆ ಅಷ್ಟೇ. ನಾನು ಹೇಳಲ್ಲ, ಅದು ನಿಮಗೆ ಗೊತ್ತಾಗಿದೆ. ನನ್ನ ಸಿಂಪ್ಲಿ ನಿನ್ನೆ ನೀವು ಭೇಟಿ ಆದ್ರಿ, ಅದು ನಿಮಗೆ ಗೊತ್ತಾಗಿದೆ ಅಷ್ಟು. ನಾನು ಅವಾಗಿನಲ್ಲೂ ಹಂಗೆ ಹೋಗ್ತಿದ್ದೀನಿ, ಅದು ನಾನು ಬಿಡಲ್ಲ. ಅದು ಯಾಕಂದರೆ ನಾವು ನಮ್ಮ ಗುರುಗಳು ಅದನ್ನು ಉಳಿಸಿದ್ದಾರೆ, ನಮಗೆ ಆ ಪ್ರೀತಿ ಇದ್ದಿದ್ದಕ್ಕೆ ಇವತ್ತು ಇಲ್ಲಿವರೆಗೂ ತಂದು ಖುಷಿದೆ. ಅಪ್ಪು ಸರ್ ಜನಗಳಿಗೆ ಕೊಟ್ಟಂಥ, ಜನಗಳ ಜೊತೆ ಇದ್ದಂಥದ್ದು, ಜನಗಳು ಅವ್ರ ಮೇಲೆ ಆಶೀರ್ವದಿಸಿದಂಥದ್ದು ಇವತ್ತು ನಮ್ಮನ್ನು ಜೂನಿಯರಾಗಿ ತಂದು ಕೂರಿಸಿದೆ, ಈ ಜಾಗ ತಂದು ಕೂರಿಸಿದೆ ಮೇಡಮ್. ಸರ್ ಇದನ್ನು ಮನೇಲಿ ಹೆಂಗೆ ತೊಗೊಂಡ್ರು ಸರ್? ಏಕೆಂದರೆ ಅದಿರುತ್ತಲ್ಲ, ಏನು ನೀನು ಆ ಕಡೆ ಈ ಕಡೆ ಎಲ್ಲ ಹೋಗ್ತಾ ಫಸ್ಟು ಇವಾಗ ಬಿಡಿ, ಇವಾಗ ಏನಂದರೆ ಒಂದು ಅಪ್ಪು ಸರ್ ಅನ್ನೋದು ಒಂದು ನಿಮಗೆ ಟ್ರೇಡ್ ಮಾರ್ಕ್ ಇದೆ. ಬಟ್ ಆಗ ಆರಂಭದ ದಿನಗಳಲ್ಲಿ ಮನೇಲಿ ಹೆಂಗೆ ತೊಗೊಂಡ್ರು ಸರ್? ನಿಮ್ಮದು ಕಲಾ ಕುಟುಂಬನ? ಇಲ್ಲ ನಮ್ಮ ಕಲಾ ಕುಟುಂಬ. ಡ್ಯಾನ್ಸು ಇದೆಲ್ಲ ಹೆಂಗೆ ಬಂತು ಸರ್? ಡ್ಯಾನ್ಸ್ ಎಲ್ಲ ಅಂದರೆ ಮೇಡಮ್, ಈಗ ಅದು ಡ್ಯಾನ್ಸು ಸಂಗೀತಕ್ಕೆ ತಲೆ ಬಾಗ್ದಿದ್ರೆ ಯಾರಿಲ್ಲ ಬಿಡಿ. ಡ್ಯಾನ್ಸ್ ಅಂದರೆ ಈಗ ಒಂದು ಸಾಂಗ್ ಹಾಕಿರೆ ಒಂದು ಮ್ಯೂಸಿಕಲ್ಲಿ ಒಳ್ಳೆ ಟಪಂಗುಚ್ಚಿ ಅಂದರೆ ಒಂದು ಮೈ ನಡುಗುತ್ತೆ ಪ್ರತಿಯೊಬ್ಬರಿಗೂ, ಅದು ಬಂದೇ ಬರುತ್ತೆ ಅಲ್ವಾ. ಯಾವ ರೀತಿ ಇಲ್ಲಾರ ಇರಲಿ ಬಂದ್ಬಿಡುತ್ತೆ ಅಲ್ವಾ. ಹಾಗಾಗಿ ಡ್ಯಾನ್ಸು ನಮ್ಮ ಕಾಲೇಜ್ ಡೇಲಿ ಸ್ಕೂಲ್ ಡೇಲೆಲ್ಲ ಇದ್ದಾಗ ಡ್ಯಾನ್ಸ್ ಎಲ್ಲ ಮಾಡ್ತಿದ್ವಿ. ಡ್ಯಾನ್ಸ್ ಮೇಲೆ ತುಂಬ ಇಂಟ್ರೆಸ್ಟಿಂಗ್ ಇತ್ತು. ಅದೊಂಥರ ಆವಾಗ ಬರ್ತಾಯಿತ್ತು. ನಂತರ ಈ ಎಲ್ಲನೂ ಏನು ಪ್ರಾಕ್ಟೀಸ್ ಮಾಡೇ ಕಲಿಬೇಕಂತೇನಿಲ್ಲ. ನೋಡ್ತಿದ್ರೆ ನಾವು ಅದು ಒಂದು ಆದಿ ಅಂತ ಇರ್ತದೆ, ಅದ್ರ ಒಳಗಡೆ ಹೋದ್ರೆ ಪ್ರಪಂಚ ಗೊತ್ತಾಗ್ಬಿಡುತ್ತೆ. ಹಿಂಗೆ ಅಪ್ಪು ಸರ್ ನೋಡ್ತಿದ್ದಾಗ ಈ ಥರ ಕುಣದಲ್ಲಿ ಈ ಥರ ಇದ್ರಲ್ಲ. ಈಗ ಒಂದು ಅಂದರೆ ಸಾಂಗ್ ಹೆಂಗೆ ಬರ್ತಾವೆ ಅಂದರೆ ಈ ಒಂಥರ
ಡ್ಯಾನ್ಸ್ ಸ್ಟೆಪ್ ಅಂತ ಬಂದಾಗ ಡ್ಯಾನ್ಸ್ ಇರ್ತವೆ, ಒಂದು ಫೀಲಿಂಗ್ ಅಂತ ಬಂದಾಗ ಫೀಲಿಂಗ್ ಇರ್ತವೆ, ರೊಮ್ಯಾಂಟಿಕ್ ಇರ್ತವೆ. ಈ ಆ್ಯಂಗಲಲ್ಲಿ ಅಪ್ಪು ಸರ್ ಯಾವ ಥರ ಲುಕ್ ಕೊಡ್ತಿದ್ರು, ಈ ಡ್ಯಾನ್ಸ್ ಕುಣಿಬೇಕಾದ್ರೆ ಎಷ್ಟು ಇದಾಗಿದ್ದು ಅವೆಲ್ಲ ಕ್ಯಾಚ್ ಮಾಡಿರ್ತೀವಿ. ಆ ಕುಣಿಬೇಕಾದ್ರೆ ಆ ಮೂಮೆಂಟ್ ಮಾಡಿದ್ರೆ ಚೆನ್ನಾಗಿ ಬಂದ್ಬಿಡುತ್ತೆ ಮೇಡಮ್, ಈ ಥರ ಮೇಡಮ್. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದ್ರೆ, ಮನೆಗಳಲ್ಲಿ ನೀವು ನಿಮ್ಮ ಮನೇಲಿ ಯಾವ ರೀತಿ ತಗೊಂಡ್ರು ಅಂತ ಮೇಡಮ್. ಫಸ್ಟ್ನೇದಾಗಿ ಇದು ನನಗೆ ಫಸ್ಟ್ ನನಗೆ ಕ್ಯಾಚ್ ಆಗೋದು, ಜನ ಹೇಳ್ತಿರೋ ನನಗೆ ಕ್ಯಾಚ್ ಆಗುತ್ತೆ. ನಂತರ ನಾನು ಇವತ್ತು ನಾವೇನು ಇದಂತ ಈ ಜರ್ನಿ ತಾಂಡಿವಲ್ಲ, ಇದು ತುಂಬ ಕಷ್ಟ ಜರ್ನಿ ಮೇಡಮ್. ಹೌದು ಅಲ್ವಾ, ತುಂಬ ಕಷ್ಟ ಜರ್ನಿ ಇದು. ಯಾರು ಅನ್ಕೊಳ್ತಾರೆ ಅದಲ್ಲ ಇದು ಜರ್ನಿ. ಇದು ಈ ಜರ್ನಿನ ನಾವು ಸ್ವೀಕರಿಸ್ಕೊಂಡು ಇವತ್ತು ಬಂದು ದಾವಣಗೆರೆಯಲ್ಲಿ ನಿಮ್ಮ ಇದ್ರೊಳಗಡೆ ಬಂದು ಸ್ಟುಡಿಯೋದ್ರೊಳಗಡೆ ಕೂತ್ಕೊಂಡಿದ್ದು ಸಾಮಾನ್ಯ ಜರ್ನಿ ಅಲ್ಲ ಇದು. ಹೌದು. ಮತ್ತೆ ಅದ್ರಲ್ಲೂ ಇಷ್ಟೊಂದು ಧೈರ್ಯವಾಗಿ ಮಾತಾಡ್ತಿದೀವಿ ಅಂದ್ರೆ ಯಾರು ಕಾರಣ ಇದಕ್ಕೆ? ಹೌದು, ಯಾರು ಕಾರಣ? ಅಪ್ಪು ಸರ್ ಈ ಸ್ಪೀಚು, ಧೈರ್ಯ, ಈ ಸ್ಪಿರಿಟು, ಈ ಎನರ್ಜಿ ಅಪ್ಪು ಸರ್. ಅದಕ್ಕೆ ನಾನು ಹೇಳಿದ್ದು, ಈಗ ನಾವು ಇಲ್ಲಿ ಕೂತಿದ್ದೀನಿ ಅಂದಾಗ ನಾನಾಗಿ ಕೂತ್ಕೊಂಡ್ರೆ ಇಷ್ಟೇ ಅಲ್ಲ. ಇದು ನಾನು ಅಪ್ಪು ಸರ್ ಬಗ್ಗೆ ಕೇಳ್ತೀರ ಅಂದಾಗ ನನಗೆ ಏನು ಅನ್ಸುತ್ತೆ, ಏನಿದೆ ಅಂತ ಹೇಳ್ಬೇಕಂದಾಗ ನಾನು ಅಪ್ಪು ಸರ್ನ ಆರಾಧಿಸ್ಕೊಂಡು ಹೃದಯದಲ್ಲಿ ಇಟ್ಕೊಂಡೇ ಮಾತಾಡ್ತಿರ್ಬೇಕು ಅಲ್ವಾ? ಇಷ್ಟಿದೆ ಮೇಡಮ್. ಹಂಗಾಗಿ ಮನೇಲಿ ತುಂಬ ಪ್ರೋತ್ಸಾಹ ಇತ್ತು. ಪ್ರೋತ್ಸಾಹ ಅಂದರೆ ಯಾಕಂದರೆ ಅವ್ರಿಗೂ ಕೇಳ್ತಾರೆ, ನೀನು ಜೂನಿಯರ್ ಪುನೀತ್ ಅಣ್ಣನ, ನಿಮ್ಮ ಜೂನಿಯರ್ ಪುನೀತ್ ತಾಯಿನ ಅಂತ ಕೇಳಿದಾಗ ನಮ್ಮ ತಾಯಿ ಖುಷಿ ಆಗಲ್ಲ, ಖುಷಿ ಆಗುತ್ತೆ, ಆಬ್ವಿಯಸ್ಲಿ ಖುಷಿ ಆಗುತ್ತೆ. ಮತ್ತೆ ನಮ್ಮ ತಾಯಿ ನಿಮ್ಮ ಮಗ ಏನ್ರಿ ಪಾರ್ವತಮ್ಮ ಅಂತ ನಮ್ಮ ತಾಯಿ ಕರೀತಾರೆ ಅಂತ ಅಲ್ವಾ? ಅಮ್ಮನ ಥರ ಇದ್ದೀರಾ, ಅಪ್ಪನ ಥರ ಇದ್ದೀರಾ ನೀವು? ನಮ್ಮ ತಾಯಿ ಥರ ತಾಯಿದೇನಾ ಮೂಗು ಇದೆಲ್ಲ? ಮೂಗು ಯಾಕಂದ್ರೆ ಮೂಗು ತುಂಬಾ ಚೆನ್ನಾಗಿ ಸೇಮ್ ಪುನೀತ್ ಅವ್ರ ಮೂಗು ತರ ಇದೆ ನಿಮ್ದು, ಅದಕ್ಕೆ ಕೇಳಿದೆ. ತಾಯಿ ಆದ್ರೆ ತಾಯಿ ಏನೋ ಗೊತ್ತಿಲ್ಲ ಮೇಡಮ್, ಏನು ಗೊತ್ತಿಲ್ಲ. ಇದು ದೇವರು ಈಗ ದೇವರು ಸೃಷ್ಟಿ ಮಾಡಿದ್ದಾನೆ ಅಂತಂದಾಗ ಒಂದು ಮಾತು ಹೇಳ್ತೀನಿ, ಯಾರಿಗೆ ಯಾವ ಇದ್ರಲ್ಲಿ ಅನ್ನೋದು ಋಣ ಇಟ್ಟಿತ್ತು ಗೊತ್ತಿಲ್ಲ. ಕರೆಕ್ಟ್, ಹೌದು. ಇವನ್ನೆಲ್ಲ ನಾವು ತಿಳ್ಕೋಬೇಕು. ಒಂದು ವಿಷಯ, ಈಗ ಏನೇ ಕೆಲಸ ಮಾಡಿ ನಿಯತ್ತಾಗಿ ಮಾಡಿ 3 ರೂಪಾಯಿ ಸಂಪಾದನೆ ಮಾಡಿ 10 ರೂಪಾಯಿ ಸಂಪಾದನೆ ಮಾಡಿ ಅನ್ನೋದು ಋಣ ಇದೆ ಅಂದಮೇಲೆ ಅದಕ್ಕೆ ನಾವು ಹಿಂಜರಿಬಾರ್ದು, ಮತ್ತು ನಮ್ಮ ಬಗ್ಗೆ ನಾವು ಕೀಳಾಗಿ ತಿಳ್ಕೊಬಾರ್ದು. ಜನ ಏನಾರ ಅನ್ಲಿ, ಈಗ ಗೊತ್ತಿರಕ್ಲ. ಈಗ ನಾವೆಲ್ಲೇ ಜನ ಎಷ್ಟಾಗಲ್ಲ ಮಾಡಿ, ನಾನು ಸಿನಿಮಾ ಮಾಡಿಲ್ಲ, ನಾನು ಸ್ಟೇಜ್ ವೇದಿಕೆ ಕಾರ್ಯಕ್ರಮ ಮಾಡ್ತೀನಿ, ಕೆಲವೊಂದು ಟಿ ವಿ ಚಾನಲ್ ಕಾರ್ಯಕ್ರಮ ಮಾಡಿದ್ದೀನಿ, ಕೆಲವೊಂದು ಟಿ ವಿ ಚಾನಲ್ ಕಾರ್ಯಕ್ರಮ ಕೊಟ್ಟಿದ್ದಾರೆ, ಹಿಂಗೆಲ್ಲ ಮಾಡ್ಕೊಂಡು ಹೋಗ್ತಿದ್ದೀವಿ ಅಂದಾಗ ಆ ಸೌಭಾಗ್ಯ, ಆ ದೇವರ ಆಶೀರ್ವಾದ. ಹೌದು, ಎಲ್ಲರೂ ಮಾಡೋಕ್ಕಾಗಲ್ಲ, ನಾನು ಮಾಡೋಕ್ಕಾಗಲ್ಲ, ಇದನ್ನ ನೀವೇ ಮಾಡಬೇಕು. ಯಾಕಂದ್ರೆ ಒಂದು ವರ ನಿಮಗೆ ಇದು. ಹೌದು ಮೇಡಮ್, ವರ. ಎಷ್ಟು ಸ್ಟೇಜ್ ಶೋಸ್ ಕೊಟ್ಟಿದ್ದೀರಾ ಸರ್ ನೀವು? ಆಗಿದೆ ಮೇಡಮ್, ಈ ಇತ್ತೀಚೆಗೆ ಎಲ್ಲ ಸೇರಿಸಿ 3,000 ಆಗಿದೆ. ಓ, 3,000 ಸ್ಟೇಜ್ ಶೋಸ್ ಕೊಟ್ಟಿದ್ದೀರಾ? ಏನು 3,000ದಲ್ಲಿ 1,500 ಸನ್ಮಾನ ಆಗಿದೆ ಮೇಡಮ್, ಆಗಿದೆ. ನಾನು ಯಾವಾಗಿಂದ ಬಂದಿದ್ದು ನಾನು ಹೇಳ್ತಿದ್ದೀನಲ್ಲ, ಈ ಜರ್ನಿ ಬಗ್ಗೆ ಹೇಳ್ತೀನಿ ಕೇಳಿ ಮೇಡಮ್. ಈ ಜರ್ನಿ ಬಗ್ಗೆ ಹೇಳ್ತೀನಿ, ತುಂಬ ಶ್ರಮ ಜರ್ನಿ. ಬರ್ತೀವಿ, ವೇದಿಕೆ ಕಾರ್ಯಕ್ರಮ ಆಗುತ್ತೆ, ಆಮೇಲೆ ಈಗ ಅವರು ಆ ಕಡೆ ಹೋಗ್ತಾರೆ, ನಾವು ಈ ಕಡೆ ಹೋಗ್ತೀವಿ. ನಮ್ಮ ಮನೆ ತಲುಪಬೇಕಂದ್ರೆ ನಾನು ಈ ಕಡೆ ದಾವಣಗೆರೆ ಬಂದು ನಿಮಗೆ ಒಂದು 10 ಅವರ್ ಜರ್ನಿ, ನಮ್ಮ ಮನೆಗೆ ಹೋಗ್ಬೇಕು. ಹೌದು, ಕೆಲವೊಮ್ಮೆ ಅನಿಸುತ್ತೆ ಯಾಕೆ ಬೇಕಾಗಿತ್ತು ಇದೆಲ್ಲ. ನಾನು ಇಲ್ಲೇ ಬಂದು ಈ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅನ್ಕ ಬಂದೆ, ನನ್ನ ಏನು ಹೊಟ್ಟೆ ತುಂಬಿಸ್ಕೋಬೇಕಾಗಿದ್ದಿಲ್ಲ ಅಲ್ವಾ? ದುಡಿಬೋದು, ಕೆಲಸ ಮಾಡ್ಬೋದು. ಬಟ್ಟು ಇದೊಂದು ಇದಲ್ಲ, ಇದು ಎಲ್ಲರೂ ಮಾಡೋಕ್ಕಾಗಲ್ಲ. ಕಲೆ ವೃತ್ತಿನ ಎಲ್ಲರೂ ಮಾಡೋಕ್ಕಾಗಲ್ಲ. ಆದರೆ ಆ ವ್ಯಕ್ತಿದೊಂದು ಒಂದು ಅವಕಾಶನ ದೇವ್ರು ನನಗೆ ಕೊಟ್ಟಿದ್ದಾನೆ ಅಂದರೆ ಅದನ್ನ ತಗೊಬರ್ಬೇಕು, ನಾವು ತಗೊಂಡು ಓಡಾಡಬೇಕು. ಅದನ್ನು ನಾನು ಹೇಳಿರೋ ಮಾತಲ್ಲ, ನಾನು ಹೇಳ್ತಾರ ಮಾತಲ್ಲ. ನನಗೆ ಸ್ಟಾರ್ಟಿಂಗ್ ಬಂದಾಗಲೇ ದೊಡ್ಡ ವ್ಯಕ್ತಿಗಳು ಕೂರ್ಸಿ ಒಂದು ಮಾತು ಹೇಳ್ತಾರೆ, ದೊಡ್ಡ ವ್ಯಕ್ತಿಗಳು ಒಂದು ಕೂರ್ಸಿ ಮಾತು ಹೇಳ್ತಾರೆ, ನೋಡಪ್ಪ ರಾಜ್ಕುಮಾರ್ ಮಗನ ಥರ ಹುಟ್ಟಿದ್ಯಾ, ಯಾರಿಗೂ ಸೌಭಾಗ್ಯ ಬಂದಿಲ್ಲ, ಸ್ಟಾರ್ಟಿಂಗಲ್ಲೇ ಯಾರಿಗೂ ಸೌಭಾಗ್ಯ ನಿನಗೆ ಬಂದಿದೆ, ಒಳ್ಳೇದಾಗುತ್ತೆ, ಚೆನ್ನಾಗಿ ಕಾಪಾಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಆ ಜವಾಬ್ದಾರಿ ಒಂದು ಮಾತಿದಲ್ಲ ನಾನು ಹೇಳ್ಕೊಂಡು ಬಂತು, ಅದಕ್ಕೆ ನಾನು ಕೇಳಿದ್ದು. ಹೌದು, ಹೆಂಗೆ ನೀವು ಹೇಳ್ಬೇಕಂದ್ರೆ ಈ ಸ್ಟ್ರಗಲ್ ಹೆಂಗಿರುತ್ತೆ ಗೊತ್ತೇ ಮೇಡಮ್. ಬರ್ತೀವಿ, ಊಟ ಇರಲ್ಲ, ನಿದ್ರೆ ಇರಲ್ಲ, ಹೋಗ್ತಿರ್ತೀವಿ, ಬರ್ತಾಯಿರ್ತೀವಿ, ಜರ್ನಿ ಮಾಡ್ತಾಯಿರ್ತೀವಿ, ಇಳಿತಿರ್ಬೇಕು, ಓದ್ತಿರ್ಬೇಕು, ಜನಗಳ ಜೊತೆ ಬೆರಿತಿರ್ಬೇಕು, ಆಯಿತಾ? ಇವೆಲ್ಲ ಇದಾವಲ್ಲ, ಇವೆಲ್ಲ ಸಾಮಾನ್ಯವಾಗಿ ಏನೋ ಒಂದು ಆಫೀಸಲ್ಲಿ ಕೂತ್ಕೊಂಡು ಇದು ಮಾಡ್ದಂಗಲ್ಲ ಇದು. ಆಮೇಲೆ ಒಂದು ದಿನಕ್ಕೆ ಮುಗಿಯುವಂಥದ್ದಲ್ಲ ಸರ್, ಇದು ಕೊನೆವರೆಗೂ ಇದನ್ನ ನಡೆಸ್ಕೊಂಡು ಹೋಗಲೇಬೇಕು. 3,000 ಪ್ರೋಗ್ರಾಮ್ಸ್ ಅಂತ ಅಂದರೆ ನಿಮ್ಮ ಅನುಭವ ಏನು ಕಡಿಮೆ ಇಲ್ಲ. ಹೌದು, ಅದಕ್ಕೆ ನಾನು ಹೇಳ್ತಿರೋದು, ಇವತ್ತು ಜರ್ನಿ 3,000 ಜರ್ನಿ ಮಾಡಿದ್ದೀರಾ? 3,000 ಜರ್ನಿ ಆಗಿದೆ. ಅದಕ್ಕೆ ಅವಾಗೆಲ್ಲ ನಾವೆಲ್ಲ ಈಗ ಇನ್ನೊಂದು ಹೇಳ್ತೀನಿ, ಇವ್ರು ಯಾರ್ರಿ, ಇವ್ರು ಎಲ್ಲಿದ್ದಾರ್ರಿ, ಎಲ್ಲಿಂದ ಬಂದರು ಅಂತ ಅನ್ಬೋದು. ಅವತ್ತಿನಿಂದ ನಮಗೆ ಸೋಷಿಯಲ್ ಮೀಡಿಯಾ, ನಾನು ಅದನ್ನೇ ಕೇಳ್ತಾ ಇದ್ದೆ, ಸುಮಾರು ಪುನೀತ್ ರಾಜ್ಕುಮಾರ್ ಸುಟ್ಕೊಂಡ್ರಲ್ಲ ಸರ್ ಅಂತಂದೇಳಿ, ಯಾಕೆ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇಲ್ಲ?
ಅಲ್ಲ ನಾನು ಚಿಕ್ಕದಾಗಿ ಯೂಸ್ ಮಾಡ್ತೀನಿ, ನಾನು ಅದಕ್ಕೆ ತಲೆ ಕೆಡ್ಸ್ಕೊಂಡು ಮಾಡ್ಬೇಕಾದೇನಿಲ್ಲ. ದೇವ್ರು ಕೊಡೋದು ಕೊಡ್ತೀಯಾನೆ. ನಾವು ಮಾಡೋ ಕೆಲಸದಲ್ಲಿ ನಾವು ಮಾಡೋ ಕೆಲಸದಲ್ಲಿ ನಮಗೆ ದೇವ್ರು ಅನ್ನೋದ್ರೂ ಇಟ್ಟಿದ್ದಾನೆ. ಸುಮ್ಮನೆ ಎಲ್ಲದ್ರೊಳಗಡೆ ಬರ್ಬೇಕಾದೇನಿಲ್ಲ. ಇಲ್ಲ, ಪರಿಚಯ ಇದೆ. ಸೋಷಿಯಲ್ ಮೀಡಿಯಾ ಅನ್ನೋದು ಇವಾಗ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನಿಮ್ಗೆ ಅದರಿಂದನೂ ಸ್ವಲ್ಪ ಪ್ರೋಗ್ರಾಮ್ ಸಿಗ್ಬೋದು, ಕಾಂಟ್ಯಾಕ್ಟ್ ಸಿಗ್ಬೋದು, ಆಮೇಲೆ ನಿಮ್ಗೆ ಇನ್ನೂ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ. ಈಗ ನೋಡಿ, ಲೈಕ್ ಕೊಟ್ಟಾರಲ್ಲ, ಲೈಕ್ನ ನಮ್ಮ ಏನು ದೊಡ್ಡ ಮಟ್ಟಿಗೆ ತಗೊಂಡೋಗಲ್ಲ. ಇಲ್ಲ, ತಗೊಂಡೋಗಲ್ಲ ಸರ್. ಅಂದ್ರೆ ಬ್ಯಾಡ ಅಂತ ಹೇಳ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೋಬೇಕು. ಅಪ್ಗ್ರೇಡ್ ಇರ್ಬೇಕು ಸೋಷಿಯಲ್ ಮೀಡಿಯಾ ಅಂತ ನಾನು ಹೇಳ್ತಿಲ್ಲ. ಸೋಷಿಯಲ್ ಮೀಡಿಯಾ ನಾನು ಇಷ್ಟಪಡ್ತೀನಿ. ಸೋಷಿಯಲ್ ಮೀಡಿಯಾ ನಾವೆಲ್ಲ ನೋಡ್ತೀವಿ, ಎಂತಂತರಿದಾರಲ್ವ ಎಂತಂತ ಪರಿಚಯ ಮಾಡ್ಕೊಡ್ತೀವಿ ಇವತ್ತು ಸೋಷಿಯಲ್ ಮೀಡಿಯಾ ಅಂತ ಹೇಳ್ತಿಲ್ಲ. ಲೈಫ್ ಚೆನ್ನಾಗಿದೆ ಅಂದಮೇಲೆ ಹೆಂಗೆ ಹೋಗ್ತಾ ಇರ್ಬೇಕಷ್ಟೇ, ಅದೇನು ಅಲ್ಲೇ ಇಲ್ಲ ಅಂತೇನಿಲ್ಲ. ಸೋಷಿಯಲ್ ಮೀಡಿಯಾ ಅಂತೇನಿಲ್ಲ, ಸೋಷಿಯಲ್ ನಮ್ಮದು ಆಗ್ತಿರ್ತೀವಿ, ನಾವು ಹಂಗೇನು ತಲೆ ಕೆಡ್ಸ್ಕೊಂಡೇ ಹೋಗ್ಬೇಕಾದೇನಿಲ್ಲ. ಅದರೊಳಗೆ ಹೋಗ್ಬೇಕಲ್ಲ. ಒಂದು ಮಾತು ಹೇಳ್ತೀನಿ, ಇನ್ನೊಂದು ಹೇಳಕ್ಕೆ ಬಂದೆ. ಏನಪ್ಪ ಅಂದರೆ, ಈಗ ಒಬ್ಬ ಮನುಷ್ಯ 7 ಜನ ಥರ ಇದ್ದಾರೆ. ಮತ್ತು ಇನ್ನೊಂದು ಜೂನಿಯರ್ ಅಂದರೆ ಒಂದು ಪ್ಲಸ್ ಪಾಯಿಂಟ್ ಹೇಳ್ಕೊಡ್ತೀನಿ ನೋಡಿ. ಜೂನಿಯರ್ ಅಂದರೆ ಹೆಂಗಂದ್ರೆ ಮೇಡಮ್, ಈಗ ರವಿ ಸರ್, ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಇರ್ಬೋದು, ರವಿ ಸರ್ ಇರ್ಬೋದು, ನಮ್ಮ ವಿಷ್ಣು ಸರ್ ಇರ್ಬೋದು, ಎಲ್ಲರೂ ಸ್ಟಾರ್ಟಿಂಗಿಂದ ಬಂದು ಸಿನಿಮಾ ಮಾಡ್ತಿರ್ತಾರೆ. ವರ್ಷಕ್ಕೆ 1-2 ಮಾಡ್ತಿರ್ತಾರೆ. ವರ್ಷಕ್ಕೆ ಫೇಸ್ಗಳು ಬದಲಾಗ್ತಾ ಹೋಗ್ತಾ ಇರುತ್ತೆ. ಖಂಡಿತ ಹೌದು. ಶಿವಣ್ಣ ಇರ್ಬೋದು, ಎಲ್ಲ ಫೇಸ್ಗಳು ಅವ್ರು ಬದಲಾವಣೆ ಆಗ್ತಿರುತ್ತೆ. ಬದಲಾವಣೆ ಆಗ್ತಾ ಬಂದಿದಂಗೆ ಅವ್ರ ಥರ ಕಾಣೋರೊಬ್ರು ಹುಡ್ತಾ ಇರ್ತಾರೆ. ಇದು ತಿಳ್ಕೊಳ್ಳಿ ಮೇಡಮ್. ಏನೇನು ಕಾಣೋರು ಹುಡ್ತಾರೆ ಅವ್ರ ಥರ. ಈಗ 2002ಕ್ಕೆ ಅಪ್ಪು ಸರ್ ಒಂಥರ ಇದ್ದರೆ, 2004ಕ್ಕೆ ಅವ್ರು ಬಂದಾಗ ಅವ್ರ ಫೇಸ್ ಚೇಂಜ್ ಆಗಿರುತ್ತೆ. ಅಲ್ಲೊಬ್ಬ ಜೂನಿಯರ್ ಕಾಣ್ಬೋದು. 2008ಕ್ಕೆ ಬಂದಾಗ ಆ ಲುಕ್ಕಿಗೆ ಒಬ್ರು ಕಾಣೋರಿರ್ಬೋದು. 10ಕ್ಕೆ ಬಂದಾಗ ಒಬ್ರು ಲುಕ್ಕಿಗೆ ಕಾಣೋಂಗಿರ್ಬೋದು. ಒಬ್ಬ ಹೀರೋಗಳು ಅಂತ ಆದಾಗ ಆ ಲುಕ್ಕಿಗೆ ಬರ್ತಾರೆ. ಜೂನಿಯರ್ಸ್ ಕಾಣೋದು ಹಿಂಗೆ ಬರ್ತಾರೆ ಮೇಡಮ್, ಆಯ್ತಾ? ಇವಾಗಿನ ಎಂಡಿಂಗಲ್ಲಿದ್ದಾಗ ಒಬ್ಬ ಜೂನಿಯರ್ ಇರ್ತಾರೆ. ಈ ವಯಸ್ಸಾದ್ಮೇಲೆ ಅಪ್ಪು ಸರ್ ಇದ್ರೆ ವಯಸ್ಸಾದಲ್ಲಿ ಆ ಥರ ಕಾಣೋದು, ಆ ಥರ ಕೂಡ ಇವಾಗ ಇಲ್ಲದೂ ಅವ್ರು ನಾಳೆ ಕಾಣಂಗಿರ್ತಾರೆ. ಅಪ್ಪು ಸರ್ ಅಂದರೆ ಬರೀ 7 ಜನ ಅಲ್ಲ, 700 ಜನ ಇದ್ದಾರೆ ಅವ್ರ ಥರ ಕಾಣೋರು, ಚಿಕ್ಕ ಮಕ್ಕಳಿಂದ ಹಿಡಿದು. ಈ ಥರದ್ದು ಒಂದು ಅಪ್ಪು ಸರ್ ಥರ ಕಾಣೋರನ್ನ ನಾನು ಎಲ್ಲೂ ನೋಡಿಲ್ಲ ಮೇಡಮ್. ತುಂಬ ಜನ ಇದ್ದಾರೆ, ತುಂಬ ಜನ, ಚಿಕ್ಕ ಮಕ್ಕಳಿಂದಲೂ. 2 ಹಲ್ಲಿಲ್ಲ ಅಂದ್ರು ಅಪ್ಪು ಸರ್ ತರ ಚಿಕ್ಕದ್ರಿಂದ ಕಾಣ್ತಾರೆ, ಚಿಕ್ಕವರು ಕಾಣ್ತಾರೆ ಅಂತ ಹೇಳಿ. ಹೌದು, ಇದನ್ನ ನಾನು ಯಾಕೆ ಹೇಳ್ತೀನಿ, ಯಾಕೆ ಹೇಳ್ತೀನಿ ಹೇಳಿ? ಸಂತೋಷ ಪಡಬೇಕು. ಅಪ್ಪು ಸರ್ ಎಲ್ಲರಲ್ಲೂ ನೋಡ್ತಾರಂತ. ಇವಾಗ ನಂದು ನಿಮಗೆ ಅದಕ್ಕೆ ಹೇಳಿದ್ದು, ಅಪ್ಪು ಸರ್ ಅವರು ಶಾರ್ಟ್ ಸುವರ್ಣದಲ್ಲಿ ಕೋಟ್ಯಾಧಿಪತಿ ಕಾರ್ಯಕ್ರಮ ನಡೆಸ್ಕೊಡ್ಬೇಕಾದ್ರೆ ಅಣ್ಣ ಬಂದು ಶೂಟಿಂಗ್ ಹೋಗಿರ್ತಾರೆ. ನಂತರ ಅದೇ ನಾನೇನೋ ಒಂದು ಕಾರ್ಯಕ್ರಮ ಆಗಿತ್ತು. ಆ ನಂತರ ನಾನೇನೋ ಕಾರ್ಯಕ್ರಮ ಆದಮೇಲೆ ಅಪ್ಪು ಸರ್ ಒಂದು ಬರ್ತಡೇ ಕಾರ್ಯಕ್ರಮ ಇತ್ತು. ಅವತ್ತು ನಾನು ಅಪ್ಪು ಸರ್ ಬರ್ತಡೇ ಕಾರ್ಯಕ್ರಮ ನಾನು ಹೋಗಿದ್ದೆ. ಅವ್ರು ಅನುಶ್ರೀ ಮೇಡಮ್ ಆ್ಯಂಕರಿಂಗ್ ಶಾರ್ಟ್ ಸುವರ್ಣದಲ್ಲಿದ್ದರು. ಅದನ್ನು ಕಾರ್ಯಕ್ರಮ ಮಾಡಬಂದ್ಮೇಲೆ ಅಪ್ಪು ಸರ್ ಅದ್ರ ಕಾರ್ಯಕ್ರಮ ನೋಡಿ ನಂತರ ಅಪ್ಪು ಸರ್ ಅಭಿಮಾನಿಗಳಿಗೆ ಹೇಳ್ತಾರಂತೆ, ಏನ್ರಪ್ಪ ಅವರು ನಮ್ಮ ಥರನೇ ನೋಡ್ಬಿಟ್ರಲ್ಲೋ ಅಂತ, ಹುಡುಗ ಕಲೆ ಇದೆ ಅಂತ ಹೇಳ್ತಾರೆ. ನಾನು ನೋಡಿದೆ ಅಂತೆ, ಖುಷಿ ಆಯಿತು ಅಂತ ಹೇಳ್ತಾರೆ. ಯಾಕಂದ್ರೆ ನಂಗೆ ದೊಡ್ಡಬಳ್ಳಾಪುರದ ಅಭಿಮಾನಿಗಳು ಹೇಳಿದರು, ಅಪ್ಪು ಸರ್ ನಮ್ಗೆ ಹೇಳಿದರು, ಅಪ್ಪು ಸರ್ ಮನೆಗೆ ಹೋದಾಗ ಅಂತ. ನನಗೆ ತುಂಬ ಸಂತೋಷ ಆಯಿತು. ಆಯಿತಾ? ಈ ಥರ ಮೇಡಮ್, ನೀವು ಹೆಂಗಂದರೆ ನಾವ್ಯಾರಿಗೂ ಟ್ಯಾಲಿ ಮಾಡೋಕ್ಕಾಗಲ್ಲ. ಇಲ್ಲ ಅವರಲ್ಲ ಇವರಲ್ಲ ಅನ್ನೋಕ್ಕಾಗಲ್ಲ. ನೀವು ಯಾವತ್ತಾದ್ರೂ ನೋಡಿದ್ರಾ ಅಪ್ಪು ಸರ್ನ? ಮಾತಾಡ್ಸಿದ್ದೀರಾ? ಅಪ್ಪು ಸರ್ನ ಮಾತಾಡ್ಸಿದ್ದೀನಿ ಮೇಡಮ್. ಮಾತಾಡ್ಸಿದ್ದೀರಾ? ಹೌದೌದು. ನಾನು ಅಪ್ಪು ಸರ್ನ ಮಾತಾಡಿಸಿದ್ದು ಪರಮಾತ್ಮ ಚಿತ್ರ ಶೂಟಿಂಗು ನಮ್ಮ ಸಕಲೇಶ್ಪುರಕ್ಕೆ ಬಂದಿದ್ದರು. ನಾನು ಅವರಿಗೊಂದು ಸನ್ಮಾನ ಮಾಡಬೇಕಂತ ಸಕಲೇಶ್ಪುರ ಹೋಗ್ತಿದ್ದೆ. ಇಮಿಡಿಯೇಟ್ಲಿ ಮತ್ತೆ ಕಾರಲ್ಲೇ ಇತ್ತು. ಒಂದು ಪುಣ್ಯ, ಯಾವ ರೀತಿ ಪುಣ್ಯ ಅಂದರೆ, ಈಗ ಶೂಟಿಂಗಲ್ಲಿ ಶೆಡ್ಯೂಲ್ ಬಿಸಿ ಇದ್ರೆ ಬರ್ತಾರಿರಪ್ಪ ಅಂತಾರೆ, ಹಂಗಾದ್ರೆ. ಬಟ್ ನನಗೂ ಅವ್ರಿಗೂ ಭೇಟಿ ಹೆಂಗಾಯ್ತು ಅಂದರೆ ಮೇಡಮ್, ಕಾರಲ್ಲಿ ಅವರಿದ್ದರು, ಅವ್ರು ಡ್ರೈವರ್ ಇಬ್ಬರು ಇದ್ದರು. ಬಟ್ ಸೈಡಿಗೆ ಕಾರ್ ಇದ್ರು, ಅಲ್ಲೇ ಇದ್ರು ನೋಡಿ ಅಂತಂದರು. ಮತ್ತೆ ಹೋದ್ಮೇಲೆ ನಾನು ವಾಪಸ್ ರಿಟರ್ನ್ ಬಂದ್ಬಿಟ್ಟೆ. ಯಾಕಂದ್ರೆ ಒಂದು ಒಳ್ಳೆ ಅವಕಾಶ ಮಾತಾಡ್ಸ್ಬೇಕಂದ್ರೆ ಚೆನ್ನಾಗಿತ್ತಂದರೆ ನನ್ನ ಮೊಬೈಲೇ ಇರಲಿಲ್ಲ ಬಿಡಿ ಮೇಡಮ್. ಮೊಬೈಲ್ ಇರಲಿಲ್ಲ ಇವತ್ತಾದರೆ. ಮೊಬೈಲು ಅಂದರೆ ಇದಿರಲಿಲ್ಲ, ಅಂದರೆ ನನ್ನ ಹತ್ರ ಇರಲಿಲ್ಲ ಆವಾಗೆಲ್ಲ ಬೇಸಿಕ್ ಮೊಬೈಲು. ಹೆಂಗಿತ್ತು ಅಂದರೆ, ಬಂದೆ, ಅವ್ರು ಗ್ಲಾಸ್ ಓಪನ್ ಮಾಡಿರಲಿಲ್ಲ. ಸರ್ ನಮಸ್ತೆ ಸರ್ ಹಿಂಗಂದ್ರೆ ನಮಸ್ತೆ ಅಂದರು. ಅವರೆಲ್ಲರಿಗೂ ಇದು ಮಾಡಿ ನಮಸ್ಕರಿಸ್ತೇನೆ, ನಮಸ್ತೆ ಅಂದ್ರೆ ಗಾಡಿ. ಆಮೇಲೆ ಸರ್ ನಾನು ನಿಮ್ಮ ಅಭಿಮಾನಿ ಸರ್ ಅಂತಂದೆ. ಹಾಂ, ಥ್ಯಾಂಕ್ ಯು ಅಂದರು. ಆಮೇಲೆ ಅಷ್ಟು ಅಂದ ತಕ್ಷಣ ಅವರು ಗ್ಲಾಸ್ ಓಪನ್ ಮಾಡಿಲ್ಲ. ಸರ್ ನನ್ನನ್ನು ಜೂನಿಯರ್ ಪುನೀತ್ ಅಂತಾರೆ ಸರ್, ಯಾರು ಜೂನಿಯರ್ ಅಪ್ಪು ಅಂತಾರೆ ಸರ್ ಅಂತ ಅಂದ ತಕ್ಷಣ ಅಂತಂದರು, ಹಿಂಗಂದರು. ಆವಾಗ ಗ್ಲಾಸ್ ಓಪನ್ ಮಾಡಿದ ತಕ್ಷಣ ಅವ್ರು ನಮಸ್ಕಾರ ಮಾಡ್ತಾರೆ. ಅದು ನನಗೆ ಸಂಪೂರ್ಣ ಆಶೀರ್ವಾದ ಅಲ್ಲೇ ಸಿಕ್ಕಿದೆ. ನನಗೆ ಪಾದಗಳಿಗೆ, ಅಪ್ಪು ಸರ್ ಪಾದಗಳಿಗೆ ನಮಸ್ಕಾರ ಮಾಡ್ಕೊಂಡು ಸರ್ ನಿಮ್ಮ ಥರ ಇದ್ದೀನಿ ಅಂತ ಅಂದ್ಬಿಟ್ಟು, ಸರ್ ಎಲ್ಲ ಕಡೆ ಕಾರ್ಯಕ್ರಮ ಕರೀತಾರೆ ಸರ್, ಎಲ್ಲ ಕಡೆಗೆ ಹೋಗ್ತಿರ್ತೀನಿ, ಜೂನಿಯರ್ ಪುನೀತ್ ಅಂತ ಕರೀತಾರೆ ಸರ್, ನಿಮ್ಮಿಂದ ಊಟ ಮಾಡ್ತೀನಿ ಸರ್ ಅಂತ ಅಂತ. ಹೇ ಹಂಗನ್ ಬೇಡಪ್ಪ, ನಿನ್ನ ಕಲೆ ಇದೆ ಬೆಳೆಯಪ್ಪ ಅಂತ ಸರಳವಾಗಿ ಹೇಳಿದರು. ಆದರೂ ಸರ್ ನಮಗೆ ನಿಮ್ಮ ಆಶೀರ್ವಾದ ಸರ್ ಅಂತಂದೆ. ಹೌದಾ, ಆಯ್ತು ಬಾ, ಶೂಟಿಂಗ್ ಹತ್ರ
ಬನ್ನಿ ಅಂತಂದರು. ಆಯ್ತು ಬರ್ತೀನಿ ಸರ್ ಬರ್ತೀನಿ ಸರ್. ಇಲ್ಲ ಸರ್ ನಿಮ್ಮ ಬರ್ತಡೇ 17 ಸರ್ ಮನೆಗೆ ಬರ್ತಿದ್ದೀವಿ ಸರ್ ಅಂತಂದೆ. ನಮ್ಮ ಬಿಜಾಪುರ ಹುಡುಗರೆಲ್ಲ ಸ್ನೇಹಿತರಿದ್ದಾರೆ, ಬಿಜಾಪುರ ಸ್ನೇಹಿತರು, ಅವ್ರ ಜೊತೆಲ್ಲ ಅವ್ರ ಮನೆಗೆ ಹೋದೆ. ಅಲ್ಲಿ 5,000 ಕ್ರೌಡ್ ಇದ್ದರೂ ಕೂಡ ಬಂದು ಏನು ಜೂನಿಯರ್ ಅಂದರು. ಓ ಹೌದಾ? ಏನು ಜೂನಿಯರ್ ಅಂದರು. ಆ ಒಂದು ಕ್ಷಣ ಇದಲ್ಲ ಮೇಡಮ್, ವಾವ್, ಅದು ಮರೆಯೋಕ್ಕಾಗಲ್ಲ. ಆಯಿತಾ. ಆಮೇಲೆ ಅವ್ರ ಮಧ್ಯ ಕೇಕ್ ತಿನ್ಸೋದು, ಅವ್ರು ತಿನ್ಸೋದು, ನಮ್ಮ ಕೇಕೆಲ್ಲ ತಿನ್ನಿಸಿದ್ರು, ಆ ಕ್ಷಣ ಮರೆಯೋಕ್ಕಾಗಲ್ಲ. ಆಮೇಲೆ ಈ ಅಪ್ಪು ಸರ್ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲಲ್ಲ. ಈಗ ಯಾವ ರೀತಿ ಹೇಳ್ಕೊಂಡು ಹೋಗ್ಬೇಕಂದ್ರೆ ಯಾವ ರೀತಿ ಇದೆ, ಹೆಂಗಿದೆ ಅಪ್ಪು ಸರ್ ಅಂದರೆ ಏನು ಅಂತ ಹೇಳೋಕ್ಕೋದ್ರೆ, ಅಪ್ಪು ಸರ್ ಬಗ್ಗೆ ಕೇಳೋಕ್ಕೋದ್ರೆ ಒಂದೇ ಒಂದು ಮಾತು ಹೇಳ್ಬೇಕಂದ್ರೆ ಒಂದು ಪುಸ್ತಕ ಭಂಡಾರ. ಅದನ್ನು ಓಪನ್ ಮಾಡಿದರೆ ಪೇಜ್ ನಾವು ನೋಡ್ತಾ ಹೋದರೆ ಇನ್ನೂ ಓದಬೇಕು. ಓದೋದು ಮುಖ್ಯ ಅಲ್ಲ, ಅವ್ರು ತಿಳ್ಕೊಳ್ಳೋದು ಮುಖ್ಯ ಅಲ್ಲ, ಇದನ್ನು ನಾವು ಅಳವಡಿಸ್ಕೊಳ್ಳೋದು ಮುಖ್ಯ ಅಲ್ಲ, ಅವ್ರ ಹಾದಿಲಿ ನಾವು ನಡಿಬೇಕು. ಇದನ್ನು ಇನ್ನೊಬ್ಬರಿಗೆ ತಿಳಿಸ್ಬೇಕು ನಾವು. ಅಷ್ಟು ವಿಚಾರವಾದಂಥ ಒಂದು ಭಂಡಾರ ಅಪ್ಪು ಸರ್ ಅಂದರೆ. ಸಾಮಾನ್ಯವಾಗಿ ಅಪ್ಪು ಸರ್ ಅಂದರೆ ಸುಮ್ಮನೆ ಹೇಳೋದಲ್ಲ. ಅಪ್ಪು ಸರ್ ಅಂದರೆ ಬರೀ ಜನರಿಗೆ ಒಳ್ಳೇದು ಮಾಡಿದ್ರು, ಹೀಗಿದ್ರು, ಸರಳವಾಗಿದ್ರು, ಎಲ್ಲ ಮಾಮೂಲಿ. ಅದನ್ನು ಇವತ್ತಿನ ಯುವ ಪೀಳಿಗೆಗೆ ತೋರಿಸ್ಬೇಕು ಮೇಡಮ್. ಹೌದು. ತುಂಬ ಇಂಪಾರ್ಟೆಂಟ್ ಇದೆ ಅದು. ತುಂಬ ಇಂಪಾರ್ಟೆಂಟ್ ಇದೆ. ಸುಮ್ಮನೆ ಈಗ ನಾನು ಏನು ಹೇಳ್ತೀನಿ, ಈ ಜೈಕರ ಹಾಕೋದು ನಾವೆಲ್ಲ ಓಕೆ, ಜೈಕರ ಹಾಕೋದು ಓಕೆ, ಚಪ್ಪಾಳೆ ವಿಶಾಲ ಹಾಕೋದಲ್ಲ ಓಕೆ, ಅದೆಲ್ಲ ಮಾಮೂಲಿ. ಬಟ್ಟು ನಾನು ಇದನ್ನು ಯಾಕೆ ಹೃದಯದಿಂದ ಹೇಳ್ತೀನಿ ಅಂದರೆ, ಇವತ್ತೇನಾದರೂ ಒಂದು ಭಗವಂತ, ಆ ದೇವರು ಎಲ್ಲೋ ಇಷ್ಟು ನನ್ನನ್ನು ಒಂದು ಕಾಣಿಸ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಡ್ಲಿಲ್ಲ ಅಂದಿದ್ರೆ ನಾನು ಏನಾಗ್ತಿದ್ನೋ ಹೆಂಗಿರ್ತಿದ್ನೋ ನನಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಕರೆಕ್ಟ್ ಅಲ್ವಾ? ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನಾವು ನೆನಪಿಸ್ಕೊತಿರ್ಬೇಕು. ನಾವು ರಿಪೀಟ್ ನಾವು ಏನಾರು ಒಂದು ವಿಷಯಗಳನ್ನು ನೆನಪಿಸ್ಕೊತಿರ್ಬೇಕು. ನನಗೆ ಇಲ್ಲ ಇಂಥದ್ದು ಕೊಡಲಿಲ್ಲ ಅಂದರೆ ಇವತ್ತು ನಾನು ಇವ್ರ ಜೊತೆ ಜನಗಳ ಜೊತೆ ಬಂದು ನಿಂತ್ಕೊಂಡು ಮಾತಾಡೋಕ್ಕಾಗದ? ದಾವಣಗೆರೆಯಲ್ಲಿ ಒಂದು ಬೆಣ್ಣೆ ದೋಸೆ ತಿನ್ನೋದು ಅವಕಾಶ ಇತ್ತಾ, ಅಥವಾ ಜನಗಳ ಜೊತೆ ಬೆರೆಯೋದಿತ್ತಾ, ಪಬ್ಲಿಕ್ ಮುಂದೆ ಬರಲಿತ್ತಾ, ಒಂದು ಸನ್ಮಾನ ಮಾಡಿಸ್ಕೊಳ್ಳೋ ಅವಕಾಶ ಇತ್ತಾ, ಅಥವಾ ನಾನು ಇಷ್ಟೆಲ್ಲ ಊರುಗಳು ನೋಡೋ ಅವಕಾಶ ಇತ್ತಾ? ಇಲ್ಲಲ್ಲ. ಇವೆಲ್ಲ ನಮ್ಮ ಮೈಂಡ್ ಥಾಟಿಗೆ ಬರ್ತಾ ಹೋಗ್ತಾ ಇರ್ಬೇಕು, ರಿಪೀಟ್ ರಿಮೈಂಡ್ ಆಗ್ತಾ ಇರ್ಬೇಕು ಮೇಡಮ್ ಇವೆಲ್ಲ. ಹಂಗಾಗಿ ಅಪ್ಪು ಸರ್ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ಸರ್. ಇದುವರೆಗೂ ಅಪ್ಪು ಸರ್ನ ಮೀಟ್ ಮಾಡಿದ್ರ ಬಗ್ಗೆ ಮಾತಾಡಿದ್ರಿ. ಅಪ್ಪು ಸರ್ ಸಾವಿನ ದಿನ ನಿಮಗೆ ಎಷ್ಟು ದೊಡ್ಡ ಆಘಾತ ಆಗಿತ್ತು ಸರ್? ಹೇಗೆ ವಿಚಾರ ಗೊತ್ತಾಯ್ತು ಮೇಡಮ್? ಅದು ಶಿವಣ್ಣರ ಫಿಲಮ್ ರಿಲೀಸ್ ಅವತ್ತು. ಶಿವಣ್ಣರ ಫಿಲಮ್ ರಿಲೀಸು. ಅವರು ಕೂಡ ಫಸ್ಟ್ ಶೋಗೆ ಬೇಡ, ಸೆಕೆಂಡ್ ಶೋಗೆ ಹೋಗ್ಬೇಕಂತಿದ್ರಂತೆ. ಹೌದು. ಆಯಿತಾ. ಆವಾಗ ನಾನು ಸಿನಿಮಾ ಟಾಕೀಸ್ ಹತ್ರ ಇದ್ದೆ. ಒಂದು 10:30 ಶೋ ಸ್ಟಾರ್ಟ್ ಆಗುತ್ತೆ. 10:30 ಶೋ ಸ್ಟಾರ್ಟ್ ಆದಾಗ ಒಂದು 10:30 ನನಗೆ ವಿಷಯ ಬರುತ್ತೆ. 10:30 11 ಗಂಟೆಗೆ ವಿಷಯ ಬರುತ್ತೆ. ಅಷ್ಟು ಬೇಗ ಬಂದ್ಬಿಡುತ್ತೆ ನನಗೆ. ಆಯಿತಾ. 10:30 ವಿಷಯ ಬರುತ್ತೆ. 10:30 11 ಗಂಟೆಗೆ ಬರುತ್ತೆ. ಸಿನಿಮಾ ನೋಡ್ತಿದ್ದಾರೆ ಜನ, ವಿಷಯ ಬರುತ್ತೆ. ಹಿಂಗೆ ಅಪ್ಪು ಸರ್ ಹಾರ್ಟ್ ಅಟ್ಯಾಕ್ ಅಂತ ಬರುತ್ತೆ. ಸಿನಿಮಾ ಟಾಕೀಸ್ ಹತ್ರ ನಾನು 2ನೇ ಶೋ ಹೋಗ್ಬೇಕಂತ ನಾನು ಇದ್ದೀನಿ ಮೇಡಮ್. ಆಮೇಲೆ ಇದು ಬಜರಂಗಿ ಮೂವಿ ಹೋಗ್ಬೇಕಂತ ನಾನು ನೋಡಿ, ಅವರು 2ನೇ ಶೋಗಂತ ನಾನು 2ನೇ ಶೋಗೆ ಹೋಗ್ಬೇಕಂತ ನಾನು ವೇಟ್ ಮಾಡ್ತಿದ್ದೀನಿ. ಬಟ್ ವಿಷಯ ಹಾರ್ಟ್ ಅಟ್ಯಾಕ್ ಇದ್ದಕ್ಕಿದ್ದಂಗೆ ನನಗೆ 10:30 11 ಗಂಟೆಗೆ 11 ಗಂಟೆಗೆ ನನಗೆ ಮ್ಯಾಟ್ರ್ ಬಂತು. ಯಾರು ಭದ್ರಾವತಿ ಅಜಿನೇಶ್ ಲೋಕನಾಥ್ ಅವರು, ಲೋಕನಾಥ್ ಸರ್ ಇದ್ದಾರೆ. ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಅಜಿನೇಶ್, ಇದು ಮ್ಯೂಸಿಕ್ ಡೈರೆಕ್ಟರ್, ಅವ್ರ ತಂದೆ ಅಜಿನೇಶ್. ಅವ್ರು ನನಗೆ ಫೋನ್ ಮಾಡಿ ಹೇಳ್ತಾರೆ, ಪುನೀತ್ ಗೊತ್ತಾಯ್ತು ವಿಷಯ ಏನು ಸರ್ ಅದೇ ಅಂತಂದಾಗ ಅವ್ರು ಹೇಳ್ತಾರೆ, ಹಿಂಗೆ ಅದೇ ಹಾರ್ಟ್ ಅಟ್ಯಾಕ್ ಅಂತ ಬಂದಿದೆ ಸರ್ ಅಂತ ಕೇಳಿದೆ. ಇಲ್ಲ ರೋಗ ಆಯ್ತು ಅಂತ. ಮೇಡಮ್ ನಾನು ಅಲ್ಲೇ ಕುಸ್ತು ಇನ್ನೇನು ನಾವು ಅದನ್ನು ಈಗ ಆ ಸಂದರ್ಭನ ಹೇಳೋಕ್ಕಾಗಲ್ಲ. ಅಷ್ಟು ತುಂಬ ಅಳ್ತೀನಿ. ಅದು ಫೀಲಿಂಗು ಅದು ಬಿಡಿ. ಅದು ನಾವೇ ನಮ್ಮ ಹೃದಯನ ಒಡೆದೋಯ್ತು ಬಿಡಿ. ಅದು ಚಿಂದಿ ಆ ವಿಷಯನೇ ಕೇಳೋಕ್ಕಾಗಲ್ಲ. ಯಾಕಂದ್ರೆ ಅವರು ಅಂಥ ಸಂದರ್ಭ ಅವ್ರಿಗೆ ಬರುತ್ತಂತ ನಾವು ಊಹಿಸ್ಕೊಳಕ್ಕಾಗಲ್ಲ. ಅವ್ರಿಗಲ್ಲ, ಅದು ಅವ್ರಿಗೆ ಅಲ್ಲಕ್ಕೆ ಅಲ್ಲ, ನಂಬಕ್ಕೂ ಸಾಧ್ಯ ಅಲ್ಲ, ಅಸಾಧ್ಯ. ಅದು ನಮ್ಮ ಯಾರು ಸುಳ್ಳು ಹೇಳ್ತೀರ, ಇದು ಏನೋ ಹೇಳ್ತೀರ ಅಮ್ಮಟ ಅದು ಇಮ್ಯಾಜಿನೇಷನ್. ಬಟ್ಟು ಕಳ್ಕೊಬಿಟ್ವ ನಾವು, ಅಪ್ಪು ಸರ್ ಕಳ್ಕೊಂಬಿಟ್ವ, ಅಯ್ಯೋ ಹಿಂಗಾಗ್ಬಿಟ್ರ. ಫಸ್ಟ್ ಆಫ್ ಆಲ್ ಅಭಿಮಾನಿ ನಾವು. ಜೂನಿಯರ್ ಬಿಟ್ಬಿಡಿ, ಅದು ಅಭಿಮಾನಿ ಅಲ್ವಾ? ಅಪ್ಪು ಸರ್ ಕಳ್ಕೊಂಬಿಟ್ವ, ಏನಾಗ್ಬಿಡ್ತಪ್ಪ ಅಂತ ಒಂದು ಕಣ್ಣಿದೆ. ಇಲ್ಲ ಹೋಗ್ಬಿಟ್ರಂತೆ, ದೇವ್ರೇ ಹಿಂಗಾಯ್ತಲ್ಲ.
ಆಮೇಲೆ ಆಯಿತು ಇನ್ನು ನೋಡಬೇಕಲ್ಲ ಕೊನೆ ಕ್ಷಣ ಅಲ್ಲ ಅಂತ ಹೇಳ್ಬಿಟ್ಟು ಆಗ ಹೊರಟು ನನ್ನ ಜೊತೆ ನಮ್ಮ ಊರಲ್ಲಿ ಒಂದು 2-3 ಜನ ಬಂದರು. ಜೊತೆಗೆ ನನಗೆ ಅವತ್ತಿನ ಒಂದು ನಮ್ಮ ಊರಲ್ಲಿ ಒಬ್ಬರು ವ್ಯಕ್ತಿನೇ ನೆನೆಸ್ಕೋಬೇಕು ಮೇಡಮ್, ವ್ಯಕ್ತಿನೇ ನೆನೆಸ್ಕೋಬೇಕು. ನಾನು ಅವ್ರದ್ದೊಂದು ಶ್ರದ್ಧಾಂಜಲಿದೊಂದು ಬ್ಯಾನರ್ ಮಾಡಿಸೋಣ ಅಂತ ಹೋಗಿದ್ದೆ. ಅಲ್ಲಿಗೆ ನಮ್ಮ ಸಕಲೇಶಪುರದ ಸಮಾಜ ಸೇವಕರು ತುಂಬ ವ್ಯಕ್ತಿ ಬರಹಗಾರರು ಸಾಹಿತಿಗಳು ಎರಳ್ಳಿ ಮಂಜುನಾಥ್ ಅಂತ ಅವ್ರು ನೆನೆಸ್ಕೋಬೇಕು. ನಾನು ತುಂಬ ಸಲ ಅಂದ್ಕೊಂಡಿದ್ದೆ ಅವ್ರನ್ನೆಲ್ಲರೂ ಒಂದು ಕಡೆ ನೆನೆಸ್ಕೋಬೇಕಲ್ಲ ಅಂತ ಇತ್ತು. ಆವಾಗ ಅವರು ಅಲ್ಲಿ ಬರ್ತಾರೆ, ಬಂದ್ಬಿಟ್ಟು ಮಾತಾಡಿಸ್ತಾರೆ, ಏನು ಪುನೀತ್ ಹಿಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಅವ್ರು ವೀಡಿಯೋ ಮಾಡ್ತಾರೆ. ನಾನು ತುಂಬ ಕೊಡ್ತೀನಿ, ನಾನು ಅವ್ರಿಗೆ ಹೇಳ್ತೀನಿ ಹಿಂಗೆ ಆಗ್ಬಿಡು ಸರ್, ಏನೋ ಅವರು ನಮ್ಗೆ ಬದುಕು ಕೊಟ್ಟಿದ್ದಾರೆ, ನಂಗೆ ಜೀವನ ಕೊಟ್ಟಿದ್ದಾರೆ ಸರ್. ಜೀವನ ಕೊಟ್ಟಿದ್ದಾರೆ ಯಾವ ರೀತಿ ಅಂದರೆ ಜನಗಳ ಮಧ್ಯೆ ಬಂದು ಜೀವನ ಕೊಟ್ಟಿದ್ದಾರೆ, ಜನಗಳ ಮಧ್ಯೆ ಜೀವನ ಕೊಟ್ಟಿದ್ದಾರೆ ಸರ್. ಎಷ್ಟೋ ನನಗೆ ಇವತ್ತು ಎಲ್ಲರೂ ಪ್ರೀತಿ ಸಿಕ್ಕಿದೆ ಅಂದರೆ ಎಲ್ಲರೂ ನನ್ನ ಇಷ್ಟು ನೋಡ್ತಾರೆ, ಎಲ್ಲ ಒಂದು ಕಡೆಯಿಂದ ಗುರ್ಸ್ಕೊಂಡಿದ್ರೆ ಅದು ಅಪ್ಪು ಸರ್ ಇವತ್ತು ಅವ್ರು ಕಳ್ಕೊಂಡಿವಿ ಅಂದರೆ ಸರ್ ಹೆಂಗೆ ಸರ್ ನಂಬೋದಂತ ನಾನು ಕಣ್ಣೀರು ಹಾಕೊಂಡೆ ಅದನ್ನು ಇದು ಮಾಡ್ತೀನಿ. ಬಟ್ ಇವಾಗಲೂ ಅಷ್ಟೇ ನಾವು ನೋವನ್ನ ಅದು ಇಟ್ಕೊಂಡು ಮಾತಾಡ್ಬೇಕಷ್ಟೇ, ಹಿಂಗೆ ಜನರಲ್ ಮಾತಾಡ್ತೀವಿ ಸುಮ್ಮನೆ ಅದು ಇದಾಗ್ತಿಲ್ಲ ಅಂತಲ್ಲ, ರಿಯಾಕ್ಟ್ ಆಗ್ತದೆ ಆವಾಗ ಅದು ಅಷ್ಟೊಂದು ಇದಾಗುತ್ತೆ. ಅದನ್ನು ಹೇಳಿ ಮಾತಾಡಿದೆ. ಆಮೇಲೆ ಅವ್ರು ಏನು ಮಾಡಿದ್ರು ಅಂದರೆ ಹಿಂಗೆ ತೆಗೆದೊಂದು ಸ್ವಲ್ಪ ಏನೋ ಕೊಟ್ಟಿರೋದು ನನಗೆ ಆ ಮಂಜುನಾಥ್ ಸರ್ ಅವರು, ಇಲ್ಲ ಹೋಗಿ ಬನ್ನಿ ಸರ್ ಪುನೀತ್ ಅಂತ ಹಿಂಗೆ ಕೊಟ್ಟರು. ಅವ್ರನ್ನ ಇವತ್ತು ನನಗೆ ಇಲ್ಲಿ ನೆನೆಸ್ಕೋಬೇಕಾಗುತ್ತೆ. ನಮ್ಮ ಮಹೇಶ್ ಮಂಜುನಾಥ್ ಸರ್ ತುಂಬ ಒಳ್ಳೆ ವ್ಯಕ್ತಿ, ತುಂಬ ಒಳ್ಳೆಯ ಜನ ಅವರು. ಆಟ್ಲಿ ಒಬ್ಬ ಕಲಾವಿದರಿಗೆ ಅಂದರೆ ಅಷ್ಟು ನನ್ನ ಮೇಲೆ ಒಂದು ಭಾರಿ ಒಂದು ಪ್ರೀತಿ ಇಟ್ಟಿದ್ದಾರೆ. ನಮ್ಮೂರಲ್ಲೂ ಅಷ್ಟೇ ತುಂಬ ಜನ ಅಭಿಮಾನ ಪ್ರೀತಿ ಎಲ್ಲ ಇದೆ ಮೇಡಮ್ ನನಗೆ. ಅದನ್ನು ನಮ್ಮೂರ ಬಗ್ಗೆ ತುಂಬ ಖುಷಿ ಆಗುತ್ತೆ, ಸುಮ್ಮನೆ ಹೇಳೋದಲ್ಲ, ಅಷ್ಟು ಪ್ರೀತಿ ಇದೆ. ಎಲ್ಲೇ ಸಿಕ್ಕಿರು ಪುನೀತ್ ನಮ್ಮ ಹುಡುಗ ಚೆನ್ನಾಗಿ ಬೆಳೆಯಪ್ಪ ಒಳ್ಳೇದಾಗಲಿ ಅಂತ ಎಲ್ಲ ಒಂದು ಜವಾಬ್ದಾರಿ ಅಂತ ಹೇಳ್ತೀನಿ ನನಗೆ. ಅಪ್ಪು ಸರ್ ಅದನ್ನು ಆ ಕ್ಷಣ ಇದಲ್ಲ. ಆಮೇಲೆ ಹೋದೆ, ಅಪ್ಪು ಸರ್ ಕ್ಷಣ ಹೋದೆ, ನೀವು ದರ್ಶನ ಮಾಡಿದೆ. ಅಂತಿಮ ದರ್ಶನ ಮಾಡಿದ್ದೀನಿ ಮೇಡಮ್. ಹೌದಾ? ಮಾಡಿದ್ದೀವಿ ಹತ್ರದಿಂದಲೂ ಮಾಡಿದೆ, ದೂರದಿಂದಲೂ ಮಾಡಿ ರಾತ್ರಿ ಹೋಗಿ ದರ್ಶನ ಮಾಡಿದೆ. ಆಮೇಲೆ ಅಲ್ಲಿಂದ ಒಂದು ಕಸ್ತೂರಿ ಚಾನಲ್ ಕರೆದಿರೋ, ಅದು ಇಂಟ್ರ್ಯೂ ಮಾಡಿದ್ರು, ಅವತ್ತು ಕೂಡ ಮಾತಾಡಿದೆ ಅಪ್ಪು ಸರ್ ಬಗ್ಗೆ. ಎಲ್ಲ ಇದೆ. ನಾನು ಅದಕ್ಕೆ ಹೇಳ್ತಿರೋದು ತುಂಬ ಸ್ಟಾರ್ಟಿಂಗ್ ನಾನು ಕೇಳಿದೆ ಅಂತಿಮ ದರ್ಶನ ಹೋಗಿದ್ರಾ ಅಂತ ಹೇಳಿ. ಅಪ್ಪು ಸರ್ ಮಾಡಿದ್ದೀನಿ. ಇವೆಲ್ಲ ಇದ್ದಾವೆ ಮೇಡಮ್, ಸುಮ್ಮನೆ ಅಲ್ಲ. ಅದಕ್ಕೆ ನೀವು ಈಗೊಂದು ಇನ್ನೊಂದು ನಾನೊಂದು ಪಾಯಿಂಟಿಗೆ ಬರ್ತೀನಿ. ನೀವು ಆವಾಗಲೇ ಅಂದ್ರಿ ಸೋಷಿಯಲ್ ಮೀಡಿಯಾ ಕಾಣಿಸ್ಕೊಳ್ತಿಲ್ಲ ಹಂಗಂದ್ರೆ. ನೋಡಿ ಮೇಡಮ್, ಜನ ಹೆಂಗಂದರೆ ಒಂದು ಮಾತು ಹೇಳ್ತೀವಿ, ಜನ ಹೆಂಗಂದರೆ ನಾವೇ ಆಗಲಿ ಯಾರೇ ಆಗಲಿ ಜನ ಅಂದರೆ ನಾವೇನೆ. ನಂದು ಅದೇ ಇರುತ್ತೆ. ಹೆಂಗಂದರೆ ಮನೆಯಿಂದ ಹೊರಡೋದು ಲೇಟು, ಬೇಗ ತಲುಪಬೇಕು. ಎಲ್ಲಿಗೆ ಹೋಗ್ಬೇಕಂದ್ರೆ ಮನೆಯಿಂದ ಹೊರಡೋದು ಲೇಟು, ಬೇಗ ತಲುಪಬೇಕು. ಈ ಸೋಷಿಯಲ್ ಮೀಡಿಯಾ ಅಂದರೆ ಹೆಂಗೆ ಗೊತ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ಇನ್ನು ಒಪ್ಕೊಳಕ್ಕೆ ನೀವೇ ಹೇಳ್ಬಿಡಿ. ಸತ್ಯನ ಹುಡ್ಕೋದು ಕಮ್ಮಿ, ಸಡನ್ಲಿ ಸತ್ಯ ಕಾಣ್ತಿದ್ಯಾ ಅದೇ ಸತ್ಯ ಅಷ್ಟೇ. ನೀವು ಕೇಳಿ, ಎಕ್ಸ್ಪೀರಿಯನ್ಸ್ ಕೇಳಿ. ಈಗ ಒಂದು ವೇದಿಕೆ ಬರ್ಬೇಕು, ಎಕ್ಸ್ಪೀರಿಯನ್ಸ್ ಕೇಳಿ. ಪುನೀತಾಗಿದ್ದೀವಿ, ಕಾಣಿಸಿದೆಯಪ್ಪ ಸಂತೋಷ, ನೀವು ಇವ್ರ ಥರ ಕಾಣಿಸಿ ಸಂತೋಷ, ನೀನು ಆ ಕೆಲಸ ಮಾಡಿದ್ದೀವಿ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಬೇಕು. ನೀವೇನು ಮಾಡಕ್ಕೆ ಕಡಿದೆಯಾ, ಎಲ್ಲಿ ಮಾಡಿದ್ದೀವಿ, ಎಷ್ಟು ವೇದಿಕೆ ಮಾಡಿ ಅಂತ ಗೊತ್ತಾಗುತ್ತೆ. ಹೌದು, ಎಷ್ಟು ವೇದಿಕೆ ಮಾಡಿದ್ಯಪ್ಪ, ಏನು ಮಾಡಿದೆ, ಏನು ಆವಾಗ ಗೊತ್ತಾಗುತ್ತೆ. ಏನೇನೇನಂತ ಗೊತ್ತಾಗುತ್ತೆ. ಈಗ ನಮ್ಮನ್ನು ಕೇಳಿದ್ರೆ ನಿಮ್ಗೇನು ಬೇಕು, ಫೋಟೋಸ್ ಬೇಕಾ, ವೀಡಿಯೋಸ್ ಬೇಕಾ, ಏನು ಬೇಕು, ಪ್ರತಿಯೊಂದಿದೆ. ನಮ್ಮ ಸ್ಟೇಟಸ್ ನೋಡ್ತಿರ್ತೀವಿ ಪ್ರತಿಯೊಂದು ವೇದಿಕೆ ಯಾಕೆ ಜನರ ಆಯ್ಕೆ, ಜನರು ಕರ್ಕೊಂಡಿದ್ದಾರೆ, ಜನ ಆಶೀರ್ವಾದ, ಸರ್ ಆಶೀರ್ವಾದ ಇದೆ, ಈ ಥರ. ಹೌದು, ಕರೆಕ್ಟ್ ಅಲ್ವಾ? ಒಂದು ಕೆಲಸಕ್ಕೆ ಏನು ಕೇಳ್ತೀವಿ ಹೇಳಿ, ಸಾಕ್ಷಿ ಕೇಳ್ತೀವಿ. ಸಾಕ್ಷಿ ಕೇಳ್ತೀವಿ. ಹಿಂಗೆ ಈಗ ಕಾಣೋರೇ ಬೇರೆ, ಆದರೆ ಅವರು ಒಂದು ಕಲಾವಿದರಾಗಿ ಆ ಕಲೆಯನ್ನು ನಾವೊಂದು ನಮ್ಮ ಮೈಗೂಡಿಸ್ಕೊಂಡು ನಾವು ಜನಕ್ಕೆ ರಂಜಿಸೋದೆ ಇದಕ್ಕೂ ಟ್ಯಾಲಿ ಮಾಡ್ಬೋದು. ಇದಕ್ಕೂ ಟ್ಯಾಲಿ ಮಾಡ್ಬೋದು ಅಲ್ವಾ? ಇವ್ರು ಬಂದು ರಂಜಿಸ್ತಿದ್ದಾರೆ, ಅಪ್ಪು ಸರ್ ಥರ ಬಂದು ಇದಕ್ಕೆ ಮೇಲೆ ರಂಜಿಸ್ತಾರೆ ಅಂದ್ರೆ ಇದಕ್ಕೆ ಟ್ಯಾಲಿ ಮಾಡ್ಬೋದು. ಕಾಣೋದಕ್ಕೂ ಸುಮ್ಮನೆ ಇರೋದಕ್ಕೂ ಟ್ಯಾಲಿ ತಂದ್ರದು ಕಾಣ್ತಾರೆ, ಸಂತೋಷ ಇಲ್ಲ ಅನ್ನೋಕ್ಕಾಗಲ್ಲ. ಹಿಂಗೆ ಯಾಕೆಂದ್ರೆ ಇದು ಮೇನ್ ಪಾಯಿಂಟ್ ಇದೆ. ಇದು ಇನ್ನೊಂದು ಏನು ಗೊತ್ತಾ, ಇನ್ನೊಬ್ರು ಬಂದಾಗಲೇ ನಮ್ಮ ವ್ಯಾಲ್ಯೂ ಏನು ಅಂತ ಗೊತ್ತಾಗಲ್ಲ. ಹೌದು ಅಲ್ಲ, ಅದಕ್ಕೆ ನಾನು ಹೇಳ್ತೀನಲ್ಲ ಮೇಡಮ್, ಕಾಣೋರ್ನ ನನ್ಗೂ ಚೆನ್ನಾಗಿದ್ದಾರೆ ಮೇಡಮ್, ನಿಮ್ಮ ವಿಚಾರ ಅಂತ ಅಲ್ಲ, ಯಾರ್ದಾದ್ರೂ ಅಷ್ಟೇ ಸರ್. ಇನ್ನೊಬ್ರು ಬಂದಾಗಲೇ ನಮ್ಮ ವ್ಯಾಲ್ಯೂ ಗೊತ್ತಾಗೋದು. ಅಂದರೆ ನಿಮಗೆ ಹೇಳ್ಬೇಕಂದ್ರೆ ಇನ್ನೊಂದು ಹೇಳ್ತೀನಿ ಮೇಡಮ್, ಅಪ್ಪು ಸರನ್ನ ಜನಗಳಿಗೆ ವೇದಿಕೆ ಮೇಲೆ ತಂದು ಅವ್ರ ಪರ್ಫಾರ್ಮೆನ್ಸ್ ಮಾಡಿ ಜೈ ಅನ್ಸ್ಕೊಳ್ಳಿದ್ದಾರಲ್ಲ, ಸಾಮಾನ್ಯ ಮಾತಲ್ಲ. ಸಾಮಾನ್ಯದಲ್ಲ ಮೇಡಮ್, ಸುಮ್ಮನೆ ಅಲ್ಲ. ಅಯ್ಯೋ, ನೀವು ಯಾರು ಬಂದು ನಿಂತ್ಕೊಂಡು ಇದು ಮಾಡ್ಬೋದ ನನಗೆ ಗೊತ್ತಿಲ್ಲ. ಅದು ಅಪ್ಪು ಸರ್ದಾಗಿ ಬರೋದಿದಲ್ಲ, ಒಂದಲ್ಲ. ನಮ್ಮದು ಅದು ಸರಳ ವ್ಯಕ್ತಿತ್ವದ ದೇವತ ಮನುಷ್ಯ ಮೇಡಮ್. ಅದು ನಾನು ರಿಯಾಲಿಟಿ ಹೇಳ್ತಿರೋದು, ಇದು ರಿಯಾಲಿಟಿ, ಸುಮ್ಮನೆ ಅಲ್ಲದು. ಯಾಕಂದ್ರೆ ನನಗೇನೆ ಸ್ಟಾರ್ಟಿಂಗ್ ನಮಗೆ ಜರ್ಕ್ ಕೊಡತ್ತೆ. ಇವತ್ತಿಗೂ ನಾವು ಸರಿಯಾಗಿ ನಾವೇನು ಕಲ್ತಿಲ್ಲ. ನಾವು ಕಲ್ತೀವಿ ಅಂತ ಬಂದು ಕೂತಿರೋದಲ್ಲ ಇಲ್ಲಿ.
ಕರಿತೀವಂತಲ್ಲ, ನೀವೇನೋ ಕರೆದಿದ್ದೀರಾ ಪ್ರೀತಿಯಿಂದ ಅಪ್ಪು ಸರ್ ಬಗ್ಗೆ ಮಾತಾಡೋದಾ? ಓಕೆ, ದೇವ್ರ ಬಗ್ಗೆ ಮಾತಾಡ್ತೀರಾ ಅಂದರೆ ನನಗೆ ತಿಳ್ಬೇಕು ಮಾತಾಡ್ಬೇಕಂತ ಬಂದು ಕೂತ್ಕೊಂಡು ಮಾತಾಡೋದು ಅಷ್ಟೇ. ಇಷ್ಟು ಕಾರ್ಯಕ್ರಮ ಮಾಡಿ ಅಂತ ಹೇಳ್ಬೋದು. ಅಪ್ಪು ಸರಿಂದ ಕಲಿಯೋ ಸಾವಿರ ಪಟ್ಟಿದೆ. ಇನ್ನೊಂದು, ಇದುವರೆಗೂ ಅಪ್ಪು ಸರ್ ಜೀವಂತವಾಗಿರೋ ದಿನಗಳ ಬಗ್ಗೆ ಮಾತಾಡಿದ್ರೆ, ಅಪ್ಪು ಸರ್ ಇಲ್ಲದೆ ಇರೋ ದಿನಗಳು, ಅವಾಗ ಎಷ್ಟು ಜವಾಬ್ದಾರಿ ಜಾಸ್ತಿ ಆಯಿತು ನಿಮಗೆ ಇಲ್ಲದೆ ಇದ್ಮೇಲೆ? ಅಂದರೆ ಈಗ ಅದನ್ನ ಮೇಡಮ್, ಅದು ಹೆಂಗಾಯ್ತು ಅಂದರೆ, ಇವಾಗ ನಮಗೆ ಕಾರ್ಯಕ್ರಮಗಳು ಆಗಲೂ ಮಾಡ್ತಾನೆ ಬಂದಿದ್ದೀನಿ. ಇವಾಗ ಒಂದು ಸ್ವಲ್ಪ ಜಾಸ್ತಿನೇ ಆಗೋದು. ಪ್ರತಿಯೊಂದು ವೇದಿಕೆನೂ ಕೂಡ ಅಪ್ಪು ಸರ್ನ ಬಯಸುತ್ತೆ. ಪ್ರತಿಯೊಂದು ವೇದಿಕೆನೂ ಕೂಡ ಅಪ್ಪು ಸರ್ನ ಬಯಸುತ್ತೆ. ಅಪ್ಪು ಸರ್ನ ಬೇಡ ಅನ್ನಲ್ಲ. ಅಪ್ಪು ಸರ್ಗೆ ಯಾರೇ ಅಭಿಮಾನಿಗಳಾಗಲಿ ಬೇಡ ಅನ್ನಲ್ಲ. ಸುಮ್ಮನೆ ಹೇಳ್ಬಾರ್ದು, ಅಪ್ಪು ಸರ್ನ ಇದು ಮಾಡಲ್ಲ. ಅದೇ ಅಭಿಮಾನಿಗಳು ಟೀಕೆ ಗೀಕೆ ಅವೆಲ್ಲ ಮಾಡ್ಕೋಬೋದು. ಮತ್ತು ಹೃದಯದಿಂದ ಯಾವ ಅಭಿಮಾನಿಗಳು ಅಪ್ಪು ಸರ್ನ ನೋವು ಅನ್ನೋ ಮಟ್ಟಕ್ಕೆ ಹೋಗಲ್ಲ. ಅಂದಂತೂ ಆ ಮನಸ್ಸು ಕಲ್ಮಸ, ಅದು ಸರಿಯಿಲ್ಲ ಆತ್ಮ ಅಂತ ಅಂದು ಹೇಳ್ಬಿಡ್ತೀನಿ ನಾನು. ಬಟ್ ಅಪ್ಪು ಸರ್ನ ಎಲ್ಲ ವೇದಿಕೆಯಲ್ಲೂ ಕೂಡ ಬಯಸುತ್ತೆ. ಅದು ನಮಗೆ ಅದು ಕರೀತೆ, ಬನ್ನಿ ಸರ್, ಇಂದು ಬರ್ತ್ಡೇ ಕಾರ್ಯಕ್ರಮ ಇರ್ಬೋದು, ದೇವಸ್ಥಾನ ಕಾರ್ಯಕ್ರಮ ಇರ್ಬೋದು, ಆಮೇಲೆ ಜಾತ್ರಾ ಮಹೋತ್ಸವ ಇರ್ಬೋದು, ಮತ್ತು ಹಿಂಗೆ ಒಂದು ಹಾಲಲ್ಲಿ ಯಾವುದೊಂದು ಕಾರ್ಯಕ್ರಮ ಇರ್ಬೋದು, ನಮಗೆ ಗೊತ್ತಾಗ್ಬಿಡುತ್ತೆ. ನಾನು ಕೇಳ್ತಾ ಇರೋದು, ಇವಾಗ ಅಪ್ಪು ಸರ್ ಜೀವಂತವಾಗಿದ್ದಾಗ ಆಮೇಲೆ ಅಪ್ಪು ಸರ್ ಅಜರಾಮರ ಆಗಾದ್ಮೇಲೆ ಫ್ಯಾನ್ಸಲ್ಲಿ ಎಷ್ಟು ಚೇಂಜಸ್ ಆಗಿದೆ. ಏಕೆಂದರೆ ಅಪ್ಪು ಸರ್ ಜೀವಂತವಾಗಿದ್ದ ಪಾರ್ಟ್ ಬೇರೆ, ಅಪ್ಪು ಸರ್ ಅಜರಾಮರ ಆಗಾದ್ಮೇಲಿನ ಪಾರ್ಟ್ ಬೇರೆ ಅಲ್ವಾ? ಇಲ್ಲಿ ಏನಾಗಿತ್ತು, ಈ ಪಾರ್ಟಲ್ಲಿ ಏನಾಗಿತ್ತು, ಅಪ್ಪು ಸರ್ ಜೀವಂತ ಪಾರ್ಟಲ್ಲಿ ಏನಾಗಿತ್ತು, ಇನ್ನೂ ನಾವು ನಮ್ಮ ಬಾಸ್ನ ನೋಡ್ತೀವಿ ಅನ್ನೋದೊಂದಿತ್ತು. ಬಟ್ ಇಲ್ಲಿ ಏನು ಒಂದು ನಮಗೆ ಇಷ್ಟ ಇಲ್ಲ, ಈ ಸತ್ಯನ ಒಪ್ಕೊಳ್ಳೋಕೆ ಇಷ್ಟ ಇಲ್ಲ. ಅಪ್ಪು ಅಜರಾಮರ ಅದು ನಿಜ, ಬಟ್ ಒಪ್ಕೊಳ್ಳೋಕೆ ಇಷ್ಟ ಇಲ್ಲ, ಆದರೆ ಒಪ್ಕೊಳ್ಳೇಬೇಕು. ಈಗ ಏನಂದರೆ ಅಲ್ಲಿ ಬಾಸ್ನ ನಾವು ನೋಡೋಕ್ಕಾಗಲ್ಲ ಅನ್ನೋದೊಂದಿದೆ ಮೈಂಡಲ್ಲಿ. ಫ್ಯಾನ್ಸಲ್ಲಿ ಏನಾದರೂ ಚೇಂಜಸ್ ಆಗಿತ್ತಾ ಅವರ ಬಿಹೇವಿಯರಲ್ಲಿ? ಯಾವ ಫ್ಯಾನ್ಸಲ್ಲಿ? ಅಪ್ಪು ಸರ್ ಫ್ಯಾನ್ಸಲ್ಲಿ ಏನಾದರೂ ಚೇಂಜಸ್ ಆಗಿತ್ತಾ? ಇಲ್ಲ, ಅಪ್ಪು ಸರ್ ಫ್ಯಾನ್ಸಲ್ಲಿ ಇವತ್ತಿಗೂ ಅಪ್ಪು ಸರ್ ಕಳ್ಕೊಂಡಿದ್ದು ಯಾರ ಮನಸ್ಸಲ್ಲೂ ಬಂದಿಲ್ಲ ಮೇಡಮ್. ಹೌದಾ? ಬಂದಿಲ್ಲ. ಪ್ರತಿಯೊಬ್ಬರಲ್ಲಿ ಏನು ಇದೆ ಗೊತ್ತಾ ಮೇಡಮ್? ಈಗ ನೋಡಿ, ರಾಘಣ್ಣನೂ ಅದೇ ಹೇಳ್ತಾರೆ, ಶಿವಣ್ಣನೂ ಹೇಳ್ತಾರೆ, ಎಲ್ಲರೂ ಏನು ಹೇಳ್ತಾರೆ, ಯಾರು ಒಳ್ಳೆ ಕೆಲಸ ಮಾಡ್ತಾರೋ, ಯಾರು ಇದು ಮಾಡ್ತಾರೋ ಅವರೆಲ್ಲ ನಾವು ಅಪ್ಪು ಸರ್ ನೋಡ್ತೀವಿ ಅಂತ ಹೇಳ್ತಾರೆ ಅಲ್ವಾ? ಹೇಳ್ತಾರೆ. ಮತ್ತು ಅಪ್ಪು ಸರ್ನ ಊತಿಲ್ಲ, ನಾವು ಬಿತ್ತಿದ್ದೀವಿ, ಬೆಳಿತಾನೆ ಇರ್ತಾರೆ ಅಂತ ಹೇಳ್ತಾರೆ. ನಿಜ, ಸತ್ಯವಾದ ಮಾತು. ಆಮೇಲೆ ನಾನು ಅದನ್ನು ಹೇಳ್ತಿದ್ದೀನಲ್ಲ, ನಾನು ಇವತ್ತು ನೀವು ನೆನ್ನೆ ಯಾರು ನಮ್ಮ ಸರ್ ಪರಿಚಯ ಮಾಡಿಕೊಟ್ರೆ, ಹರೀಶು, ಅಪ್ಪು ಸರ್ ಮೇಲೇ ಅಭಿಮಾನ ಇಟ್ಕೊಂಡು ಅಪ್ಪು ಸರ್ದು ಎಷ್ಟು ಪ್ರೀತಿ ತೋರ್ಕೊಂಡು ಹೋಗ್ತಿದ್ದಾರೆ ಅಂದರೆ, ನಾನು ಅವರೆಲ್ಲ ಅಪ್ಪು ಸರ್ ನೋಡೋದು ಅಲ್ವಾ ಸರ್? ನಾನು ಅವರೆಲ್ಲ ಅಪ್ಪು ಸರ್ ನೋಡೋದು ತುಂಬಾ ಸ್ಪೆಷಲ್ ಸರ್. ಹೌದು, ತುಂಬಾ ಸ್ಪೆಷಲ್. ನನಗಂತೂ ನಮ್ಮ ಅಪ್ಪು ಸರ್ ಫ್ಯಾನ್ಸು ನೋಡಿದಾಗ ನಾನು ಅವರೆಲ್ಲ ಅಪ್ಪು ಸರ್ ಹುಡುಕ್ಬಿಡೋದು ಅಷ್ಟೇ, ಇನ್ನೇನಿಲ್ಲ. ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವರೆಲ್ಲ ಅಪ್ಪು ಸರ್ ಹುಡುಕ್ಬಿಡೋದು. ಇಷ್ಟು ಬಿಟ್ರೆ ಇನ್ನೇನಿಲ್ಲ. ಇಲ್ಲ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವತ್ತು ನೋಡಿ ಮೇಡಮ್, ಅಪ್ಪು ಸರ್ ಪ್ರತಿಯೊಬ್ಬರು ಮೊಬೈಲಲ್ಲಿ ಇರ್ತಾರೆ. ಹೌದು, ಕರೆಕ್ಟ್. ಯಾವ ರೀತಿ ಗೊತ್ತಾ? ಅದಕ್ಕೆ ಜೊತೆಗಿರೋದ ಜೀವ ಎಂದೆಂದಿಗೂ ಜೀವಂತ ಅನ್ನೋದು ಒಂದು ಪದ ತುಂಬ ಹತ್ರ ಆಗುತ್ತಂದ್ರೆ ಅದು ಅಪ್ಪು ಸರ್ ಅವರಿಗೆ. ಮರೆಯಲಾಗದ ಮಾಣಿಕ್ಯ, ಹೌದು, ಯುವ ರತ್ನ, ಸ್ಫೂರ್ತಿ ರತ್ನ, ಆಯ್ತಾ? ಕರ್ನಾಟಕ ರತ್ನ ಸುಮ್ಮನೆ ಹೇಳೋದಲ್ಲ ಮೇಡಮ್. ಕರ್ನಾಟಕ ರತ್ನ ಅನ್ನೊಂದು ಬಿರುದು ಪಡಿತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಅತಿ ಜನಕ್ಕೆ ಅದು ಕೊಟ್ಟಿರೋದು. ಕರ್ನಾಟಕ ರತ್ನ ಅಂತ ಬಿರುದು ತಂದಿರೋದು. ಇನ್ನು ಬಾಕಿದೆಲ್ಲ ಬಿರುದುಗಳು ಕೊಡ್ತಾರೆ, ಕರ್ನಾಟಕ ರತ್ನ ನಿಲ್ಲೋದೇನು ಸಾಮಾನ್ಯ ಮೇಡಮ್. ಹಾಗಾಗಿ ನಾನು ಹೇಳ್ತಿದ್ದೀನಿ ಸರ್, ಅವತ್ತು ನಿಮ್ಮ ಮನೆ ಮುಂದೆ ಏನಾದರೂ ಕ್ರೌಡ್ ಇತ್ತಾ? ಅಪ್ಪು ಸರ್ ಇನ್ನಿಲ್ಲ ಅನ್ನೋ ಒಂದು ಸಂದೇಶ ಬಂದಾಗ ನಿಮ್ಮ ಮನೆ ಮುಂದೆ ಏನಾದರೂ? ಆ ಥರ ಏನಿಲ್ಲ ಮೇಡಮ್, ಆ ಥರ ಏನಿಲ್ಲ. ನಾನೆಲ್ಲ ನಮ್ಮೂರಲ್ಲಿ ನಾವು ಜನರಲ್ ಹಂಗೇನಿಲ್ಲ, ನಾವೆಲ್ಲೋ ಹಂಗೇನಿಲ್ಲ. ನಾನು ಯಾವ್ದವರೆಲ್ಲ ತಾನಕ್ಲ, ನಾನು ಅಪ್ಪು ಸರ್ ಫ್ಯಾನ್ ಅಷ್ಟೇ, ನಾನು ಹಿಂಗೆ ಹೋಗ್ತಿರೋದಷ್ಟೇ, ಆ ಥರದ್ದೇನಿಲ್ಲ. ಹಂಗಾಗಿ ಹೆಂಗಿದೆ ಅಂದರೆ, ಅದು ಅಪ್ಪು ಸರ್ ಇದಾರಲ್ಲ, ಹೇಳ್ಬೇಕಂದ್ರೆ ಅಪ್ಪು ಸರಿಂದ ಕಲಿಬೇಕದು ಸಾವಿರಷ್ಟಿದೆ. ಕಲಿಯೋಣ. ಅಪ್ಪು ಸರಿಂದ ಸ್ಫೂರ್ತಿ ತಗೊಂಡು ಸಮಾಜಕ್ಕೆ ಅವ್ರು ಹೇಳ್ಕೊಟ್ಟು ಹೋಗಿದ್ದಾರೆ. ಸಮಾಜಕ್ಕೆ ಒಂದು ತುಂಬ ಒಳ್ಳೆ ಮಾತುಗಳಿದ್ದಾವೆ, ಅವೆಲ್ಲ ಕೇಳಿಸ್ಕೋಬೇಕು. ಏನು ಹೇಳ್ತಾರೆ ಅಪ್ಪು ಸರ್ ಅಂದರೆ, ಇವೆಲ್ಲ ನೋಡಿ ನಾವೆಲ್ಲ ಅಬ್ಸರ್ವ್ ಮಾಡಿ ನೋಡಿದ್ರಿಂದ ಅಪ್ಪು ಸರ್ ಏನು ಹೇಳ್ತಾರೆ ನೋಡಿ, ನಮ್ಮ ಮನೆಗೆ ನಾವೇನಾದರೂ ಮಾಡಿಟ್ಕೊಂಡ್ರೆ ನಮ್ಮ ಮನೆಗೆ ಮಾತ್ರ ಮೀಸಲು, ಸಮಾಜಕ್ಕೆ ಏನಾದ್ರು ಮಾಡಿದ್ರೆ ಸಮಾಜಕ್ಕೆ ಅದು ನಮ್ಮ ನಾಳೆ ನೆನೆಸ್ಕೊಳ್ಳೋಂಥದ್ದಿರುತ್ತೆ ಅಂತ ಅಪ್ಪು ಸರ್ ಹೇಳ್ತಾರೆ. ಹೌದು ಅಲ್ವಾ ಸರ್? ಜೂನಿಯರ್ ಅಪ್ಪು ಆಗಿಲ್ಲ ಅಂದ್ರೆ ಏನಾಗ್ತಾ ಇದ್ರಿ? ಅದು ಗೊತ್ತಿಲ್ಲ ಮೇಡಮ್. ಏನಂದ್ರೆ ಏನು ಮಾಡ್ತಿದ್ದೆ? ಜೂನಿಯರ್ ಅಪ್ಪು ಆಗಿಲ್ಲ ಅಂದ್ರೆ ಏನೋ ಕೆಲಸ ಮಾಡ್ತಿದ್ದೆ.
ಜಮೀನ್ ಕೆಲಸ ಮಾಡ್ತಿದ್ದೆ, ಇಲ್ಲಾಂದ್ರೆ ಈಗ ಒಂದು ಅಂಗಡಿ ಕೆಲಸ ಮಾಡ್ತಿದ್ದೆ, ಯಾವ್ದಾದ್ರು ಒಂದು ಹೊಟ್ಟೆಪಾಡಿಗೆ ಏನಾರು ಒಂದು ಮಾಡಲೇಬೇಕು, ಹೊಟ್ಟೆಪಾಡಿಗೆ ಒಂದು ಬಿಸ್ನೆಸ್ ಆಗಲಿ ಏನಾದ್ರು ಮಾಡಲೇಬೇಕು, ಅದು ಮಾಡ್ತಿದ್ವಿ ಅಷ್ಟೇ. ಬಟ್ಟು ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತಂದ್ರೆ ಮೇಡಮ್, ಜನರೇ ಒಂದು ಆಸ್ತಿ ನಿಮಗೆ ಅಲ್ವಾ, ಜನರು ಪ್ರೀತಿ ಸಿಗ್ತಿರ್ಲಿಲ್ಲ. ಆಮೇಲೆ ಸಾಮಾನ್ಯವಾಗಿ ಒಬ್ಬ ಸಾಮಾನ್ಯವಾಗಿ ಇರ್ತಿದ್ದೆ, ಜನರು ಪ್ರೀತಿ ಸಿಗ್ತಿದ್ರು. ಇವತ್ತಿಗೂ ಸಾಮಾನ್ಯನೇ, ಈಗ ಸಾಮಾನ್ಯನೇ. ಅವರೇ ದೇವ್ರೇ ಅಪ್ಪು ಸರ್ನ ಪದೇ ಪದೇ ಹೇಳ್ತೀನಿ, ಅವ್ರು ದೇವ್ರೇ. ಬಟ್ ಅವ್ರು ಜೂನಿಯರು ಅಂತ ಕರಿತಾರೆ ಅದಕ್ಕೋಸ್ಕರ ಜೂನಿಯರ್ ಅಂತ ಹೇಳ್ತೀನಿ, ಅಷ್ಟು ಬಿಟ್ರೆ ಏನಿಲ್ಲ. ಅವರೇ ಅವರು ಅಪ್ಪು ಸರ್ ಬಿಡಿ, ಅದು ಒಂದು ಅದು ಅಜರಾಮರ, ಅದು ದೊಡ್ಡದು. ಇಲ್ಲಿ ಕೂತ್ ಮಾತಾಡ್ತೀವಿ ಅಂದ್ರೆ ಸಾಮಾನ್ಯವಲ್ಲ, ಜವಾಬ್ದಾರಿತಾಗ ಮಾತಾಡ್ಬೇಕು, ಜವಾಬ್ದಾರಿತಾಗ ಇರಬೇಕು. ಬಟ್ ನಾನು ಏನು ಹೇಳ್ಕೊಂಡು ಹೋಗ್ತೀನಿ ಅಂದ್ರೆ, ಈ ಜೂನಿಯರ್ ಆಗಿ ಬಂದ್ಮೇಲೆ ಅದೆಲ್ಲ ಕಾರಣ ಅಪ್ಪು ಸರ್ ಆಶೀರ್ವಾದ. ಹೌದು, ಅಪ್ಪು ಸರ್ ಆಶೀರ್ವಾದ ಅಂತ ನಾನು ಯಾಕೆ ಪದೇ ಪದೇ ಹೇಳ್ತೀನಿ ಅಂದ್ರೆ, ಈ ಪ್ರೀತಿ ಸಿಕ್ಕಿದೆ ಅಪ್ಪು ಸರಿಂದ. ಅಪ್ಪು ಸರೇ ನನಗೆ ಈ ಆಶೀರ್ವಾದ ಮಾಡಿದ್ದಾರೆ, ಮಾತಾಡ್ಸಿದ್ದೀನಿ, ಅವ್ರು ಭೇಟಿಯಾಗಿದ್ದೀನಿ, ಅವ್ರ ಆಶೀರ್ವಾದ ಪಡೆದಿದ್ದೀನಿ, ಕನೆಕ್ಷನ್ ಕೂಡ ಅವ್ರು ನೋಡಿದ್ದೀನಿ. ಇದು ಇಂಪಾರ್ಟೆಂಟ್ ವಿಷಯ ಮೇಡಮ್ ಅಂತ ನಾನು ಹಿಂಗೆ ಹೇಳ್ತಾ ಹೋಗ್ತೀನಿ. ಜೂನಿಯರ್ ಅಪ್ಪುಗೆ ಏನೆಲ್ಲ ಸಿಕ್ಕಿದೆ ಅಪ್ಪು ಅವ್ರ ಕಡೆಯಿಂದ? ಅಪ್ಪ ಅವ್ರ ಕಡೆಯಿಂದ ಜನರ ಪ್ರೀತಿ ಸಿಕ್ಕಿದೆ, 100 ವೇದಿಕೆಗಳು ಸಿಕ್ಕಿದೆ. ಆಮೇಲೆ ಅವ್ರು ನೋಡೋ ಸೌಭಾಗ್ಯ ಸಿಕ್ಕಿದೆ, ಅವ್ರು ಮಾತಾಡೋಕ್ಕೊಂದು ದೇವ್ರ ಪುಣ್ಯ ನಂಗೆ ದೊರಕಿಸ್ಕೊಟ್ಟಿದ್ದಾನೆ. ನಾವು ಅದಕ್ಕೆ ಅನ್ಕೊಳ್ತೀವಿ ಮೇಡಮ್, ನಾನು ಅದಕ್ಕೆ ಅನ್ಕೊಳ್ತೀನಿ. ಹೆಂಗಿರುತ್ತೆ ಗೊತ್ತಾ ಮೇಡಮ್, ಈಗ ಕೆಲವೊಂದು ರಾಜಕೀಯಕ್ಕೆ ಬಂದ್ಬಿಡ್ತಾರೆ, ನಾನು ಅದಾಗಬೇಕಿದ್ದಾವಾಗ ಅಂತ. ದೇವರು ಆಯ್ಕೆ ಮಾಡಿಟ್ರೆ ಅದು ಯಾರಿಗೆ ದಕ್ಬೇಕು ಅವರಿಗೆ ದಕ್ಕುತ್ತೆ. ಹಾಗಾಗಿ ಎಷ್ಟೋ ಜನಗಳ ಮಧ್ಯೆ ನಮ್ಮನ್ನು ಆಯ್ಕೆ ಮಾಡಿ ಈ ಕಾಣಿಸೋದೊಂದು ಅವಕಾಶ ಕೊಟ್ಟಿದ್ದಾನೆ. ಮತ್ತೆ ಹೋಗು ಈ ರೋಟಲ್ಲಿ ಹೋಗು, ನಿಂಗೆ ಅನ್ನೋದು ಋಣ ಇಟ್ಟಿದ್ದಾನೆ ಅಂತ ಇಟ್ಟಿದ್ದಾರೆ. ಬಂದಿದ್ದೀವಿ, ಜನಗಳ ಮುಂದೆ ಬರ್ತೀವಿ, ಅವ್ರ ತಗೊಂಡು ನಮ್ಗೆ ಎಷ್ಟು ಗೊತ್ತು ಆಡ್ತೀವಿ, ಇದು ಇನ್ವಿಟೇಷನ್ ಮಾಡ್ತೀವಿ, ಅಪ್ಪು ಸರ್ ಥರ ಕಾಣಕ್ಕೆ ಎಷ್ಟು ಸಾಧ್ಯನ ಕಾಣಿಸ್ಕೊಳ್ತೀವಿ ಅಂತ ನಮ್ಗೆ ಗೊತ್ತಿರುತ್ತೆ. ಹಿಂಗೆ ಕಾಣಿಸ್ಕೊಂಡ್ರೆ ಅವರಿಗೆ ಅಪ್ಪು ಸರ್ದು ಒಂದು ನೆನಪು. ಒಬ್ಬ ಜೂನಿಯರ್ ಇಂಪಾರ್ಟೆಂಟ್ ಇರುತ್ತೆ ಮೇಡಮ್. ಜೂನಿಯರ್ ಅಂದರೆ ಯಾಕಂದ್ರೆ ನಾವು ನೋಡ್ತೀವಲ್ಲ, ಈಗ ಒಂದು ಮಾತು ಹೇಳಲೇಬೇಕು. ಯಾಕೆ ಇದನ್ನು ಒಂದು ಮಾತು ಹೇಳ್ಬೇಕು, ಯಾಕಂದರೆ ಇದನ್ನು ಯಾಕೆ ಹಿಂಗೆ ಹೇಳ್ತೀನಿ ಅಂದರೆ, ನೀನು ಹಂಗೆ ನೀನು ಅಂತ ಅಂದ ಏನಾದ್ರು ಬಂದರೆ ಮಾತು ಬಂದರೆ ನಾನು ಒಂದು ಮಾತು ಹೇಳ್ತೀನಿ. ನಾನು ಹಿಂಗೆ ಒಂದು ಕಡೆ ರೆಡಿ ಆಗ್ತಿದ್ದೆ ಮೇಡಮ್, ನಾನು ಒಂದು ಕಡೆ ರೆಡಿ ಆಗ್ತಿದ್ದೆ, ನನಗೆ ಬಂದಿದ್ದು ಮನಸ್ಸಲ್ಲಿ. ನಾನು ಹಿಂಗೆ ಒಂದು ಕಡೆ ರೆಡಿ ಆಗ್ತಿದ್ದೆ, ಪಕ್ಕದಲ್ಲಿ ಒಬ್ಬರು ನಮ್ಮ ಸ್ನೇಹಿತರೊಬ್ಬರು ಸಾಯಿಬಾಬಾಗ ಆಗಿ ರೆಡಿ ಆಗ್ತಿದ್ರು. ಶಿರ್ಡಿ ಸಾಯಿಬಾಬಾಗಿ ರೆಡಿ ಆಗ್ತಿದ್ರು. ರೆಡಿ ಆದ ತಕ್ಷಣ ನಾನು ಹಿಂಗಿದ್ದೆ, ನಿಂಗೆ ತಿರುಗಿ ನೋಡಿದೆ. ಏನು ಅನ್ಸಿರ್ಬೇಕು ನನಗೆ, ಬಾಬಾನೇ ಕೂತಿದ್ದಾರೆ ಸಾಕ್ಷಾತ್. ಇದು ಸಾಯಿಬಾಬಾ ನೋಡ್ದಂಗೆ ಆಗ್ಬಿಡ್ತಲ್ಲ. ನಾನು ನಮಸ್ಕಾರ ಮಾಡ್ಕೊಂಡೆ. ಇದು ನನಗೆ ಇವರಲ್ಲಿ ಸಾಯಿಬಾಬಾ ಕಂಡೆ ಅಂದಾಗ ಅಲ್ಲಿ ಬಂದು ನೋಡ್ತಿದ್ದನಿಗೆ ನಾವು ಅಪ್ಪು ಸರ್ನ ನೋಡ್ದಂಗೆ ಆಯ್ತಲ್ಲ ಅನ್ಸುತ್ತೆ. ಹೌದು, ನಾನು ಪುನೀತ್ ರಾಜ್ಕುಮಾರ್ ಅಲ್ಲ, ಅವೆಲ್ಲ ಜೂನಿಯರ್, ಅವ್ರಂಗೆ ಕಾಣ್ತಿರಲ್ಲ ಅಂತ ಅನ್ಸುತ್ತಲ್ಲ. ಏನಪ್ಪ ಇದು ಪಾವಡ. ಹೌದು ಸರ್, ಯಾವುದಾದ್ರೂ ಒಂದು ಫ್ಯಾನು ಮತ್ತು ನಿಮ್ಮ ನಡುವೆ ಒಂದು ಫನ್ನಿ ಇನ್ಸಿಡೆಂಟ್ ಇದೆನಾ? ನೀವೆಲ್ಲಾದರೂ ಹೋದಾಗ ಹತ್ರ ನಡೆದಿದ್ದು ಫನ್ನಿ ಇನ್ಸಿಡೆಂಟ್ ಯಾವುದಾದ್ರೂ ಫ್ಯಾನ್ ಅತಿರೇಕವಾಗಿ ನಡ್ಕೊಂಡಿದ್ದುಂಟಾ, ಅಥವಾ ನಿಮ್ಮನ್ನು ಬಂದು ಅಪ್ಕೊಂಡು ಹಗ್ ಮಾಡಿಕೊಂಡು ಹತ್ತಿದ್ದುಂಟಾ? ಏನು ಮಾಡ್ರು ನಾನು ಬೇಜಾರಾಗಲ್ಲ. ಅಲ್ಲ, ಆ ಥರದ ಇನ್ಸಿಡೆಂಟ್ ಇದೆನಾ? ಇನ್ಸಿಡೆಂಟ್ ಏನು ಆ ಥರದ್ದೇನು ನಡೆದಿಲ್ಲ ಮೇಡಮ್, ನಡೆದಿಲ್ಲ. ಆಮೇಲೆ ಆ ಥರ ಇನ್ಸಿಡೆಂಟ್ ಏನು ನಡೆದಿಲ್ಲ. ಬಟ್ ಅವ್ರು ಪ್ರೀತಿ ಕೊಡ್ತಾರಲ್ಲ ಮೇಡಮ್, ನಾನು ತಲೆಬಾಗ್ಬಿಡ್ತೀನಿ, ಸಂಪೂರ್ಣ ತಲೆಬಾಗ್ಬಿಡ್ತೀನಿ. ನಾನು ಹಂಗೆ ಮರೆಯಕ್ಕಾಗದೇ ಇರೋಂಥ ಮೂಮೆಂಟ್ ಯಾವುದಾದ್ರೂ ಇದೆನಾ ಸರ್? ನನಗೆ 3,000 ಏನೋ ವೇದಿಕೆನಲ್ಲಿ ಯಾವುದಾದ್ರೂ ಮರೆಯಕ್ಕಾಗದೇ ಇರೋಂಥ ಒಂದು ಇನ್ಸಿಡೆಂಟ್ ಇದೆನಾ? ಮೇಡಮ್ ತುಂಬ ಇನ್ಸಿಡೆಂಟ್ಗಳಂದ್ರೆ ಹೆಂಗೆ ನಡೀತಾ ಗೊತ್ತಾ ಮೇಡಮ್, ಇವತ್ತಿಗೂ ನೋಡಿ, ಈಗ ನೀವು ದಾವಣಗೆರೆ ಬಂದಿದ್ದೀನ, ಇಲ್ಲಿ ನಮ್ಮ ಟೈಲರ್ ರಾಮಣ್ಣ ಅಂತ ಒಬ್ಬರಿದ್ದಾರೆ. ರಾಮಣ್ಣ ಅಂತ ಅವ್ರ ತಾಯಿ ಕಾಲ್ ಮಾಡಿ ಮಾತಾಡ್ಸಿದ್ದಾರೆ, ಮಗನೇ ಹೇಗಿದೆಯಪ್ಪ, ಚೆನ್ನಾಗಿದ್ದೇನಪ್ಪ ಅಂತ ಮಾತಾಡ್ಸಿದ್ದಾರೆ. ಕೆಲವೊಂದು ಪುಟಾಣಿ ಮಕ್ಕಳಿದ್ದಾವೆ ನನ್ನ ಟಚ್ಚಲ್ಲಿದ್ದಾವೆ, ಅವರು ಮಾತಾಡ್ಸಿದ್ದಾರೆ, ನಾನು ಮಾತಾಡ್ಸಿರ್ತೀನಿ ಸರ್. ಹೌದು, ಕೆಲವರು ಮಕ್ಕಳು ಪಾಪ ಬರ್ತಡೇ ಹೋಗ್ಯಾರಪ್ಪು, ಅಪ್ಪಾಜಿ ನಾನು ಅವ್ರನ್ನ ಕರ್ಸಪ್ಪ ಅಂತ ಹೇಳಿದಾಗ ಅವ್ರ ತಂದೆ ತಾಯಿನ ಕರೆಸಿ ಇದು ಮಾಡ್ತಾರೆ. ಕೆಲವೊಂದು ಮಕ್ಕಳು ಬರ್ತಡೇಗೆ ಕರ್ಕೊಂಡೋಗಿ ಸ್ಕೂಲ್ಗೆ ಇದು ಮಾಡ್ತೀನಿ, ಹೋಗ್ಬರ್ತೀನಿ ನಾನು. ಆಮೇಲೆ ಇವೆಲ್ಲ ನಡೀತಿರ್ತವೆ. ಆಮೇಲೆ ನಮ್ಮೂರು ಶಾಲೆ ಇದೆ, ನಮ್ಮ ಉಳ್ಳಳ್ಳಿ ಶಾಲೆ ಇದೆ, ನಮ್ಮ ಶಾಲೆಗೆ ಭೇಟಿ ಕೊಡ್ತಾನೆ ಇರ್ತೀನಿ. ನಮ್ಮ ವೇದವತಿ ಮೇಡಮ್ಮು, ಪಾರ್ವತಿ ಟೀಚರ್ ಅಂತಿದ್ದಾರೆ, ಇಬ್ಬರು. ಅವ್ರು ನಾವು ಮಾತಾಡ್ಸ್ಕೊಂಡು ಬರ್ತೀನಿ. ಅಪ್ಪವ್ರು ಯಾಕೆ ಬರಲಿಲ್ಲ ಅಂತ ಕೇಳ್ತಾರೆ. ಇಲ್ಲ ಮೇಡಮ್ ಬರೋಕ್ಕಾಗಿರಲಿಲ್ಲ ಇವನೇ ಅಂತ ಹೇಳ್ತೀನಿ. ಇವೆಲ್ಲ ಯಾಕಂದರೆ ಇವೆಲ್ಲ ನಮ್ಮ ಹೃದಯವಂತಿಕೆಯಿಂದ ಬರ್ಬೇಕು. ಸುಮ್ಮನೆ ಇದೇನೋ ಏನು ಹೇಳ್ತಾರಲ್ಲ,
ಬೂಟಾಟಿಕೆಯಿಂದ ಅಪ್ಪು ಸರ್ ವಿಷಯದಲ್ಲಿ ಬೂಟಾಟಿಕೆಯಿಂದ ಮಾಡೋಂಥದ್ದು ಆಗಬಾರ್ದು, ಮಾಡಬಾರ್ದು ಮತ್ತು ನಾನು ಹೇಳ್ತೀನಲ್ಲ, ನಾನು ಹಿಂದಿನ ಜರ್ನಿ ನೀನು ಬೇಕಾದ್ರೆ ಏನು ಬೇಕಾದ್ರೆ ತಗೊಳ್ಳಿ. ನಾನು 3 ಮೊಬೈಲ್ ಇದ್ದಾವೆ, 3 ಮೊಬೈಲ್ ತುಂಬ ಮೆಮರಿ ಕಾರ್ಡ್ ತುಂಬ ಅಷ್ಟು ಮೆಮೊರಿ ಇಟ್ಟಿದ್ದೀನಿ ನಾನು. ಈ ಮೆಮೊರಿ ಏನು ಸಿಗಲ್ಲ ಅಂತ ಹಳ್ಕೊಬಿಡ್ತೀನಿ ನಾನು ಅನ್ಸ್ಬಿಡುತ್ತೆ. ನಾನು ಹೇಳ್ತೀನಲ್ಲ, ಎಷ್ಟು ದಿನ ಸಾಧ್ಯನೋ ಅಷ್ಟು ದಿನ ಮನೋರಂಜಿಸ್ತಿರೋದು ನಾವು ಅಷ್ಟೇ. ನಾವೇನೂ ಏನು ಮಾಡ್ತಿಲ್ಲ, ನಾವು ಮನೋರಂಜಿಸ್ತಿದ್ದೀವಿ ಅಷ್ಟೇ ಮೇಡಮ್, ಅಷ್ಟೇ. ಎಲ್ಲ ಕೊಟ್ಟಿದ್ದಾನೆ ಅಪ್ಪು ಸರ್, ನಮಗೆಲ್ಲ ಕೊಟ್ಟಿದ್ದಾನೆ, ಪ್ರೀತಿ ಕೊಟ್ಟಿದ್ದಾನೆ, ಆಶೀರ್ವಾದ ಕೊಟ್ಟಿದ್ದಾನೆ, ಜೀವನಕ್ಕೊಂದು ದಾರಿ ಕೊಟ್ಟಿದ್ದಾರೆ ಅಪ್ಪು ಸರ್ ಅವರು ಅಲ್ಲ, ಆ ದೇವರು ಎಲ್ಲ ಕೊಟ್ಟಿದ್ದಾರೆ, ಏನಿಲ್ಲ. ಹಾಗಾಗಿ ನಾವು ಅಪ್ಪು ಸರ್ ಅಂದರೆ ಅವ್ರನ್ನ ನಾವು ನಿಜವಾಗ್ಲೂ ನಮ್ಮ ಮನೆ ದೇವರು ಅಷ್ಟು ಮುಖ್ಯ, ಹಂಗೆ ಅಪ್ಪು ಸರ್ ಮುಖ್ಯ. ಅವರ ಮಾತು ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡಿದರೆ ತುಂಬ ಸಂತೋಷ. ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಕೇಳಿದ್ರಿ, ಅದರಲ್ಲಿ ಇವತ್ತು ನಾನು ಒಂದು ಮಾತು ಹೇಳಲೇಬೇಕು ಮೇಡಮ್. ಇವತ್ತು ನಾನು 6 ಕೋಟಿ ಜನಗಳ ಆಶೀರ್ವಾದದೊಂದಿಗೆ ನಮ್ಮ ಶಿವಣ್ಣರ ಆರೋಗ್ಯ ಆದಷ್ಟು ಬೇಗ ಗುಣವಾಗಲಿ ಅಂತ ಕೇಳ್ತೀನಿ. ಯಾಕಂದರೆ ಅವ್ರ ಆರೋಗ್ಯದಲ್ಲಿ ಸ್ವಲ್ಪ ಇದಾಗಿದ್ದಾರೆ. ನಮ್ಮ ಶಿವಣ್ಣರು ಆರೋಗ್ಯ ಚೆನ್ನಾಗಲಿ, ನಮ್ಮ ದೊಡ್ಡ ಮನೆ ಕುಟುಂಬನ ಯಾವತ್ತೂ ಕೂಡ ಚೆನ್ನಾಗಿಟ್ಟಿರಪ್ಪ. ಯಾಕಂದರೆ ಚಿತ್ರರಂಗ ಅಂತ ಬಂದ ತಕ್ಷಣ ದೊಡ್ಡ ಮನೆ ಚಿತ್ರರಂಗ, ಯಾಕಂದರೆ ಅವರು ತುಂಬ ಪ್ರತಿಯೊಂದರಲ್ಲೂ ಕೂಡ ಎಲ್ಲದರಲ್ಲೂ ನಮಗೆ ಎಲ್ಲ ಮಾರ್ಗದರ್ಶನ. ಹಂಗಾಗಿ ನಾವು ಅವರಿಗೆ ಒಂದು ದೇವರು, ಅವರಿಗೆ ಒಂದು ಆಶೀರ್ವಾದ ಬೇಡ್ಬಿಟ್ರೆ ಎಲ್ಲ ಆಶೀರ್ವಾದ ನಮಗೆ ಬಂದ್ಬಿಡುತ್ತೆ. ಅವ್ರು ಚೆನ್ನಾಗಿದ್ರು ಅಂದರೆ ಎಲ್ಲರೂ ಚೆನ್ನಾಗಿರ್ತಾರೆ. ಅಶ್ವಿನಿ ಮೇಡಮ್ ಹತ್ರನೂ ಆಶೀರ್ವಾದ ತಗೊಂಡಿದ್ದೀನಿ. ಸಿಕ್ಕಿದ್ರಾ? ಸಿಕ್ಕಿದ್ರು, ಆಶೀರ್ವಾದ ತಗೊಂಡೆ. ತುಂಬ ನಮಗೆ ಅದು ಬೇಕೇ ಬೇಕು, ಅವ್ರ ಆಶೀರ್ವಾದ ಬೇಕೇ ಬೇಕು ಮೇಡಮ್, ಅವ್ರ ಆಶೀರ್ವಾದ ಬೇಕೇ ಬೇಕು, ದೊಡ್ಡ ಮನೆ ಆಶೀರ್ವಾದ ಸಂಪೂರ್ಣ ಬೇಕೇ ಬೇಕು. ಸುಮ್ಮನೆ ಹೆಂಗೆ ಇಲ್ಲ ಮೇಡಮ್, ಇದು ಅಪ್ಪು ಸರ್ ಅಂದರೆ ಸುಮ್ಮನೆ ಹೆಂಗೆ ಹೋಗಿಲ್ಲ ಮೇಡಮ್. ಆಮೇಲೆ ಅದೊಂದು ಕಡೆ ಮೇಡಮ್, ಅದು ಅಪ್ಪು ಸರ್ ದೇವರು ಆದಷ್ಟು ಬೇಗ ನಮ್ಮ ಶಿವಣ್ಣರ ಆರೋಗ್ಯ ಚೆನ್ನಾಗಿ ಮಾಡಲಿ. ಸಿನಿಮಾ ಅನ್ನೋದು ಕೂಡ ಒಂದು ಪುಸ್ತಕನ ಓದಿದಷ್ಟು ಮುಖ್ಯನೋ ಒಂದು ಚಿತ್ರ ನೋಡೋದು ಅಷ್ಟೇ ಮುಖ್ಯ ಇದೆ. ಹಾಗಾಗಿ ನಮ್ಮ ಮಕ್ಕಳಿಗೆ ನಾನು ಹೇಳೋ ಪ್ರಕಾರ ನಮ್ಮ ಮಕ್ಕಳಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಇರ್ಬೋದು, ನಮ್ಮ ವಿಷ್ಣು ಸರ್ ಇರ್ಬೋದು, ಮತ್ತು ಜೊತೆಗೆ ಎಲ್ಲ ನಾಯಕ ನಟರು ಒಳ್ಳೊಳ್ಳೆ ಸಿನಿಮಾಗಳನ್ನ ತೋರಿಸೋದ್ರಿಂದ ಕಲಿಯೇ ಸುಮ್ಮನೆ ಇದೆ. ಸುಮ್ಮನೆ ಯಾವುದೋ ಒಂದು ಮೂವಿಗಳನ್ನ ತೋರಿಸೋದ್ರಿಂದಲ್ಲ. ಅದು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವ್ರ ಸಿನಿಮಾ ನೋಡ್ಬಿಟ್ರುಂಟಲ್ಲ, ಒಂದು ಮಕ್ಕಳು ಯಾವ ರೀತಿ ಒಂದು ಕುಟುಂಬದೊಳಗಡೆ ಇರಬೇಕನ್ನೋ ಕಲಿಯೋದು ಮಾತ್ರ ಡಾಕ್ಟರ್ ರಾಜ್ಕುಮಾರ್ ಹಳೆ ಸಿನಿಮಾಗಳು ನೋಡಿದಷ್ಟು ನಿಜನ ಸುಳ್ಳು ಹೇಳಿದ್ದೀನಿ ನಿಜ ಅಲ್ವಾ. ನಮ್ಮ ತಂದೆ ತಾಯಿಗಳಲ್ಲಿ ನೋಡಿ, ಕುಟುಂಬ ಸಮೇತ ನೋಡಿ, ಇವತ್ತಿನ ಸಿನಿಮಾ ಅಂದರೆ ಇವತ್ತಿನ ಸಿನಿಮಾ ಇದೆ, ಇಲ್ಲ ಅಂತ ಹೇಳಲ್ಲ, ಮೆಸೇಜ್ ಹಾಕಿ ಎಲ್ಲ ಇರ್ತವೆ. ಬಟ್ ಅವತ್ತಿನ ಸಿನಿಮಾಗಳಲ್ಲಿ ಇರೋಂಥ ಇದೇ ಬೇರೆ ಶಕ್ತಿನೇ ಬೇರೆ ಅಲ್ವಾ. ಈ ಬಂಗಾರದ ಮನುಷ್ಯ ನೋಡಿ ಎಷ್ಟೋ ಜನ ಬದಲಾದ್ರು, ಆ ಸಿನಿಮಾಕ್ಕೆ ಶಕ್ತಿ, ಆ ಸಿನಿಮಾಕ್ಕಿದ್ದಂಥ ಶಕ್ತಿ ಅಲ್ವಾ. ಹಿಂಗೆ ಇನ್ನೊಂದು ಯಜಮಾನ ಸೂರ್ಯಾಂಶ ನೋಡಿ ಎಷ್ಟೋ ಜನ ಅಣ್ಣ ತೊಂದರೆ ಹಿಂಗಿರ್ತವೆ. ಪ್ರತಿಯೊಂದು ಸಿನಿಮಾದಲ್ಲಿ ಒಂದೊಂದು ಇದಿರುತ್ತೆ. ಇನ್ನು ಅಪ್ಪು ಸರ್ ರಾಜ್ಕುಮಾರ್ ಮೂವಿ ನೋಡಿ, ಆಮೇಲೆ ತವರಿಗೆ ಬತ್ತಂಗಿ ನೋಡಿ ಎಂಥ ಸಿನಿಮಾಗಳು. ಹಿಂಗೆ ಸಿನಿಮಾಗಳು ನೋಡೋದ್ರಲ್ಲೂ ಕೂಡ ಕಲಿಯೋದು ತುಂಬ ಇದೆ, ಇಲ್ಲ ಅಂತ ಹೇಳಲ್ಲ. ಹಾಗಾಗಿ ಈ ಥರದೊಂದು ಹೇಳ್ಬೋದು. ಬಟ್ ಅಪ್ಪು ಸರ್ ಯಾವತ್ತೂ ಎಲ್ಲರೂ ಅಜರಾಮರ ದೇವರಂತ ರಾಯಿಸು. ನನ್ನ ಪಾಲಿನೂ ಕೂಡ ಮೊದಲನೇ ದೇವರು ಅಪ್ಪು ಸರ್. ಅವ್ರಿಗೆ ಯಾವತ್ತೂ ಕೂಡ ಶರಣಾಗೇ ನಾನು ನಡೀತಿರ್ತೀನಿ, ಶರಣಾಗೆ ಹೋಗ್ತಿರ್ತೀನಿ. ಅವರಿಂದನೇ ಜನರ ಪ್ರೀತಿ, ವಿಶ್ವಾಸ, ಅಭಿಮಾನ ಎಲ್ಲ ಸಿಕ್ಕಿದೆ. ಅಷ್ಟಾಗಿ ನನಗೆ ಇನ್ನೇನು ಬೇಕಾಗಿಲ್ಲ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಾದರೂ ನಮ್ಮ ಮಾತಲ್ಲಿ ಏನಾದರೂ ದುಡುಕಿ ಮಾತಾಡಿದರೆ ಒಂದು ಕ್ಷಮೆ ಇರಲಿ, ಇದು ನಾವು ಹೇಳಲೇಬೇಕು. ಯಾಕಂದರೆ ನಮ್ಗೆ ತಿಳಿದಷ್ಟು ಮಾತಾಡಿರ್ತೀವಿ. ಆಮೇಲೆ ಅದು ನನಗೆ ಅನಿಸಿದ್ದು, ನಾನು ಓಡಾಡಿ ಜರ್ನಿ ಮಾಡಿದ್ರಿಂದ ಒಂದು ಅನುಭವಗಳನ್ನ ಹೇಳಿರ್ತೀನಿ ಅಷ್ಟೇ. ಸುಮ್ಮನೆ ಈಗ ಏನೋ ಕರೆದ್ಬಿಟ್ಟಿದ್ದಾರೆ ಪುನೀತ್ ಹಿಂಗೆ ಕೂತ್ಕೊಂಡು ಮಾತಾಡೋದು ಅವೆಲ್ಲ ಇಲ್ಲ ಮೇಡಮ್. ಅಪ್ಪು ಸರ್ ವಿಷಯ ಅಂತ ಬಂದಾಗ ಜನರಲ್ಲಾಗಿ ಎಷ್ಟು ಯೂಸ್ ಮಾಡಿ ನೀವೇ ಹೇಳ್ಬಿಡಿ. ನೀವು ನಮ್ಮ ಕಾರ್ಯಕ್ರಮ ಬಂದಿದ್ದೀರಿ ನೋಡಿದ್ರಿ. ನಾವು ಈಗ ಹೆಂಗಿರುತ್ತೆ ಗೊತ್ತಾ ಮೇಡಮ್, ನಾವು ಪ್ರೀತಿ ಕೊಟ್ಟರೆ ಅವ್ರು ಪ್ರೀತಿ ಕೊಡೋದು. ಅದಕ್ಕೆ ಹೇಳ್ತಾರಲ್ಲ, ಜೀವನ ಒಂದು ಕನ್ನಡಿ ಇದ್ದಂತೆ, ನಾವು ಹೆಂಗಿರ್ತೀವೋ ಅದು ಹೆಂಗಿರುತ್ತೆ ಹಂಗೆ ತೋರಿಸುತ್ತೆ. ನಾವೇನು ಕೊಡ್ತೀವೋ ಅದನ್ನು ರಿಟರ್ನ್ ಅಲ್ಲೇ ತೋರಿಸುತ್ತೆ ಅಲ್ವಾ. ಅದಕ್ಕೆ ಇರೋದೊಂದು ಜೀವನ, ಇನ್ನೇನೈತೆ ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ಆರಾಮಾಗಿರಿ ಅಷ್ಟೇ ಅಲ್ವಾ. ಅಪ್ಪು ಸರ್ದು ಇದೆ. ನಾವು ಅಪ್ಪು ಸರ್ ಹಾಡಾಡ್ತೀವಿ, ಡ್ಯಾನ್ಸ್ ಮಾಡ್ತೀವಿ, ಡೈಲಾಗ್ ಹೇಳ್ತೀವಿ, ಎಲ್ಲ ಮಾಡ್ತೀವಿ. ಯಾವುದಾದ್ರೂ ಒಂದು ಡೈಲಾಗ್. ಅದಕ್ಕೆ ತಾನೇ ಕರೆಯೋದು ಮೇಡಮ್, ಸುಮ್ಮನೆ ಅಂತಲ್ಲ. ಅದಕ್ಕೆ ನಾನು ಒತ್ತಿ ಹೇಳ್ತಿರೋದು. ಸೋಷಿಯಲ್ ಮೀಡಿಯಾಗೂ ಇದಕ್ಕೂ ಎಷ್ಟು ವ್ಯತ್ಯಾಸ, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಲಿಪ್ ಮೂವ್ಮೆಂಟ್ ಮಾಡ್ತಾರೆ. ನೀವು ಲಿಪ್ ಮೂವ್ಮೆಂಟಿಗೆ ನೀವು ರೀಲ್ಸ್ ಮಾಡ್ತಾರೆ. ಲಿಪ್ ಮೂವ್ಮೆಂಟ್ ಇದೆ ಅದು ಅಲ್ವಾ. ಅದು ಅಲ್ಲ, ಎಲ್ಲದಲ್ಲ ಲಿಪ್ ಮೂವ್ಮೆಂಟ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ. ನಾವು ಜೂನಿಯರ್ ಆಗಿ ವೇದಿಕೆ ಮೇಲೆ ಬರಬೇಕಂದ್ರೆ ಎಲ್ಲ ಕೇಳೇ ತಗೊಳ್ಳೋದು ಅಲ್ಲಿಗೆ.
ಏನು ಮಾಡ್ತಾನಪ್ಪ ಅವ ಹೆಂಗಪ್ಪ ಪುನೀತ್ ರಾಜ್ಕುಮಾರ್ ಥರ ಆ್ಯಕ್ಟ್ ಮಾಡ್ತಾನೆ ಅಭಿನಯ ಮಾಡ್ತಾನೆ. ನಮಗೆ ಸಂಪೂರ್ಣವಾಗಿ ಏನು ಅಪ್ಪು ಸರ್ ಥರ ಏನು ಡ್ಯಾನ್ಸ್ ಬರಲ್ಲ, ಎಷ್ಟು ರೀಚ್ ಮಾಡ್ಬೋದು ಅಷ್ಟು ಮಾಡ್ಬೋದು. ಅಯ್ಯೋ ಅವರು ಅಲ್ಲ, ಅವ್ರನ್ನ ಯಾರು ಟಚ್ ಮಾಡಕ್ ಆಗಲ್ಲ ಸರ್, ಅದು ಬೇರೆ ಮಾತದು, ಟಚ್ ಮಾಡಕ್ಕೆ ಆಗಲ್ಲ. ಅವರು ಇವತ್ತು ಡ್ಯಾನ್ಸಿನ ದೇವರು. ಯಾವ್ದಾದ್ರು ಒಂದು ಡೈಲಾಗ್ ಹೇಳಿ ಸರ್ ಅಪ್ಪು ಸರ್ದು. ಅಪ್ಪು ಸರ್ದ ನೋಡು, ನನ್ನ ಮಗಳನ್ನ ಯಾಕೆ ಲವ್ ಮಾಡ್ತಿದ್ದೆ ಕೇಳು, ಅವಳು ತಂಟೆಗೆ ಹೋಗ್ಬಾರ್ದಂತ ಒಂದು ನಾಲ್ಕು ಹೊಡಿ, ಬೇಕಾದರೆ ಕೈಯೊಕ್ಕಲ್ಲ ತೆಗಿ. ಅಪ್ಪ ಅವ್ರಿಗೇನು ಬೇಜಾರಾಗಲ್ಲ. ಸುಳ್ಳು ಕತೆ ಎಲ್ಲ ಕಟ್ಬೇಡಮ್ಮ, ನನಗಿಷ್ಟ ಆಗಲ್ಲ. ಹಾಯ್ ಕಮಿಷನರು ಯಾವ ಸಮಯ ಕಮಿಷನರು, ಏನು ಸಮಯ ಕಮಿಷನರು, ಮೇನ್ ಕಮಿಷನ್ ಬರ್ತಾರೆ ಹೋಗ್ತಾರೆ, ಒಬ್ಬನೇ ಅಪ್ಪು ಲೋಕಲ್. ಶಬಾಷ್ ಸರ್, ಎಷ್ಟು ಚೆನ್ನಾಗಿ ಹೇಳಿದ್ರಿ. ಫುಲ್ ಅಪ್ಪು ಸರ್ ವಾಯ್ಸೇ ಬಂತು. ಇಲ್ಲ, ನಾನು ಜನರಲ್ ಮಾತಾಡ್ಬೇಕು, ಜನರಲ್ ಆಗಿರುತ್ತೆ. ಮೈಕ್ ಹಿಡ್ದೆಲ್ಲ ಮಾತಾಡಬೇಕಾದ್ರೆ ಅದು ಕಡಾಗಿರುತ್ತೆ, ಸಂಪೂರ್ಣವಾಗಿ ಅದು ಮಾತಾಡ್ತಾ ಹೋಗ್ಬೋದು, ಹಾಗಿರುತ್ತೆ. ಮಾತಾಡಲೇಬೇಕಂದ್ರೆ ಒಂದು ನಿಮಿಷ, ಈ ಒಂದು ಕ್ಯಾಜುವಲ್ ಒಂದು 2 ನಿಮಿಷ ಮಾತಾಡ್ತೀನಿ. ಏನಿಲ್ಲ ಮೇಡಮ್, ತುಂಬ ಸಂತೋಷ. ಯಾಕಂದರೆ ನೀವು ಅಷ್ಟು ಪ್ರೀತಿ ಕೊಟ್ಟು ಕರೆದಿದ್ರೆ, ನಿಮ್ಮ ಮನೆಗೆ ಬರ್ತಿದ್ದಂಗೆ ಎಷ್ಟು ಸಂತೋಷ ಆಯಿತು ಅಂದರೆ ಅದು ಹೇಳಕ್ಕೆ ಸಾಲದು. ಯಾವ ರೀತಿ ಅಂದರೆ ನನಗೆ ರಿಯಲ್ ಫ್ಯಾಕ್ಟ್ ಹೇಳ್ತೀನಿ, ನಾನು ಅಲ್ಲಿಗೆ ಬಂದ ತಕ್ಷಣ ಒಂದು ದೇವತೆ ನೋಡ್ದಂಗೆ ಆಯ್ತು ಮೇಡಮ್. ನಿಮ್ಮ ನೋಡಿ, ಇದನ್ನು ರಿಯಾಲಿಟಿ ಹೇಳ್ತೀನಿ. ಅಪ್ಪು ಸರ್ ಥರ ಮಾತಾಡ್ತಿದ್ವಿ ಅಂತಲ್ಲ, ರಿಯಾಲಿಟಿ ಹೇಳ್ತೀನಿ. ಅಷ್ಟೇ ಖುಷಿ ಆಗ್ಬಿಡ್ತು ನನಗೆ. ಅಯ್ಯೋ ಯಾವ ಜನ್ಮದ ಪುಣ್ಯನಪ್ಪ, ಇವ್ರು ಇಷ್ಟೊಂದು ಪ್ರೀತಿ ಕೊಟ್ಟು ಮನೆಗೆ ಇದು ಮಾಡ್ತೀರ ಅಂದರೆ, ಈಗ ಅಪ್ಪು ಸರ್ ಆಶೀರ್ವಾದ, ಹೋಗಪ್ಪ ಅಲ್ಲಿ ಹೋಗು ಅಂತಂದು ಹೇಳ್ದೊಂದು ಕಳಿಸಿದ್ದಾರೆ. ನಾನು ಬರ್ತಾಯಿದ್ದೀನಿ ಅಷ್ಟೇ. ಏನು ಮಾತಾಡಬೇಕು ಅದು ಅಪ್ಪು ಸರ್ ಬಗ್ಗೆ ಮಾತಾಡೋಣ, ಅವರನ್ನ ನಾನು ಎಷ್ಟು ಆರಾಧಿಸ್ತೀನಿ ಅಷ್ಟು ಹೇಳೋಣ ಅನ್ನೊಂದು ಬಂದೆ. ತುಂಬ ಸಂತೋಷ ಆಯಿತು, ತುಂಬ ಖುಷಿ. ನಿಮ್ಮ ಸಾಧಕರ ಮಾತು ಚಾನಲ್, ಯೂಟ್ಯೂಬ್ ಚಾನಲ್ನು ಅದ್ಭುತ ಬೆಳೀಲಿ, ಒಳ್ಳೆಯ ಸಾಧಕರನ್ನ ಕರೆದು ಮಾತಾಡಿಸಿ. ತುಂಬ ಜನ ಇದ್ದಾರೆ, ಒಬ್ಬರಿಬ್ಬರು ಅಂತಲ್ಲ, ಎಲ್ಲರೂ ನಿಮ್ಮ ಸಾಧಕ ಚಾನಲ್ ಮೇಡಮ್. ತುಂಬ ನಿಮ್ಮ ಬಗ್ಗೆ ಹೇಳ್ಬೇಕಂದ್ರೆ ಏನಪ್ಪ ಅಂದರೆ, ಎಷ್ಟು ಲವಲವಿಕೆಯಿಂದ ಎಷ್ಟು ಖುಷಿಯಾಗಿ ಮಾತಾಡಿಸ್ತೀರಂದರೆ ನಮಗೂ ಕೂಡ ಇನ್ನೂ ಮೇಡಮ್ ನಿಮ್ಮ ಜೊತೆ ಇನ್ನೂ ಮಾತಾಡ್ತಿರ್ಬೇಕನ್ನ ಅಂತ ಅನಿಸುತ್ತೆ. ಅಷ್ಟು ಸಂತೋಷ ಆಗುತ್ತೆ ಮೇಡಮ್, ರಿಯಲಿ ಅಷ್ಟು ಖುಷಿ ಆಗುತ್ತೆ. ನಿಮ್ಮ ಮನೆಗೆ ಬಂದೆ ಮಾತಾಡ್ಸಿದ್ರಿ ಮೊನ್ನೆ ಆಕಸ್ಮಿಕ. ನಿಮ್ಮ ಒಂದು ಭೇಟಿ ಅಂದರೆ 3 ತಿಂಗಳಿಂದ ಕಾಲ ಮುಖಾಂತರ ನೀವು ಮಾತಾಡ್ತೀರ. ನಾನು ಹೇಳ್ತೀನಿ ಮೇಡಮ್, ನಾನು ಎಲ್ಲರಿಗೂ ಹೇಳ್ತೀನಿ, ನಾನು ಏನಪ್ಪ ಅಂದರೆ, ನಾವು ಯೂಟ್ಯೂಬ್ ನಾವು ಟಿಕ್ಟಾಕ್ ಮಾಡ್ಕೊಂಡಿರೋಲ್ಲ, ಟಿಕ್ಟಾಕ್ ನೋಡಲ್ಲ ನೀವು. ಟಿಕ್ಟಾಕ್ ಸೋಷಿಯಲ್ ಮೀಡಿಯಾ ಪಟ್ಟ ಅಂತೀರಿ, ಕರ್ಕೊಂಬನ್ನಿ ಮತ್ತೆ ಸ್ಟೇಜ್ ಮೇಲೆ ಮಾಡೋಕ್ಕೆ ಹೇಳಿ, ಮಾಡಲಿ. ಕಾಣ್ತಿದ್ದಾರೆ ಸಂತೋಷ, ನಾನು ಅವ್ರಿಗೆ ಇದು ಮಾಡೋಕ್ಕೆ ಹೋಗ್ತಿಲ್ಲ, ಕಾಣ್ತಿದ್ದಾರೆ, ನಾವು ಸಂತೋಷ ಪಡ್ತೀನಿ. ನಾನೇ ಖುಷಿ ಪಡ್ತೀನಿ. ಅವ್ರು ನೋಡಿ ಎಷ್ಟು ಚೆನ್ನಾಗಿದಲ್ಲ, ಅದ್ಭುತ. ಅಪ್ಪು ಸರ್ ನೋಡ್ರೆ ಖುಷಿ ಪಡ್ತೀವಿ, ಖುಷಿ ಪಡಬೇಕು, ಇನ್ನೇನಿಲ್ಲ ಅಲ್ಲಿ. ಬಟ್ ವೇದಿಕೆ ಅಂತ ಬಂದಾಗ ವೇದಿಕೆಯರ ನೀವು ಒಂದು ಕೇಳ್ಕೊಂಡು ಇದು ಮಾಡ್ಕೊಳ್ಳಿ. ನಿಮಗೆ ಪರ್ಫಾರ್ಮೆನ್ಸ್ ಬೇಕಂದ್ರೆ ಕೆಲಸ ಯಾರ ಕೈಲಿದೆ, ಕೆಲಸ ಇರೋರು ಹುಡುಕ್ಬೇಕು ಅಲ್ವಾ. ಹೀಗೆ ಹೇಳ್ತಿರ್ತೀನಿ. ಸುಮ್ಮನೆ ಅವ್ರಿಗೆ ನಮ್ಮ ಟ್ಯಾಲಿ ಮಾಡಿ ಹಾಕಿ ಹೋಗ್ತೀವಿ ಸರ್. ಅವ್ರಂದ್ರೆ ಟ್ಯಾಲಿ ಮಾಡಬಾರ್ದು, ಅವ್ರಿಗೆ ನಮ್ಮ ಟ್ಯಾಲಿ ಮಾಡೋಕ್ಕೆ ಗೊತ್ತಾಗಲ್ಲ ಅವ್ರಿಗೆ. ನಾವು ಹೆಂಗೆ ಹೇಳ, ಈಗ ನಾವು 3 ಸಾವಿರ ವೇದಿಕೆ ಅಂತಂದರೆ 3 ಸಾವಿರ ವೇದಿಕೆ ಏನೇನು ಮಾಡಿ ವಿಡಿಯೋ ಕ್ಲಿಪ್ಸ್ ಕೇಳಿ ಕೊಡ್ತೀನಿ. ಅಲ್ಲಿ ಟಿಕ್ಟಾಕ್ ಮಾಡೋದು ಕೇಳಿ ಏನು ಕೊಡ್ತಾರೆ ನೋಡೋಣ, ಮೂಮೆಂಟ್ ಮಾಡಿ ಸಂತೋಷ ಬನ್ನಿ. ಎಲ್ರಿಗೂ ಬೆಳೆಯಂತ ವೇದಿಕೆ ಇದೆ, ಯಾರಿಗೂ ನೋವು ಅನ್ನೋಕ್ಕೆ ಬರಲ್ಲ, ಎಲ್ರಿಗೂ ವೇದಿಕೆ ಇದೆ. ಈಗ ನಾನು ಎಲ್ಲ ಕಡೆ ಹೋಗೋಕ್ಕಾಗಲ್ಲ, ಇಲ್ಲ ಎಲ್ಲ ಕಡೆ ನಾವು ಹೋಗೋಕ್ಕಾಗಲ್ಲ ಮೇಡಮ್. ಬಟ್ ಎಲ್ರಿಗೂ ಅವಕಾಶ ಇದೆ, ದೇವ್ರು ಎಲ್ಲರೂ ಯೋಗ್ಯ ಮಾಡಿದ್ದಾನೆ. ಬಟ್ ಟ್ಯಾಲಿ ಮಾಡಿದಾಗ ನಮ್ಗೆ ಅನಿಸುತ್ತೆ, ಟ್ಯಾಲಿ ಮಾಡಿದಾಗ ನಾವೆಲ್ಲ ಇಷ್ಟು ಸ್ಟ್ರಗಲ್ ಮಾಡಿದ್ದೀವಿ, ಏನು ಮಾಡಿದ್ದೀವಿ, ಬಟ್ ಇವ್ರು ಏನು ತಿಳ್ಕೊಳ್ಳೋಣ ಮಾತಾಡ್ಬಿಡ್ತಾರಲ್ಲ ಅನ್ಸ್ಬಿಡ್ತಾಗ. ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಇಲ್ಲಿವರೆಗೂ ಸಮಯ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಿಮಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬ ಸಂತೋಷ, ಒಳ್ಳೆಯದಾಗಲಿ. ಕೇಳಿದ್ರಲ್ಲ ಇಷ್ಟೊತ್ತು, ನಂದೇನೂ ಇಲ್ಲ ರೀ, ಎಲ್ಲ ಅಪ್ಪು ಸರ್ದೇನೆ ಅಂತ ಹೇಳ್ಬಿಟ್ಟು ಎಷ್ಟು ಈಸಿಯಾಗಿ ಅವ್ರು ಎಲ್ಲಿಂದ ಮಾತು ಸ್ಟಾರ್ಟ್ ಮಾಡಿದ್ರು. ಫಸ್ಟು ಸ್ಟಾರ್ಟ್ ಮಾಡ್ತಿದ್ದು ನಂದೇನೂ ಇಲ್ಲ ರೀ, ಎಲ್ಲ ಅಪ್ಪು ಸರಿಂದ, ಮತ್ತೆ ಎಂಡ್ ಮಾಡ್ತಾ ಇದ್ದಿದ್ದು ನಂದೇನೂ ಇಲ್ಲ ರೀ, ಎಲ್ಲ ಅಪ್ಪು ಸರಿಂದ ಅಂತ ಹೇಳ್ದ. ಹೌದು, ಅಪ್ಪು ಅವರಿಲ್ಲ ಅಂತ ಅಂದರೆ ಇವರಿಲ್ಲ, ಅಪ್ಪು ಅವರಿಲ್ಲ ಅಂದರೆ ನಾವಿಲ್ಲ ಅಂತ ಹೇಳ್ದ. ಬಟ್ ಕೆಲವೊಂದು ಸತ್ಯಗಳನ್ನ ನಾವು ಒಪ್ಕೊಳ್ಳೇಬೇಕು. ಕೆಲವೊಂದು ಮಾತುಗಳು ಆಡೋಕ್ಕೆ ಆಗಲ್ಲ. ಮುಂದಿನ ಸಾಧಕರೊಂದಿಗೆ ಭೇಟಿ ಆಗ್ತೀನಿ. ತುಂಬ ಭಾರವಾದ ಮನಸ್ಸಿಂದ ಆಚೆ ಹೋಗ್ತಾ ಇದ್ದೀನಿ. ಧನ್ಯವಾದಗಳು.